ಅವರ ಸುಪುತ್ರಿ ರಾಧಾ ವಿಶ್ವನಾಥ್ ಅವರಿಗೆ ಸನ್ಮಾನ ಇರುತ್ತೆ. ಆ ಸನ್ಮಾನದ ನಿಮಿತ್ತ ಸಂಗೀತ ಕಚೇರಿ ಇರುತ್ತೆ. ವಿದುಷಿ ಕುಮಾರಿ ಎಸ್ ಐಶ್ವರ್ಯ ಗಾಯನ, ವೈಲಿನ್ ವಿದುಷಿ ಅನುತ್ತಮ ಮುರಳಿ, ಮೃದಂಗ ವಿದ್ವಾನ್ ಫಣೀಂದ್ರ ಭಾಸ್ಕರ್, ಮೋರ್ಸಿಂಗ್ ವಿದುಷಿ ಭಾಗ್ಯಲಕ್ಷ್ಮಿ ಕೃಷ್ಣ, ಘಟಂ ವಿದುಷಿ ಸುಕನ್ಯಾ ರಾಮಗೋಪಾಲ್. ನಾಳೆ ಸಂಜೆ 5:15. ಕಳೆದ 2 ದಿವಸಗಳಿಂದ ಡಾಕ್ಟರ್ KP ಪುತ್ತೂರಾಯ ಅವರಿಂದ ಬಹಳ ಸ್ವಾರಸ್ಯವಾದ, ರೋಚಕವಾದ, ಬೋಧಕವಾದ ಉಪನ್ಯಾಸಗಳನ್ನು ಕೇಳಿದ್ದೀವಿ. ವಿಷಯಗಳು ಬಹಳ ಸಾಮಾನ್ಯ ಅಂತ ಶೀರ್ಷಿಕೆಯಿಂದ ಅನಿಸುತ್ತೆ. ಏನು ಇದು ಆರೋಗ್ಯ, ಸಂತೋಷ, ಮಾತು, ಇದ್ರ ಬಗ್ಗೆ ಮಾತಾಡೋದು ಏನಿದೆ ಅಂತ ಸಾಮಾನ್ಯವಾಗಿ ಶೀರ್ಷಿಕೆ ಅಷ್ಟೇ ನೋಡಿದ್ರೆ ಇದ್ರ ಬಗ್ಗೆ ಮಾತಾಡೋದು ಏನಿದೆ ಅಂತ ಅನಿಸುತ್ತೆ. ಆದರೆ ಅವರು ಮಾತಾಡಿದ ಮೇಲೆ ತಮಗೆ ಮನವರಿಕೆ ಆಗಿದೆ ಇದರಲ್ಲಿ ಎಷ್ಟು ಮಹತ್ವದ ಅಂಶಗಳು ಅಡಗಿರುತ್ತವೆ ಅಂತ. ನಮ್ಮಲ್ಲಿ ಫಿಸಿಕ್ಸ್ ಹೇಳ್ಕೊಡ್ಲಿಕ್ಕೆ ಶಾಲೆಗಳು, ಕಾಲೇಜುಗಳಿವೆ, ಕೆಮಿಸ್ಟ್ರಿ ಹೇಳ್ಕೊಡ್ಲಿಕ್ಕೆ ಶಾಲೆಗಳಿವೆ, ಸಂಗೀತ ಹೇಳ್ಕೊಡ್ಲಿಕ್ಕೆ ವ್ಯವಸ್ಥೆಗಳಿವೆ. ಆದರೆ ಸಾಮಾನ್ಯ ದಿನನಿತ್ಯದ ನಡವಳಿಕೆ ಹೇಳಿಕೊಡೋದಕ್ಕೆ ಯಾವ ಶಾಲೆ, ಕಾಲೇಜು ವ್ಯವಸ್ಥೆಗಳು ಇಲ್ಲ. ಅದನ್ನು ಇಂಥ ಅನುಭವಿಗಳಿಂದ ಮಾತ್ರ ಕೇಳಿ ತಿಳ್ಕೋಬೇಕಾಗಿದೆ. ಈಗ ಹಿಂದೆ ನಮ್ಮ ಮಹಿಳಾ ಸಮಾಜದ ಸ್ಥಾಪಕರು ಪಾರ್ವತಿ ಚಂದ್ರಶೇಖರಯ್ಯರ್ ಅವರು ಹೆಣ್ಮಕ್ಳನ್ನು ಕೂಡಿಸ್ಕೊಂಡು ಹೀಗೆ ನಮ್ಮ ಹಬ್ಬ ಹರಿದಿನಗಳ ಆಚರಣೆ ಹೇಗೆ ಮಾಡಬೇಕು, ಭಕ್ಷ್ಯ ಹೇಗೆ ಮಾಡಬೇಕು, ಹೆಂಗಸರ ನಡವಳಿಕೆ ಹೇಗಿರಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಇದನ್ನೆಲ್ಲ ಪಾಪ ಹೆಣ್ಮಕ್ಳಿಗೆ ಅವರು ಹೇಳ್ಕೊಡ್ತಾಯಿದ್ರು. ಈ ತರಹದ ಸೂಕ್ಷ್ಮಗಳನ್ನ ಹೇಳ್ಕೊಡೋದಕ್ಕೆ ನಮ್ಮ ಈಗಿನ ಶಾಲೆ, ಕಾಲೇಜು ವ್ಯವಸ್ಥೆಗಳಲ್ಲಿ ಯಾವ ಏರ್ಪಾಡು ಇಲ್ಲ. ಹೀಗಾಗಿ ಆದರೆ ಇವು ಮಹತ್ವದ ಸಂಗತಿಗಳು, ಯಾರಾದರೂ ಹೇಳಬೇಕಲ್ಲ. ಈ ಮೂಲಭೂತ ಸಂಗತಿಗಳನ್ನು ಯಾರಾದರೂ ಹೇಳಿದ ಹೊರತು ಗೊತ್ತಾಗೋದು ಹೇಗೆ? ಅದು ಈಗಿನ ಜನ್ರೇಷನ್ ಗ್ಯಾಪ್ ಹಿನ್ನೆಲೆಯಲ್ಲಿ. ಹಿಂದೆ ಆದರೆ ಎಲ್ಲರೂ ಒಟ್ಟಿಗೆ ಇರ್ತಾಯಿದ್ರು, ಶಿಷ್ಟತೆ ಇದೆಲ್ಲ ಸಹಜವಾಗಿ ಬರ್ತಾಯಿತ್ತು. ಈಗ ಆ ಸನ್ನಿವೇಶ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲೀಸು. ಆದರೆ ಈ ಸರಳ ಸಂಗತಿಗಳಲ್ಲಿ ಭಾಳ ಮಹತ್ವದ ಅಂಶಗಳು ಇರ್ತವೆ, ಗಮನಿಸಬೇಕಾದ ಅಂಶಗಳಿರ್ತವೆ. ಅದರಿಂದಾಗಿ ಇದು ಬಹಳ ಮಹತ್ವದ ಅಂಶಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಇದೇ ವೇದಿಕೆಯಲ್ಲಿ ಈಗ 50 ವರ್ಷ ಹಿಂದೆ US ಕೃಷ್ಣರಾಯರದೊಂದು ಉಪನ್ಯಾಸ ಆಯಿತು ಭರತನಾಟ್ಯದ ಬಗ್ಗೆ. ಭರತನಾಟ್ಯದ ಬಗ್ಗೆ ಮಾತಾಡೋಕ್ಕೆ ಬಂದವರು 15 ನಿಮಿಷ ಹೇಗೆ ನಡೆಯೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಹೇಗೆ ನಡಿಬೇಕು, ಅದರಲ್ಲಿ ಎಷ್ಟು ಅಂಶಗಳಿವೆ, 15 ನಿಮಿಷ ಅದನ್ನೇ ಮಾತಾಡಿದ್ರು ಅವರು. ಆದರೆ ನಾವೆಲ್ಲ ವಿ ಅಸ್ಯೂಮ್ ಮೆನಿ ಥಿಂಗ್ಸ್, ಇದು ಎಲ್ರಿಗೂ ಗೊತ್ತು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೊರಟಾಗ ಬಹಳ ಸೂಕ್ಷ್ಮಗಳು ಅದರಿಂದ ಹೊಮ್ಮುತ್ತಾ ಹೋಗತ್ವೆ. ಹೀಗಾಗಿ ಹೇಗೆ ಬದುಕಬೇಕು, ಬದುಕಿನಲ್ಲಿ ಯಾವ ಅಂಶಗಳಿಗೆ ಮಹತ್ವ ಕೊಡಬೇಕು, ಇದು ಬಹಳ ಮಹತ್ವದ್ದು. ಈ ದೃಷ್ಟಿಯಿಂದ ಡಾಕ್ಟರ್ KP ಪುತ್ತೂರಾಯರು ವರ್ಷದಲ್ಲಿ 365 ದಿವಸ ಒಂದಲ್ಲ ಒಂದು ಕಡೆ ಜನರಿಗೆ ಪ್ರಬೋಧನೆ ಮಾಡ್ತಾ ಇರ್ತಾರೆ. ಹೀಗೆ ನಮ್ಮ ಪ್ರಾರ್ಥನೆಯಂತೆ ಇಲ್ಲಿಗೂ ಬಂದು ನಮಗೆಲ್ಲ ಪ್ರಬೋಧನೆ ಮಾಡಿದ್ದಾರೆ. ಮುಂದೆಯೂ ಇಂಥ ಅವಕಾಶಗಳು ಆಗಲಿ ಅಂತ ಹಾರೈಸ್ತಾ ಡಾಕ್ಟರ್ KP ಪುತ್ತೂರಾಯ ಅವರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕರಾದ ಶ್ರೀ ಪತ್ತಿ ಪಾಂಡುರಂಗ ಅವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಗುರುಭ್ಯೋ ನಮಃ. ಸಮಸ್ತ ಸಹೃದಯರೇ, ಒಂದು ವಸ್ತುಸ್ಥಿತಿಯನ್ನು ನಾನು ನಿಮಗೆ ಹೇಳಬೇಕು. ಮುಖಸ್ತುತಿ ಬೇರೆ, ವಸ್ತುಸ್ಥಿತಿ ಬೇರೆ. ಮುಖಸ್ತುತಿ ಎಂದರೆ ಯಾರಲ್ಲಾದರೂ ಇಲ್ಲದ್ದನ್ನು, ಅವರಿಗೆ ಸಲ್ಲದ್ದನ್ನು ಉತ್ಪ್ರೇಕ್ಷೆಯಾಗಿ ಹೇಳೋದು. ಅದರ ಹಿಂದೆ ಯಾವುದಾದ್ರೂ ಒಂದು ಲಾಭದ, ಒಂದು ಲೋಭದ ವಾಸನೆ ಇರುತ್ತೆ. ವಸ್ತುಸ್ಥಿತಿ ಎಂದರೆ ಇದ್ದುದನ್ನು ಇದ್ದ ಹಾಗೇ ಹೇಳೋದು, ಅದನ್ನು ಹೇಳಲೇಬೇಕು. ಒಂದು ವಸ್ತುಸ್ಥಿತಿ ಏನೆಂದರೆ, ನಾನಂತೂ ಪತಿ ಪಾಂಡುರಂಗವರು ನನಗೆ ತುಂಬ ಆತ್ಮೀಯರು.
ಅವರು ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಿಸಿ ಒಂದು ಸತ್ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮಂತಹ ವಿದ್ವಾಂಸರ ಎದುರಿಗೆ ಸನ್ಮಾನ್ಯ ರಾಮಸ್ವಾಮಿಯವರು ದೊಡ್ಡ ಚಿಂತಕರು, ಅದು ವಸ್ತುಸ್ಥಿತಿ. ಈ ಸಂಸ್ಥೆಯನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಿರುವವರು ಮಾತ್ರವಲ್ಲ, ಒಳ್ಳೆಯ ಲೇಖಕರೂ ಹೌದು. 50ರಿಂದ 60 ಪುಸ್ತಕಗಳನ್ನು ಬರೆದಿದ್ದಾರೆ ಅವರು. ಹಾಗೇ ತಾವುಗಳೆಲ್ಲ ಒಳ್ಳೆಯ ಸಭಿಕರು. ಇದು ನಾನು ತುಂಬ ಕಡೆ ಹೋಗ್ತಿರ್ತೇನೆ, ಇದು ನಿಜವಾಗಿ ವಸ್ತುಸ್ಥಿತಿ. ಯಾಕೆಂದರೆ ನೀವು ಸುಸಂಸ್ಕೃತರು, ಹಾಗೆ ಸುಶಿಕ್ಷಿತರು. ಮಾತ್ರವಲ್ಲ, ನಿಮ್ಮ ಸಂತೋಷವನ್ನು ತುಂಬ ಮನಸಾರೆ ನೀವು ವ್ಯಕ್ತಪಡಿಸ್ತೀರಿ. ಒಬ್ಬ ವ್ಯಕ್ತಿ ಒಂದು ಸಂತೋಷವನ್ನು ವ್ಯಕ್ತಪಡಿಸುವ 2 ವಿಧಾನಗಳೆಂದರೆ, ಒಂದು ನಗೆಯ ಮೂಲಕ. ನಗೆಗಿಲ್ಲ ಹಾಗೆ, ನಗೆಗಿಲ್ಲ ರೇಷನ್. ನಗುವಾಗ ಮಕ್ಕಳಾಗ ನಗಬೇಕಂತೆ, ಮನಸಾರೆ ನಗಬೇಕು. ಕದ್ದು ಕದ್ದು ನಗುವುದು, ಎದ್ದು ಬಿದ್ದು ನಗುವುದು ಬೇಡ. ಹಾಗೆ ಯಾರಿಗಾದರೂ ಕೆನ್ನೆಗೆ ಹೊಡಿಬಾರ್ದಂತೆ. ಹೊಡಿಲೇಬೇಕಿದ್ರೆ ನಿಧಾನವಾಗಿ ಪ್ರೀತಿಯಿಂದ ಮೆತ್ತಗೆ ಹೊಡಿಬೇಕಂತೆ. ಆದರೆ ಕೈ ಚಪ್ಪಾಳೆ ಹೊಡೆಯುವಾಗ ಮಾತ್ರ ಚೆನ್ನಾಗಿ ಜೋರಾಗಿ ಹೊಡಿಬೇಕಂತೆ. ಯಾಕೆಂದರೆ ಇದರಿಂದ 5 ಲಾಭಗಳಿವೆ. ಒಂದು, ನೀವು ಹೊಡೆಯುವುದು ನಿಮ್ಮ ಕೈಗಳನ್ನಲ್ಲ, ಈ ಪ್ರವಚನಕಾರರ ಕಲಾವಿದರ ಬೆನ್ನನ್ನು. ಯಾಕೆ ನಿಮಗೆ ಅಲ್ಲಿಂದ ಬಂದು ಬೆನ್ನಿಗೆ ಹೊಡಿಲಿಕ್ಕಾಗೋಲ್ಲ. ಎರಡನೇದಾಗಿ, ಕೂತಲ್ಲಿ ನಿಮ್ಮ ಕೈಗೊಂದು ಎಕ್ಸಸೈಸ್ ಆಗುತ್ತೆ, ಕೂತಿರುವಲ್ಲಿ. ಮೂರನೇದಾಗಿ, ಅದು ಸಭೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತದೆ. ಇಲ್ಲವಾದರೆ ಅದೊಂದು ಶೋಕ ಸಂತಾಪಕ ಸೂಚಕ ಸಭೆ ಥರ ಕಾಣ್ಬೋದು. ನಾಲ್ಕನೇದಾಗಿ, ಯಾರಾದರೂ ನಿದ್ದೆ ಮಾಡಿದರೆ ಅವ್ರನ್ನ ಎಬ್ಬಿಸಿದಾಗತ್ತೆ. ವಯಸ್ಸಾದವರಲ್ಲಿ ಸ್ವಲ್ಪ ಸರ್ವೇ ಸಾಮಾನ್ಯ ಅದು, ನಿದ್ದೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. 5ನೇದಾಗಿ, ಸೊಳ್ಳೆಗಳಿದ್ದರೆ ಸೊಳ್ಳೆಗಳ ನಾಶವೂ ಕೂಡ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಒಂದು ಚಪ್ಪಾಳೆ ಮೂಲಕ ನಾವು ಆರಂಭಿಸೋಣ. ಆ ಚಪ್ಪಾಳೆ ನನಗಲ್ಲ, ಪ್ರಾಯೋಜಕರಿಗೆ ಹಾಗೂ ನನ್ನನ್ನು ಕರೆದಂಥ ಮಹಾನುಭಾವರಿಗೆ. ನನಗೆ ಇಲ್ಲಿ ಬರೋದ್ರ ಖುಷಿ, ಯಾಕಂದರೆ ಇದೊಂದು ಗೌರವದ ಸಂಸ್ಥೆ. ಇದು ವಸ್ತುತಿ ನಿಮಗೆ ಹೇಳಬೇಕು ನಾನು. ಒಳ್ಳೆಯ ಭಾವನೆಯೂ ಇದೆ, ಸಂಭಾವನೆಯೂ ಇದೆ. ಅಲ್ಲ, ನಾನು ಸಂಭಾವನೆಗೋಸ್ಕರ ಬಂದವನಲ್ಲ, ನಾನು ಅದನ್ನು ಹೇಳೋದುಂಟು. ಯಾಕೆ ಕೆಲವು ಕಡೆ ತುಂಬ ಕಡೆ ಕರೀತಾರೆ ನನ್ನನ್ನು. ಕರೆದ್ಬಿಟ್ಟು ಹೀಗೆ ಒಂದೆಲ್ಲ ಒಂದು ಕಡೆ ಮಂಡ್ಯದಲ್ಲಿ ಮೊನ್ನೆ ಕರೆದುಬಿಟ್ಟು ಅದ್ಭುತವಾಗಿ ಮಾತಾಡಿ ಭಾಳ ಖುಷಿ ಆಯಿತು. ನಾನೇ ಇಲ್ಲಿ ಕಾರ್ ಮಾಡಿಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಿಬಿಟ್ಟು ಒಂದು ಅರ್ಧ ಲೋಟ ಕಾಫಿ ಕೊಟ್ಟು, ಒಂದು ಹೂವು ಕೊಟ್ಟು, ತುಂಬ ಚೆನ್ನಾಗಿ ಮಾತಾಡಿದ್ರೆ ಪುತ್ರರೇ, ತುಂಬ ಧನ್ಯವಾದಗಳು, ಬರ್ತೇವೆ ಇನ್ನೂ ಸಲ ಕಾಣುವ ಅಂತ ಕಳಿಸಿಬಿಟ್ರು ನನಗೆ. ಹೀಗೂ ಆಗುವಂಥದ್ದಿದೆ. ಅದೇನೇ ಇರಲಿ, ಎಲ್ಲ ವಿಚಾರ ನೋಡಿದ್ರು ಕೂಡ ಇಲ್ಲಿಯ ಒಂದು ಸಮಯ ನಿಷ್ಠೆ, ಹಾಗೆ ಸಭಿಕರ ಒಂದು ಸಭಾ ಪ್ರಜ್ಞೆ ಎಲ್ಲವೂ ಕೂಡ ಅಭಿನಂದನೀಯವಾದದ್ದು. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ಮಹಾಭಾರತ ಮತ್ತು ರಾಮಾಯಣ ನಮ್ಮ ದೇಶದ 2 ಮಹಾಕಾವ್ಯಗಳು. 2 ಮಾತಿಲ್ಲ. ಎಲ್ಲ ಪ್ರತಿಯೊಬ್ಬ ಭಾರತೀಯನೂ ಅದನ್ನು ಓದಿ ತಿಳ್ಕೊಳ್ಬೇಕಾದಂತಹ ಮಹಾಕಾವ್ಯಗಳು. ರಾಮಾಯಣ ಏನು ಮಾಡಬಾರದು ಎಂಬುದನ್ನು ತಿಳಿಸಿದರೆ, ಮಹಾಭಾರತ ಏನು ಮಾಡಬೇಕು ಅನ್ನೋದು ತಿಳಿಸ್ತದೆ. ರಾಮ ಶಕ್ತಿ ಪುರುಷ, ಕೃಷ್ಣ ಯುಕ್ತಿ ಪುರುಷ. ಭಿನ್ನವಾದ ಒಂದು ಕ್ಯಾರೆಕ್ಟರ್ಸ್. ಅದನ್ನು ಒಂದು ಓದಿ ಸಂಗ್ರಹ ಮಾಡಿಕೊಂಡ್ರೆ ಜೀವನ ಸಾರ್ಥಕ ಆದಾಗೆ. ಇದೇ ಮಹಾಭಾರತದಲ್ಲಿ ಕೃಷ್ಣ ಒಂದು ಸಲ ಧೃತರಾಷ್ಟ್ರನಿಗೆ ಕೇಳ್ತಾರಂತೆ, ನೋಡಪ್ಪ ಧೃತರಾಷ್ಟ್ರ, ನಾವಿಬ್ಬರು ಮನಸ್ಸು ಮಾಡಿಬಿಟ್ರೆ ಈ ಮಹಾಭಾರತ ಯುದ್ಧವನ್ನು ನಿಲ್ಲಿಸ್ಬೋದು, ಸಾಧ್ಯ ಇದೆ. ಯಾಕೆಂದರೆ ನಿನ್ನ ಮಗ ಧೃತರಾಷ್ಟ್ರ, ನನ್ನ ಶಿಷ್ಯರು ಪಾಂಡವರು, ಅವ್ರಿಗೆ ನಾವು ಹೇಳಿಬಿಟ್ರೆ ಈ ಯುದ್ಧವನ್ನು ನಿಲ್ಲಿಸ್ಬೋದು. ಆಗ ಧೃತರಾಷ್ಟ್ರ ಒಂದು ಮಾತು ಹೇಳ್ತಾರಂತೆ, ಕೃಷ್ಣ ನೀನು ಹೇಳಿದ್ದು ನಿಜ, ಪಾಂಡವರು ನಿನ್ನ ಮಾತನ್ನು ಕೇಳ್ತಾರೆ, ಆದರೆ ನನ್ನ ಮಗ ನನ್ನ ಮಾತನ್ನು ಕೇಳೋದಿಲ್ಲ ಅಂತ ಹೇಳ್ತಾರಂತವ್ರು. ಆದರೂ ಅವನಿಗೆ ಮೇಲೆ ಒಂದು ಕುರುಡು ಮೋಹ ಇತ್ತು. ಈ ಒಂದು ವಿಚಾರ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಮಹಾಭಾರತದಲ್ಲಿ ಧೃತರಾಷ್ಟ್ರ ಇವನಿಗೆ ದುರ್ಯೋಧನಿಗೆ ಗೊತ್ತಿತ್ತು ನಾನು ಮಾಡೋದು ಸರಿಯಲ್ಲ ಅಂತ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ ಒಂದು ಕಡೆ ಹೇಳ್ತಾನೆ. ಕೃಷ್ಣ, ನನಗೆ ಧರ್ಮ ಅನ್ನೋದು ಏನು ಅಂತ ಗೊತ್ತಿದೆ, ಆದರೆ ಮಾಡೋ ಪ್ರವೃತ್ತಿ ಇಲ್ಲ ಕಣೋ. ನನಗೆ ಅಧರ್ಮ ಕೂಡ ಏನು ಅಂತ ಗೊತ್ತಿದೆ, ಆದರೆ ಅದನ್ನು ಮಾಡಿದ್ರೆ ನಿವೃತ್ತಿ ಇಲ್ಲ. ಎಂಥ ಒಂದು ಧಾರ್ಮಿಕ ಸಂಕಷ್ಟಕ್ಕೆ ಸಿಕ್ಕಿಕೊಂಡ ಅನ್ನೋದನ್ನು ಆ ಮಾತುಗಳು ತುಂಬ ವ್ಯಕ್ತಪಡಿಸ್ತವೆ. ಇರಲಿ, ನಾನು ಈ ಪ್ರಸ್ತಾಪವನ್ನು ಯಾಕೆ ಮಾಡಿದೆ ಅಂದರೆ, ಅಮ್ಮ ಕೂತ್ಕೊಳ್ಳಿ. ಮಹಾಭಾರತದಲ್ಲಿ ಮಹಾಭಾರತ ಯುದ್ಧ ಮುಗಿಯಿತು. ಮುಗಿದ ಮೇಲೆ ಧರ್ಮರಾಯನ ರಾಜ್ಯಭಾರ ಆರಂಭ ಆಯಿತು. ಅದು ಕೂಡ ಕೊನೆಗೊಳ್ಳುತ್ತಾ ಬಂತು. ಆಗ ಎಲ್ಲವೂ ಕೂಡ
ರಾಮರಾಜ್ಯದಂತೆ ಎಲ್ಲ ಸುಭಿಕ್ಷವಾಗಿತ್ತು, ಧರ್ಮಸಮ್ಮತವಾಗಿತ್ತು, ನ್ಯಾಯಸಮ್ಮತವಾಗಿತ್ತು. ಆಗ ಒಂದು ಘಟನೆ ನಡೆಯಿತು. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ, ಅದು ನಾನು ಲೆಕ್ಕ ಹಾಕ್ಲಿಕ್ಕಾಗೋದಿಲ್ಲ. ಗೊತ್ತಿಲ್ಲದವರಿಗೆ ಇನ್ನೊಂದು ಸಲ ಗೊತ್ತು ಮಾಡ್ಕೊಳ್ಳೋದು ಅಷ್ಟೇ. ಆ ಘಟನೆ ಏನಂದರೆ, ಇಬ್ಬರು ರೈತರಿದ್ದರು. ಇಬ್ಬರು ರೈತರಿಗೆ ಪಕ್ಕಪಕ್ಕದಲ್ಲಿ ಒಂದಷ್ಟು ಗದ್ದೆಗಳಿದ್ದವು. ಇವನ ಗದ್ದೆ ರೈತನ ಗದ್ದೆ ಈ ಕಡೆ, ಬಿ ರೈತನ ಗದ್ದೆ ಹೀಗಿತ್ತು. ಈ ರೈತ ಏನು ಮಾಡಿದ, ತನ್ನ ಗದ್ದೆಯನ್ನು ಇವನಿಗೆ ಮಾರಾಟ ಮಾಡಿದ. ಅದಕ್ಕೆ ಬೇಕಾದ ಹಣವನ್ನು ಈತ ಕೊಟ್ಟ. ಆಮೇಲೆ ಒಂದಷ್ಟು ದಿವಸ ಕಳೆದ ಮೇಲೆ ಈ ಯಾವ ರೈತ ಆ ಗದ್ದೆಯನ್ನು ಕೊಂಡುಕೊಂಡಲ್ಲ, ಆ ರೈತ ತನ್ನ ಗದ್ದೆಯಲ್ಲಿ, ಅವನ ಕೊಂಡುಕೊಂಡ ಗದ್ದೆಯಲ್ಲಿ ಉಳುತ್ತಾ ಇರಬೇಕಿದ್ರೆ ಒಳಗೆ ಒಂದು ಚಿನ್ನದ ತಂಬಿಗೆ ಸಿಕ್ಕಿತು, ಚಿನ್ನದ ಗಡಿಗೆ ಸಿಕ್ತು. ಆಗ ಅವನಿಗೆ ಅನ್ನಿಸ್ತು, ಇದು ನಂದಲ್ಲ, ಇದು ಅವಂದು. ಪಾಪ ಅವನಿಗೆ ಗೊತ್ತಿಲ್ಲ ಇಲ್ಲಿ ಚಿನ್ನದ ಗಡಿಗೆ ಇದೆ ಅಂತ. ಅದಕ್ಕೋಸ್ಕರ ತಕ್ಷಣ ಓಡಿ ಹೋದ ಅವನ ಮನೆಗೆ. ಹೇಳ್ದ, ತಮ್ಮ, ನಾನು ನಿನ್ನಿಂದ ಕೊಂಡುಕೊಂಡಂತಹ ಗಡಿಗೆ, ಆ ಹೊಲದಲ್ಲಿ ಒಂದು ಚಿನ್ನದ ಗಡಿಗೆ ಸಿಕ್ಕಿದೆ, ದಯವಿಟ್ಟು ಸ್ವೀಕರಿಸು. ಯಾಕೆಂದರೆ ನೀನು ನನಗೆ ಮಾರಾಟ ಮಾಡಿದ್ದು ಕೇವಲ ಗದ್ದೆಯನ್ನು, ನೀ ಚಿನ್ನದ ತಂಬಿಗೆನಲ್ಲ. ನಿನಗೆ ಗೊತ್ತಿರಲಿಲ್ಲ ಇದು ಚಿನ್ನದ ತಂಬಿಗೆ ಇದ್ದಿದ್ದು ಅಂತ. ಪಾಪ ಇದ್ದಿದ್ರೆ ನೀನು ಅದನ್ನು ತಗೊಂಡು ಹೋಗಿ ನಾನು ಬರೀ ಗದ್ದೆನೇ ಕೊಡ್ತಿದ್ದೆ. ಪಾಪ ನಿನಗೆ ಗೊತ್ತಿಲ್ಲ, ಈಗ ನನ್ನ ಕೈಗೆ ಸಿಕ್ಕಿದೆ, ಇದು ನನ್ನ ಧರ್ಮ, ನಿನಗೆ ಕೊಡಬೇಕಾಗಿದ್ದು, ದಯವಿಟ್ಟು ಸ್ವೀಕರಿಸು. ಆಗ ಇವನು ಹೇಳ್ತಾನೆ, ನಾನು ಸ್ವೀಕರಿಸಲಾರೆ, ಅದು ನನ್ನ ಧರ್ಮ. ನಾನು ಒಂದು ಸಲ ವಸ್ತುವನ್ನು ನಿನಗೆ ಕೊಟ್ಟ ಮೇಲೆ ಇದಂ ನ ಮಮಃ. ಎಂಥ ಅದ್ಭುತವಾದ ಕಲ್ಪನೆ ನಮ್ಮ ಹಿಂದೂ. ಒಂದು ಹೋಮ ಮಾಡುವಾಗ ಕೊನೆಯ ಶಬ್ದ ಏನು ಸರ್? ಇದಂ ನ ಮಮಃ. ಇನ್ನು ಮುಂದೆ ಇದು ನನಗೆ ಸೇರಿದ್ದಲ್ಲ, ನಿನಗೆ ಅನ್ನುವಂತಹ ಮಾತಿನಲ್ಲಿ ನಾವು ಎಂಡ್ ಮಾಡ್ತೀವಿ. ಪ್ರತಿಯೊಂದು ಹೋಮದ ಹವಿಸ್ಸನ್ನು ನಾವು ಹೇಗೆ ಎಂಡ್ ಮಾಡೋದು, ಇದಂ ನ ಮಮಃ. ಅದೇ ರೀತಿ ಯಾವ ರೀತಿ ನಾನು ಯಾವಾಗ ನಿನಗೆ ಈ ಒಂದು ಆ ಗದ್ದೆ ನಿನಗೆ ಕೊಟ್ಟುಬಿಟ್ಟಿದ್ದೇನಲ್ಲ, ಆ ಬಳಿಕ ಆ ಗದ್ದೆ ಮತ್ತು ಗದ್ದೆ ಉಳಿದುಕೊಂಡ ಎಲ್ಲ ಸರ್ವಾಂಶಗಳು ನಿನಗೆ ಸೇರಿದ್ದು. ಆ ಕಾರಣ ಈ ಬಿಂದಿಗೆ ನಾನು ತಗೊಳ್ಳಿಕ್ಕಿಲ್ಲ. ಯು ಶುಡ್ ಕೀಪ್ ಇಟ್ ಯುವರ್ ಸೆಲ್ಫ್. ನೀನೇ ಇಟ್ಕೊಳ್ಬೇಕು, ನನಗೆ ಬೇಡ, ನಾನು ತಗೊಳ್ಳಾರೆ. ಇವ ನೀನು ತೆಗೋ ಅಂತ, ಅವ ತಗೊಳ್ಳಲ್ಲ ಅಂತ. ಇಬ್ಬರೊಳಗೆ ನೋಡಿ, ಅದು ರಾಮರಾಜ್ಯ ಧರ್ಮದ ಒಂದು ಸಂಕೇತ. ಇಬ್ಬರು ಕೂಡ ಧರ್ಮರಾಯನಲ್ಲಿಗೆ ಬಂದರು. ಬಂದುಬಿಟ್ಟು ಹೀಗೆ ಹೋಗಿ, ದಣಿ ದೊರೆ ಹೀಗೆ ಇವನು ತಗೊಳ್ತಾ ಇಲ್ಲ ಅಂತ ಅವನ ದೂರು, ಇವನು ನೀನು ತಗೊಳ್ತಿಲ್ಲ ಅಂತ ಇವ್ರ ದೂರು. ಇಬ್ಬರು ಧರ್ಮರಾಯರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇಬ್ಬರು ಒಪ್ಪಲಿಲ್ಲ. ಕೊನೆ ಅವನು ಹೇಳಿದ, ಹೋಗಲಿ ಬಿಡಪ್ಪ, ನಾಳೆ ಬನ್ನಿ, ಯಾವುದಕ್ಕೂ ಬೆಳಿಗ್ಗೆ ಬನ್ನಿ, ನಾನು ಅಷ್ಟೊತ್ತಿಗೆ ಏನಾದರೂ ಅದಕ್ಕೆ ಸೂತ್ರವಾದ ಪರಿಹಾರವನ್ನು ಕಂಡುಹಿಡಿತೇನೆ, ಸೂಕ್ತವಾದ ಅಂತ ಹೇಳಿದ. ಕಳಿಸ್ತಾನೆ, ಇಬ್ಬರನ್ನು ಕರೆಸ್ತಾನೆ. ಇಬ್ಬರು ಕರೆದಾಗ ಇಬ್ಬರು ಕತ್ತಿ ಮಚ್ಚೆಯಿಂದ ಬಂದಿದ್ದಾರೆ, ಕತ್ತಿ ಹಿಡ್ಕೊಂಡು ಮಚ್ಚಿ ಬಂದಿದ್ದಾರೆ. ಸರ್ ಕೂತ್ಕೊಳ್ಳಿ. ಇವನು ಹೇಳ್ತಾನೆ, ನೋಡು, ನಾನು ನಿನಗೆ ಕೊಟ್ಟಿದ್ದು ಕೇವಲ ನನ್ನ ಹೊಲವನ್ನು ಮಾತ್ರ, ಕೊಡುವ ತಂಬಿಗೆ ನನಗೆ ಕೊಟ್ಟವನು, ಇಲ್ಲದ್ರೆ ನಿನ್ನ ರುಂಡ ಕತ್ತರಿಸ್ತೇನೆ. ಅದು ಹೆಂಗೆ ಗೊತ್ತಾಗುತ್ತೆ? ನನ್ನ ಚಿನ್ನ ನಮಗೆ ಸೇರಿದಲ್ವ, ಅದು ಬರೀ ಗದ್ದೆ ಮಾತ್ರ ಕೊಟ್ಟಿದ್ದು ಅಂತ. ಅವನು ಹೇಳ್ತಾರೆ, ಬಾಯಿ ಮುಚ್ಚು, ಅದೆಲ್ಲ ಮಾಡೋಕ್ಕಾಗಲ್ಲ, ನೀನು ಕೊಟ್ಟಿದ್ದು ಬರೀ ಗದ್ದೆ ಕೊಟ್ಟ ಮೇಲೆ ಅದರೊಳಗಿದ್ದಂಥ ಎಲ್ಲ ಸೊತ್ತುಗಳು ನನಗೆ ಸೇರಿದ್ದು. ಇಡೀ ಪ್ಲೇಟೇ ಟರ್ನ್ ಆಯಿತು. ಹಿಂದಿನ ದಿವಸ, ಸರ್ ಕೂತ್ಕೊಳ್ಳಿ, ಹಿಂದಿನ ದಿವಸ ನನ್ನದು ಅಂತ ಹೇಳಿ ಜಗಳ ಮಾಡಿದವರು ಇವತ್ತು ನನಗೆ ಬೇಕು ಅಂತ ಪ್ಲೇಟೇ ಚೇಂಜ್ ಆಗಿ ಕತ್ತಿ ಬಚ್ಚೆ ಇಟ್ಕೊಂಡು ರಣಾದ ರೂಪದಲ್ಲಿ ಬಂದಿದ್ದಾರೆ. ಧರ್ಮರಾಯನಿಗೆ ಆಶ್ಚರ್ಯ. ಯಾಕೆ ಹೀಗಾಯಿತು? ನಿನ್ನೆ ಹೀಗಿದ್ದವರು ಹೀಗೆ ಬದಲಾಗಲಿಕ್ಕೇನು? ಅವನಿಗೆ ಗೊತ್ತಾಗಿಲ್ಲ. ತಕ್ಷಣ ಅವನು ವ್ಯಾಸ ಮಹರ್ಷಿಗಳನ್ನು ಜ್ಞಾನ ದೃಷ್ಟಿಯಲ್ಲಿ ಸಂಪರ್ಕಿಸಿ ಕೇಳ್ತಾನೆ, ಹೇಗೆ ಗುರುಗಳೇ, ಯಾಕೆ ಹೀಗೆ ಆಗ್ತಾಯಿದೆ? ಇವರು ಹೀಗೆ ಹೇಳಿದ್ರು ಹಾಗೆ ಅಂತ. ಆಗ ಅವರು ತನ್ನ ಜ್ಞಾನ ದೃಷ್ಟಿಯಿಂದ ಒಂದು ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ, ಧರ್ಮರಾಯ, ನಿನ್ನೆ ಮಧ್ಯರಾತ್ರಿಯವರೆಗೆ ದ್ವಾಪರ ಯುಗ ರಾತ್ರಿ ಅಂತ್ಯವಾಯಿತು, ಮಧ್ಯರಾತ್ರಿಯಿಂದ ಇವತ್ತು ಕಲಿಯುಗ ಆರಂಭ ಆಗಿದೆ, ಅದಕ್ಕೆ ಹೀಗಾಗಿದಪ್ಪ ಅಂತ ಹೇಳ್ತಾರೆ ಅವರು. ಕಲಿಯುಗದ ಆರಂಭ. ನಾನು ಇದನ್ನು ಯಾಕೆ ಈ ಪೀಠಕ್ಕೆ ಹೇಳಿದೆ ಅಂದರೆ, ಇವತ್ತಿನ ನನ್ನ ವಿಷಯವಿರುವುದಾದರೂ ಅಷ್ಟೇ, ಹಿಂದಿನ ಕಾಲ ಇಂದಿನ ಕಾಲ ಸರಳ ಸಣ್ಣ ವಿಷಯ, ಆದರೆ ಎಷ್ಟೊಂದು ವ್ಯತ್ಯಾಸಗಳಿವೆ ಅನ್ನೋದನ್ನು ತಿಳ್ಕೊಳ್ಬೇಕು. ಹಾಗೆಂತ ನಾನು ತುಂಬ ವರ್ಷಗಳ ಹಿಂದೆ ಹೋಗೋದಿಲ್ಲ, ಯಾಕಂದರೆ ಪುರಾಣದ ಕಾಲ ನಾನು ಹೋಗೋದಿಲ್ಲ. ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ಅದು ಸತಿ ಸಹಗಮನ ಪದ್ಧತಿ ಇತ್ತು. ಎಂಥ ಕ್ರೂರ ಒಂದು ಪದ್ಧತಿ ಅದು. ಆ ಗಂಡ ಸತ್ತ ಮೇಲೆ ಹೆಂಡತಿಯನ್ನು ಅದೇ ಚೀಟಿಯಲ್ಲಿ ಹಾಕಿ ಸುಡ್ತಾಯಿದ್ರು. ನೆವರ್ ಯೂಸ್ ಟು ಹಾರ್ಕರ್ ಪರ್ಮಿಷನ್, ಅವರು ಒಪ್ಪಿಗೆ ಹೇಳ್ತಿರಲಿಲ್ಲ. ಅದು ವೆರಿ ಕ್ರೂರವಾದ ಬರ್ತದೆ. ಹಾಗೆ ಬಾಲ್ಯ ವಿವಾಹ ಇತ್ತು ಒಂದು ಕಾಲದಲ್ಲಿ. ನಿಮಗೆ ಗೊತ್ತಲ್ಲ, ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ ಇತ್ತು. ಹೆಣ್ಣು ಮಗಳಿಗೆ ಸಣ್ಣ ವಯಸ್ಸಲ್ಲಿ ಮದುವೆ ಆಗದಿದ್ದರೆ ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ, ಕೈ ಕಾಲು ಕಟ್ಟಿ ಅವಳನ್ನು ಕಾಡಿಗೆ ಬಿಡ್ತಿದ್ರು, ಪ್ರಾಣಿಗಳು ತಿಂದು ಹಾಕಲಿ ಎಂಬ ದೃಷ್ಟಿಯಿಂದ. ಸಚ್ ಎ ರೂಡ್ ಆ್ಯಂಡ್ ವೆರಿ ಕ್ರೂಡ್ ಪದ್ಧತಿಗಳು ಹಿಂದೆ ಇತ್ತು. ಅದೆಲ್ಲ ಈಗ ರಾಜಾ ರಾಮ್ ಮೋಹನ್ ರಾಯರ ಒಂದು ಸಮಾಜ ಸುಧಾರಣಾ ಕಾರ್ಯಕ್ರಮದಿಂದ ಅವೆಲ್ಲ ನಿಂತು ಹೋಯಿತು. ಅದು ಹೋಗಲಿಬಿಟ್ಟು ನಾನು ಅಷ್ಟು ಹಿಂದೆ ಹೋಗೋದಿಲ್ಲ. ನಾನೀಗ ನಮ್ಮ ಈ ಒಂದು
ಹಿಂದಿನ ಕಾಲ ಅದನ್ನು 5 ಕ್ಷೇತ್ರಕ್ಕೆ ಮಾತ್ರ ಸೀಮಿತಗೊಳಿಸಿದ್ದೇನೆ ಸಮಯದ ಅವಕಾಶನ ಇಟ್ಟುಕೊಂಡು. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೆ ಹೇಗಿತ್ತು ಈಗ ಹೇಗಿದೆ. ಎರಡನೇದು ಸಾಮಾಜಿಕ ಕ್ಷೇತ್ರದಲ್ಲಿ ಹಿಂದೆ ಹೇಗಿತ್ತು ಹೀಗೆ ಹೇಗಿದೆ. ಮೂರನೇದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದೆ ಹೇಗಿತ್ತು ಹೀಗೆ ಹೇಗಿದೆ. ನಾಲ್ಕನೇದು ರಾಜಕೀಯ ಕ್ಷೇತ್ರದಲ್ಲಿ. ಐದನೇದು ಸಾಂಸಾರಿಕ ಅಥವಾ ಕೌಟುಂಬಿಕ ಕ್ಷೇತ್ರಗಳಲ್ಲಿ. ತಿಳಿ ಹಾಸ್ಯದೊಂದಿಗೆ ಈ ಒಂದು 5 ಕ್ಷೇತ್ರವನ್ನು ನಾನು ಇವತ್ತು ನನ್ನ ವಸ್ತು ವಿಷಯವನ್ನಾಗಿ ಇಟ್ಟುಕೊಂಡಿದ್ದೇನೆ. ಇಸ್ ಇಟ್ ಓಕೆ ಸರ್? ಯಾ, ರಾಜಕೀಯ ಕ್ಷೇತ್ರ, ಸಾಂಸಾರಿಕ, ಸಾಮಾಜಿಕ, ಹಾಗೇ ಧಾರ್ಮಿಕ, ರಾಜಕೀಯ. ನಮಗೆ ಸದ್ಯಕ್ಕೆ ಸಾಕೀಗ ಎಲ್ಲ ಕ್ಷೇತ್ರ ವಿಂಗಡಿಸ್ಬೋದು. ಮೊದಲನೇದು ಧಾರ್ಮಿಕ ಕ್ಷೇತ್ರ. ಅಲ್ಲಿಂದ ಆರಂಭ ನೋಡಿ, ಯಾಕಂದರೆ ಎಲ್ಲ ಕೂಡ ಧರ್ಮದಿಂದ ಆರಂಭ ಆಗೋದು. ಹಿಂದಿನ ಕಾಲದಲ್ಲಿ ಹೇಗಿತ್ತು ಈಗಿನ ಕಾಲದಲ್ಲಿ ಹೇಳ್ತಕ್ಕಂಥ ಸಣ್ಣ ಪರಿಚಯ ಅಷ್ಟೇ. ತಮಗೆ ತಿಳಿದಿರುವ ಹಾಗೆ ನಮ್ಮ ಜೀವನವನ್ನು ಅವರವರ ವಯಸ್ಸಿಗನುಸಾರವಾಗಿ ಹಿಂದಿನವರು 4 ಭಾಗಗಳಾಗಿ ವಿಂಗಡಿಸಿದರು. ವಯಸ್ಸಿಗನುಸಾರವಾಗಿ ಹೇಗೆ? ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಯೌವನ ಅಥವಾ ತಾರುಣ್ಯ, ವೃದ್ಧಾಪ್ಯ. ದಿಸ್ ಈಸ್ ಅಕಾರ್ಡಿಂಗ್ ಟು ದ ಏಜ್ ಆಫ್ ಎ ಪರ್ಸನ್. ಶೈಶವಾವಸ್ಥೆ ಇನ್ಫೆನ್ಸಿ, ಬಾಲ್ಯಾವಸ್ಥೆ ಚೈಲ್ಡ್ಹುಡ್, ಯೌವನ ಯೂತ್, ವೃದ್ಧಾಪ್ಯ ಓಲ್ಡ್ ಏಜ್. ಇದು ಅವರವರ ವಯಸ್ಸಿಗೆ ತಕ್ಕಂತೆ 4 ಅವಸ್ಥೆಗಳನ್ನಾಗಿ ವಿಂಗಡಿಸಿದ್ದಾರೆ. ಇನ್ ಎ ವೇ ಓಲ್ಡ್ ಏಜ್ ಈಸ್ ಈಕ್ವಲ್ ಟು ಇನ್ಫೆನ್ಸಿ. ಯಾಕೆಂದರೆ ಬೋತ್ ಆರ್ ಡಿಪೆಂಡೆಂಟ್ ಪೀರಿಯಡ್. ಆ ಮಗುವಿಗೆ ನಾವು ನಮ್ಮ ರೀನಲ್ ಫಿಸಿಯಾಲಜಿ ಅದನ್ನು ಹೇಳುವಾಗ ನಾನು ತುಂಬ ಕಡೆ ಹೇಳೋದುಂಟು. ಈಗ ಸಣ್ಣ ಮಗು ಇನ್ಫೆನ್ಸಿ ಅದು ಉಚ್ಚಿ ಹೋಯ್ಕೊಂಡು ಬಿಡುತ್ತೆ ಪಾಪ. ಅದಕ್ಕೆ ಯಾಕೆಂದರೆ ಅದಕ್ಕೆ ಇನ್ನೂ ಕಂಟ್ರೋಲ್ ಡೆವಲಪ್ ಆಗಿರೋದಿಲ್ಲ. ಹಾಗೆ ತುಂಬ ವಯಸ್ಸಾದರೂ ಕೂಡ ಅಲ್ಲಲ್ಲಿ ಪಾಪ ಉಚ್ಚಿ ಹೋಯ್ಕೊಂಡು ಬಿಡ್ತಾರೆ. ಯಾಕೆ? ದೇ ಹ್ಯಾವ್ ಲಾಸ್ಟ್ ದ ಕಂಟ್ರೋಲ್. ದ ಚೈಲ್ಡ್ ಈಸ್ ಯೆಟ್ ಟು ಗೈನ್ ದ ಕಂಟ್ರೋಲ್. ದ ಓಲ್ಡ್ ಪೀಪಲ್ ಹ್ಯಾವ್ ಲಾಸ್ಟ್ ದ ಕಂಟ್ರೋಲ್. ಕ್ವೈಟ್ ನ್ಯಾಚುರಲ್ ಇದು. ಅದಕ್ಕೋಸ್ಕರ ಎಷ್ಟೋ ಸಲ ಸಣ್ಣ ಮಕ್ಕಳಿಗೂ ತುಂಬ ವೃದ್ಧರಿಗೂ ಏನೂ ವ್ಯತ್ಯಾಸ ಇಲ್ಲ. ನೀವು ಬಿಹೇವಿಯರ್ ನೋಡಬೇಕು, ಬೇಗ ಸಿಟ್ಟು ಬರ್ತದೆ. ಇದು ಒಂಥರ ನಾವು ಸ್ವಲ್ಪ ಅದ್ರಲ್ಲಿ ಮಾರ್ಜಿನ್ ಇಡಬೇಕಾಗತ್ತೆ, ಅದನ್ನು ತಿಳ್ಕೊಳ್ಬೇಕು. ಅದೇನೇ ಇರಲಿ, ಇದು ಅವರವರ ವಯಸ್ಸಿಗೆ ತಕ್ಕಂತೆ 4 ಅವಸ್ಥೆಗಳು. ಆದರೆ ಅವರವರು ಮಾಡಬೇಕಾದ ಕರ್ತವ್ಯ ಮತ್ತು ಕರ್ತವ್ಯಕ್ಕನುಸಾರವಾಗಿ ಈ ನಮ್ಮ ಜೀವನವನ್ನು ಹಿಂದಿನವರು 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಬ್ರಹ್ಮಚರ್ಯ, ಇನ್ನೊಂದು ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ. ಅಲ್ಲೋ ಸರ್? ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ. ಇದು ಎಲ್ಲರ ಜೀವನದಲ್ಲಿ ಈ ಅವಸ್ಥೆಗಳನ್ನು ನಾವು ಹಾದು ಹೋಗ್ತೇವೆ. ನೋಡಿ, ಒಂದು ಮಾತ್ರ ನಾನು ಹೇಳಬೇಕು, ವೃದ್ಧರು ಯಾವತ್ತೂ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು. ಯಾಕೆಂದರೆ ಕೆಲವರ ಜೀವನ ಬಾಲ್ಯದಲ್ಲೇ ಯೌವನದಲ್ಲೇ ಮುಗಿದು ಹೋಗಿಬಿಡುತ್ತೆ. ನಮಗೆ ಅದು ಇಲ್ಲವಲ್ಲ, ಭಗವಂತ ಇಷ್ಟು ವರ್ಷ ಕೊಟ್ಟಿದ್ದಾನಲ್ಲ. ಇವತ್ತು ನಾನು ಮುದುಕಾಗಲಿಕ್ಕೆ ನಾನು ಇಷ್ಟು ವರ್ಷನ ಬದುಕಿಬಿಟ್ಟಿದ್ದೇನಲ್ಲ. ಐ ಶುಡ್ ಬಿ ಗ್ರೇಟ್ಫುಲ್ ಟು ಆಲ್ ಮೈಟಿನೋ. ಅದು ಮರ್ತು ಬಿಡ್ತೇವೆ ನಾವು. ಈ ಮನುಷ್ಯನ ಗುಣ ಅಂದರೆ ಬೇಗ ಒಳ್ಳೆಯದನ್ನು ಬೇಗ ಮರ್ತು ಬಿಡೋದು, ಕೆಟ್ಟದನ್ನು ಮಾತ್ರ ಬೇಗ ನೆನಪಿಟ್ಕೊಳ್ಳೋದು. ಇದು ಸಾಮಾನ್ಯರ ಗುಣ. ಅದಕ್ಕೋಸ್ಕರ ಫಸ್ಟ್ ಥಿಂಗ್ ಈಸ್ ದಟ್ ವಿ ಶುಡ್ ಬಿ ಎವರ್ ಗ್ರೇಟ್ಫುಲ್ ಟು ಗಾಡ್ ಆಲ್ ಆಫ್ ಅಸ್ ಫಾರ್ ಹ್ಯಾವಿಂಗ್ ಗಿವನ್ ಸಚ್ ಎ ಲಾಂಗ್ ಲೈಫ್. ಅದು ಮಾತ್ರ ಬರೀಬಾರ್ದು ಇರಲಿ. ಈ ಬ್ರಹ್ಮಚರ್ಯದಲ್ಲಿ ಮುಖ್ಯವಾದ ಕೆಲಸ ಏನಂದರೆ ಜ್ಞಾನಾರ್ಜನೆ. ಆ್ಯಂಡ್ ದಟ್ ಇಸ್ ಬಿಕಾಸ್ ಆಫ್ ದ ಕಂಟ್ರೋಲ್ ಓವರ್ ಬಾಡಿ ಆ್ಯಂಡ್ ಮೈಂಡ್. ಅದನ್ನು ಸ್ಥಾಪಿಸಿ, ಯಾಕೆಂದರೆ ಜ್ಞಾನಾರ್ಜನೆ ಮಾಡಬೇಕಿದ್ರೆ ನನಗೆ ಕಾನ್ಸಂಟ್ರೇಷನ್ ಬೇಕು. ಕಾನ್ಸಂಟ್ರೇಷನ್ ಬರಬೇಕಿದ್ರೆ ನನ್ನ ಶರೀರದ ಮತ್ತು ಮನಸ್ಸಿನ ಹಿಡಿತವನ್ನು ನಾನು ಸ್ಥಾಪಿಸಿಕೊಳ್ಬೇಕು, ಸಾಧಿಸಿಕೊಳ್ಬೇಕಾಗತ್ತೆ. ಅದು ಬ್ರಹ್ಮಚರ್ಯ. ಅಲ್ಲಿ ಜ್ಞಾನಾರ್ಜನೆ, ವಿವೇಕ, ವಿದ್ಯೆ ಪಡೆಯುವುದೇ ನಮ್ಮ ಉದ್ದೇಶ. ನೆಕ್ಸ್ಟ್ ಬಂದಿರೋದು ಅದು ಗೃಹಸ್ಥಾಶ್ರಮ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಹ್ಯೂಮನ್ ಲೈಫ್. ಯಾಕೆಂದರೆ ನಮಗೊಂದು ಕೆಲವು ಡ್ಯೂಟಿಗಳಿವೆ ಸರ್. ಗೃಹಸ್ಥಾಶ್ರಮ ನಡೆಸಬೇಕು. ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಬೇಕಿದ್ರೆ ಗೃಹಸ್ಥಾಶ್ರಮ ಇಸ್ ದ ಬೆಸ್ಟ್ ಪೀರಿಯಡ್ ಆಫ್ ಲೈಫ್. ಧರ್ಮ, ಅರ್ಥ, ಕಾಮ, ಮೋಕ್ಷ ಪಡಿಬೇಕಿದ್ರೆ ಗೃಹಸ್ಥಾಶ್ರಮ ಮಾತ್ರ ಒಳ್ಳೆಯ ಗೃಹಸ್ಥನಾಗಿ ನಾನು ಸಮಾಜ ಸೇವೆ ಮಾಡಿ ಸಂಸಾರವನ್ನು ಕೂಡ ಸಾಗಿ ತೂಗಿಸಿ ಎಲ್ಲವನ್ನೂ ಮಾಡಬೇಕಾಗತ್ತೆ. ಅದು 2ನೇ ಭಾಗ. ಆದರೆ ಒಂದಕ್ಕೊಂದು ಅದು ಪ್ರೀಪೋನ್ ಪೋಸ್ಟ್ಪೋನ್ ಆಗಬಾರ್ದು. ಈಗ ಉದಾಹರಣೆಗೆ ಆ ದಂಪತಿಗಳು ಮಾಡುವ ಗೃಹಸ್ಥಾನ ಮಾಡುವ ಕೆಲಸವನ್ನು ಬ್ರಹ್ಮಚಾರಿಗಳು ಮಾಡಬಾರ್ದು, ಬ್ರಹ್ಮಚಾರಿಗಳು ಮಾಡುವ ಕೆಲಸವನ್ನು ದಂಪತಿಗಳು ಮಾಡಬಾರ್ದು. ಈಗ ಮದುವೆ ಆದವನು ಬ್ರಹ್ಮಚಾರಿ ಥರ ಇದ್ದರೆ ಏನಾಗಬೇಕು? ಸಂಸಾರಕ್ಕೆ ಒಡೆದೋಗುತ್ತೆ ಅಲ್ವಾ? ಅವನು ಯಾವನೋ ಒಬ್ಬಳು ಹೆಂಡತಿ ಡೈವರ್ಸ್ ಕೇಳಿದ್ಲಂತೆ. ಹೋಗಿ ಡೈವರ್ಸ್ ಕೇಳಿದರೆ, ಯಾಕೆ ಡೈವರ್ಸ್ ಕೇಳ್ತೀರಿ ಗಂಡನ ಹತ್ರ ಅಂತ ಹೇಳಿದ್ರೆ, ಅಲ್ಲ ಅವರು ನಾನು ಮುಟ್ಟಿದ ಕೂಡಲೇ ಅವರು ಓಡಿ ಹೋಗ್ತಾರೆ ಅಂತ ಅವಳ ಕಂಪ್ಲೇಂಟ್ ಕೋರ್ಟಲ್ಲಿ. ಹೌದಾ? ಅವರು ಹಿಂದೆ ಏನಾಗಿದ್ದರು? ಇಲ್ಲ, ಅವರು ಹಿಂದೆ ಕಬಡ್ಡಿ ಪ್ಲೇಯರ್ ಆಗಿದ್ದರು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಒಂದು ಸಣ್ಣ ಮಾತು, ಬ್ರಹ್ಮಚರ್ಯದಲ್ಲಿ ಇಟ್ ಈಸ್ ಎ ಪ್ಲೇಸ್ ಆರ್ ಎ ಪೀರಿಯಡ್ ಆಫ್ ಟೋಟಲ್ ಕಮಿಟ್ಮೆಂಟ್ ಆ್ಯಂಡ್ ಡೆಡಿಕೇಶನ್ ಫಾರ್ ಅರ್ನಿಂಗ್ ನಾಲೆಜ್. ಗೃಹಸ್ಥಾಶ್ರಮದಲ್ಲಿ
ಯು ಹ್ಯಾವ್ ಟು ಡೂ ಲಾಟ್ ಆಫ್ ಸರ್ವಿಸ್. ಅದು ಎರಡಕ್ಕೊಂದು ಮಾಡಬಾರ್ದು. ಮೂರನೇದು ವಾನಪ್ರಸ್ಥ. ವಾನಪ್ರಸ್ಥ ಅಂದರೆ ವಾನ ಅಂದರೆ ಕಾಡು, ಪ್ರಸ್ಥ ಅಂದರೆ ಹೋಗುವುದು. ಸರ್, ಒಂದು ಅರ್ಥದಲ್ಲಿ ಇದು ನಾವು ತಿಳ್ಕೊಳ್ಬೇಕು. ಯಾರು ಕೂಡ ಕಾಡಿಗೆ ಹೋಗಬೇಕಾಗಿಲ್ಲ, ಆದರೆ ಕಾಡಿಗೆ ಹೋಗುವಂಥ ಪ್ರಕ್ರಿಯೆ ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಆಫ್ಟರ್ 60 or so, ಎಸ್, ಕಮೆನ್ಸ್ಮೆಂಟ್ ಆಫ್ ಡಿಟ್ಯಾಚ್ಮೆಂಟ್ ಇದನ್ನು ಮಾಡಲೇಬೇಕು ಸರ್. ನನಗೆ ಇನ್ನೂ ಕೂಡ ಆಸೆ, ಸಾಯಲಿಗೆ ಬಿದ್ದಿದ್ದೇನೆ, ನನಗೆ ಇನ್ನೊಂದು ನೆಕ್ಲೆಸಲ್ಲಿ ಆಸೆ, ಇನ್ನೊಂದು ಸೈಟ್ ತೊಗೊಳ್ಬೇಕು, ಇನ್ನೊಂದು ಕೋಟಿ ಮಾಡಬೇಕು ಅಂತಿದ್ದರೆ ಎಲ್ಲಿ ಬದುಕಲಿಕ್ಕಾಗುತ್ತೆ? ಆ ಕಾರಣಕ್ಕಾಗಿ ವಾನಪ್ರಸ್ಥ ಅಂದರೆ ಕಮೆನ್ಸ್ಮೆಂಟ್ ಆಫ್ ದ ಡಿಟ್ಯಾಚ್ಮೆಂಟ್ ಶುಡ್ ಅಕ್ಕರ್ ಅಟ್ ವಾನಪ್ರಸ್ಥ. ಯು ಡೋಂಟ್ ಹ್ಯಾವ್ ಟು ಗೋ ಟು, ಅದು ಈ ಪ್ರವೃತ್ತಿ ನಡೀತದೆ, ಎಲ್ಲ ಸಂಸಾರಿಗಳು ನಡಿಬೇಕಾಗತ್ತೆ. ಇನ್ನು ಸನ್ಯಾಸ. ಸನ್ಯಾಸ ಅಂದರೆ ಅದು ನೀವು ಸನ್ಯಾಸಿ ಆಗಬೇಕಾಗಿಲ್ಲ. ಯು ಆರ್ ರೆಡಿ ಟು ಕ್ವಿಟ್ ದಿಸ್ ವರ್ಲ್ಡ್ ಎನಿ ಟೈಮ್, ದ್ಯಾಟ್ ಈಸ್ ಸನ್ಯಾಸ. ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ನೀವು ಕಾಡಿಗೆ ಹೋಗಬೇಕಾಗಿಲ್ಲ, ಸನ್ಯಾಸ ಕಾವಿ ಧರಿಸಬೇಕಾಗಿಲ್ಲ, ಆದರೆ ಈ ಸನ್ಯಾಸ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಒಂದು ಮಾತು, ಎಲ್ಲ ಸಾಮಾನ್ಯರ ಜೀವನದಲ್ಲಿ ಕೂಡ ಸನ್ಯಾಸ ಅಂತಕ್ಕಂತಹ ಒಂದು ಪ್ರವೃತ್ತಿ, ವಾನಪ್ರಸ್ಥ ಪ್ರವೃತ್ತಿ ಅದು ಬಂದೇ ಬರಬೇಕು. ಆಗ ಮಾತ್ರ ಸುಖವಾದಂತಹ ಮೋಕ್ಷ ಪ್ರಾಪ್ತಿಯಾಗತ್ತೆ. ಇನ್ನು ಸನ್ಯಾಸ, ನಮ್ಮ ದೇಶ ಸಾಧು ಸಂತರ ನಾಡು, ಅದು ಯತಿಗಳ ಊರು, ಸಂಸ್ಯಾರ್ಜಿಗಳಿರ್ತಕ್ಕಂಥ ಊರು. ತುಂಬ ಜನ ಸನ್ಯಾಸಿಗಳು ನಮ್ಮಲ್ಲಿ ಇದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ. ಆದರೆ ಒಂದು ಮಾತು, ಕೆಲವರು ಪೂರ್ಣ ಸನ್ಯಾಸಿಗಳಾಗಿರ್ತಾರೆ. ಅಂದರೆ ಬಾಲ್ಯದಿಂದಲೇ ಸನ್ಯಾಸವನ್ನು ಸ್ವೀಕರಿಸಿ, ಸ್ವಾಮಿ ವಿವೇಕಾನಂದರು ಸನ್ಯಾಸವನ್ನು ಸ್ವೀಕರಿಸಿ ಸನ್ಯಾಸಿ ಆಗಲಿದ್ದವರಿದ್ದಾರೆ. ಕೆಲವರು ಗೃಹಸ್ಥಾಶ್ರಮ ಪಡೆದು ಆಮೇಲೆ ಸನ್ಯಾಸವನ್ನು ಸ್ವೀಕರಿಸಿದ್ದಾರೆ. ರಾಘವೇಂದ್ರ ಗುರುಗಳು ಅವರು ಗೃಹಸ್ಥರಾಗಿದ್ದರು, ಆಮೇಲೆ ಸನ್ಯಾಸವನ್ನು ಸ್ವೀಕರಿಸಿದರು. ಸನ್ಯಾಸದಲ್ಲಿ ಥರದ ಸನ್ಯಾಸ ಇದೆ. ಒಂದು ಹೇರಿಕೊಂಡ ಸನ್ಯಾಸ, ಇನ್ನೊಂದು ಅದು ಆರಿಸಿಕೊಂಡ ಸನ್ಯಾಸ. ಈ ಆರಿಸಿಕೊಂಡ ಸನ್ಯಾಸ ಅದು ಶಾಶ್ವತವಾಗಿ ಉಳಿಯುತ್ತೆ, ಹೇರಿಕೊಂಡ ಸನ್ಯಾಸ ಹೆಚ್ಚು ದಿವಸ ಉಳಿಯುವುದಿಲ್ಲ. ನಾನು ಇದನ್ನೆಲ್ಲ ಯಾಕೆ ಹೇಳಬೇಕಾಗಿತ್ತು ಅಂದರೆ, ಹಿಂದಿನ ಕಾಲದಂತಹ ಒಂದು ಗುರು ಪರಂಪರೆ, ಆ ಗುರುಪೀಠ, ಆ ಧರ್ಮಪೀಠಗಳು, ಆ ಮಠಾಧಿಪತಿಗಳು, ಆ ಸನ್ಯಾಸಿಗಳು, ಆ ಸ್ವಾಮೀಜಿಗಳಿಗೆ ಒಂದು ಇದ್ದಂತಹ ಮಹತ್ವ ತಾವು ಕೂಡ ನೋಡ್ತಿರುವಂಥ ಹಾಗೆ ಕ್ರಮೇಣ ಈ ನಡುವೆ ಈ ದಿವಸಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆ ಸನ್ಯಾಸಿಗಳ ಲಕ್ಷಣ ಏನು? ಅದೇನೆಂದರೆ, ದಾನಂ ಹಸ್ತಸ್ಯ ಭೂಷಣಂ, ಸತ್ಯಂ ಕಂಠಸ್ಯ ಭೂಷಣಂ, ವೇಗೋ ಅಶ್ವಸ್ಯ ಭೂಷಣಂ, ಬೋಧನಾಂ ಗುರುಣಾಂ ಭೂಷಣಂ, ಜ್ಞಾನವೈರಾಗ್ಯಂ ಯತಿಭೂಷಣಂ. ಸರ್, ಒಂದು ವೈರಾಗ್ಯ ಸನ್ಯಾಸಿಗಿರಬೇಕಾಗಿದ್ದು ಎರಡು ಮುಖ್ಯವಾದ ಕೆಲಸ, ಜ್ಞಾನ, ವೈರಾಗ್ಯ. ಇವತ್ತು ಯಾಕೆ ಹೇಳಿದೆ ಅಂದರೆ, ಹೆಚ್ಚಿನ ಕೆಲವು ಸನ್ಯಾಸಿಗಳಿಗೆ ಅಥವಾ ಸ್ವಾಮೀಜಿಗಳಿಗೆ ಕೆಲವರಿಗೆ ವೈರಾಗ್ಯವೂ ಇಲ್ಲ, ಕೆಲವರಿಗೆ ಜ್ಞಾನವೂ ಇಲ್ಲ. ಸರ್ವಸಂಗ ಪರಿತ್ಯಾಗಿಗಳು ದೇಹವನ್ನು ದಂಡಿಸಬೇಕು, ಧರ್ಮವನ್ನು ಮಂಡಿಸಬೇಕು, ಅಧರ್ಮವನ್ನು ಖಂಡಿಸಬೇಕು. ಇದು ಧರ್ಮ ಪ್ರಚಾರ ಮಾಡಬೇಕು, ಅದವರ ಕರ್ತವ್ಯ. ಆದರೆ ಹಾಗಿಲ್ಲ. ಸರ್ವಸಂಗ ಪರಿತ್ಯಾಗಿಗಳು ಅವರಲ್ಲ. ಕೆಲವರು ನಮ್ಮಲ್ಲಿ ಒಳ್ಳೊಳ್ಳೆ ಸ್ವಾಮೀಜಿಗಳಿದ್ದಾರೆ, ನಾವು ಅದನ್ನು ಒಪ್ಪಲೇಬೇಕು. ಈಗ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅಂತಹ ಬಡತನದಲ್ಲಿ ತನ್ನ ಜೀವನವನ್ನು ಮಾಡಿದರು. ಒಂದು ಲೋಟ ರಾತ್ರಿ ಊಟ ಇಲ್ಲದೆ ಅವ್ರು ಕೆಲವು ದಿವಸ ಮಲ್ಕೊಂಡು ಬಿಟ್ಟರು. ಅವರಿಗೆ ಭಗವಂತನ ಪ್ರತ್ಯಕ್ಷ ಆಗಿ ನಿನಗೆ ಏನು ಬೇಕಿದ್ದ ಕೇಳ್ಕಪ್ಪ, ಕೊಡ್ತೇನೆ ಅಂತೇಳಿ, ಬೇಡ ನನಗೆ ಯಾವ ಸಂಪತ್ತು ಬೇಡ, ಯಾವ ಸುಖವೂ ಬೇಡ, ಎಲ್ಲ ಕಷ್ಟಗಳನ್ನು ನನಗೆ ಕೊಡು, ನಾನು ಕಷ್ಟ ಜೀವನ ಮುಗಿಸಿ ನನ್ನ ಪುಣ್ಯ ಕಾರ್ಯದಿಂದ ಜನರನ್ನು ನಾನು ಉದ್ಧರಿಸ್ತೇನೆ ಅಂತ ಹೇಳಿದವರು ಗುರುಸ್ವಾಮಿ ರಾಘವೇಂದ್ರರು. ಅಂಥ ಸ್ವಾಮೀಜಿಗಳು ಇದ್ದಾರೆ. ಆದಿಶಂಕರಾಚಾರ್ಯರು ಎಂಥ ಅದ್ಭುತವಾದ ಒಂದು ಸನ್ಯಾಸಿ ಆಗಿ ಬೆಳೆದ, ಭಾರತ ದೇಶವನ್ನು ಉಳಿಸಿದಂಥ, ಇಲ್ಲದ್ರೆ ಬೌದ್ಧ ಧರ್ಮದ ಆಕ್ರಮಣವಾದ ಕಾಲದಲ್ಲಿ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಿದವರು ಆದಿಶಂಕರಾಚಾರ್ಯರು. ಆ ಸಣ್ಣ ವಯಸ್ಸಿನಲ್ಲಿ 4 ಪೀಠಗಳನ್ನು ಸ್ಥಾಪಿಸಿ ಭಾರತಾದ್ಯಂತ ಓಡಾಡಿ, ಅದು ಹೇಗೆ ಓಡಾಡಿದರೂ ನನಗೆ ಅರ್ಥ ಆಗೋದಿಲ್ಲ, ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಅಂಥ ಅದ್ಭುತ. ಕುಪುತ್ರೋ ಜಾಯತೆ ಕುಮಾತ ನ ಭವತಿ ಅಂತ ಹೇಳಿದವರು ಶಂಕರಾಚಾರ್ಯರು. ಈ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದರೆ ಕೆಟ್ಟ ತಾಯಂದಿರು ಇಲ್ಲ ಅಂತ ಸಾರಿ ಹೇಳಿದರು ನಮ್ಮ ಆದಿಶಂಕರಾಚಾರ್ಯರು. ಆಮೇಲೆ ಬಂದಂಥ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು, ಹೀಗೆ ಭಗವತ್ಪಾದರು, ಹೀಗೆ ಹಲವಾರು ಸ್ವಾಮೀಜಿಗಳು ನಮ್ಮಲ್ಲಿ ಸನ್ಯಾಸಿಗಳು ತುಂಬ ಜನ ಒಳ್ಳೆಯ ಕೆಲಸ ಮಾಡಿ ಹೋಗಿದ್ದಾರೆ. ನಾನು ಅವರ ಬಗ್ಗೆ ತುಂಬ ಗೌರವ ನಾವು ಇಟ್ಟುಕೊಳ್ಬೇಕು. ಆದರೆ ಈ ನಡುವೆ ಇಂದಿನ ಕಾಲದಲ್ಲಿ ಕೆಲವು ಸ್ವಾಮೀಜಿಗಳು ಕೂಡ, ಮೊನ್ನೆ ತಾನೇ ಪೇಪರಲ್ಲಿ ಓದಿ, ನಿಮಗೆ ಗೊತ್ತೇ ಇದೆ, ಯಾವುದೋ ಒಬ್ಬ ಮಠದ ಸ್ವಾಮೀಜಿ ತನ್ನ ಭಕ್ತನ ಮಗಳೊಂದಿಗೆ ಪರಾರಿಯಾದ, ಇನ್ನೊಬ್ಬ ಸ್ವಾಮೀಜಿ ತನ್ನ ಭಕ್ತರೊಂದಿಗೆ ಅವನು ಲೀಲಾಜಾಲ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡ. ನನಗೆ ಹೇಳಬೇಕಾಗಿಲ್ಲ ನಿಮಗೆ, ಎಷ್ಟು ಕಡೆ ನಾವು ವಿಚಾರಗಳನ್ನ ಕೇಳ್ತಾ ಇದ್ದೇವೆ. ಆಗಿದ್ದ ಮೊನ್ನೆ ಯಾರೋ ನನ್ನ ಬಗ್ಗೆ ಬಂದು ಹೇಳಿದ್ರು, ಸರ್ ನೀವು ನಿತ್ಯಾನಂದ ಬಗ್ಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದರು. ಇಲ್ಲಿ ಒಬ್ಬರು ನೀವು ಅದನ್ನು ಪ್ರಸ್ತಾಪಿಸಬೇಕಿತ್ತು ಅಂತ ನನಗೆ ಮನಸ್ಸು ಬರಲಿಲ್ಲ. ಆದರೆ ಇವತ್ತು ಅವ್ರು ಕೇಳಿದ್ರು ನಾನು ಹೇಳ್ತೇನೆ ಅಷ್ಟೇ ಹೊರತು. ನನಗೆ ಯಾರೋ ಕೇಳಿದರು, ಸರ್ ಪುತ್ರರೇ, ಈ ನಿತ್ಯಾನಂದ ಸ್ವಾಮೀಜಿ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ?
ನಾನು ಹೇಳಿದೆ, ನೋಡಿ, ನಾನು ಒಬ್ಬ ಶರೀರ ಕ್ರಿಯಾಶಾಸ್ತ್ರದ ಪ್ರಾಧ್ಯಾಪಕನಾಗಿ ಹೇಳಬೇಕು, ನನಗೆ 6 ಅಡಿ ಉದ್ದದ ಶರೀರ ಇದೆ, ನನಗೆ ಮೀಸೆ ಗಡ್ಡ ಬರ್ತದೆ, ಆದರೆ ನಾನು ಲೈಂಗಿಕ ವಿಚಾರದಲ್ಲಿ 6 ವರ್ಷದ ಮಗು ಇದ್ದಾಗೆ ಅಂದರೆ ಇದು ಒಪ್ಪತಕ್ಕದ ಮಾತಲ್ಲ ಸರ್. ಯು ಕಾಂಟ್ ಬಿಲೀವ್ ಇಟ್. ಅದೆಲ್ಲ ಅದೇನು ಯಾರನ್ನು ಫುಲ್ ಮಾಡ್ತಾಯಿದ್ದಾರೆ? ಯಾರನ್ನು ಫುಲ್ ಮಾಡ್ತಾರೆ? ಇದು ಯಾರಿಗೆ ಹೇಳಬೇಕಾದದ್ದು? ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ಎಲ್ಲ ಸ್ವಾಮೀಜಿಗಳಿಗೆ ಪಾಪ ಹೊರಗೆ ಕಾವಿ ಒಳಗೆ ನೋವು, ಅಯ್ಯೋ ನನ್ನ ಸಮಾಜ ಉದ್ಧಾರ ಆಗಿಲ್ಲ, ಬಡವರಿದ್ದಾರೆ ಅಂತ ಎಲ್ಲ ತುಂಬ ದೊಡ್ಡ ಸ್ವಾಮೀಜಿ, ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಪ್ರಾತಸ್ಮರಣೀಯರು, ಶೃಂಗೇರಿ ಸ್ವಾಮೀಜಿ, ಒಳ್ಳೊಳ್ಳೆ ಸ್ವಾಮೀಜಿಗಳಿದ್ದಾರೆ. ಅವರಿಗೆಲ್ಲ ಹೊರಗೆ ಕಾವಿ ಇದ್ದರೂ ಕೂಡ ಒಳಗೆ ನೋವು. ಏನು ನೋವು? ಅಯ್ಯೋ ನನ್ನ ಸಮಾಜ ಉದ್ಧಾರ ಆಗಿದ್ದ. ಆದರೆ ಈ ಸ್ವಾಮೀಜಿಗೆ ಹಾಗಲ್ಲ, ಇವರಿಗೆ ಹೊರಗೆ ಕಾವಿ ಒಳಗೆ ಕಾವು ಅಂತ ಹೇಳಬೇಕಾಯ್ತು. ನಾನು ಯಾಕೆ ಹೇಳಿದೆ ಅಂದರೆ, ನಮಗೆ ನಮ್ಮ ಹಿಂದಿನ ಕಾಲ ಪ್ರಸ್ತುತ ಮಾಡುವಾಗ ನಮಗೆ ಒಂದು ಧರ್ಮ ರಕ್ಷಣೆ ಮಾತ್ರವೇ ಅಲ್ಲ, ನಮಗೊಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಸ್ವಾಮೀಜಿಗಳು ಬೇಕಾಗತ್ತೆ. ಅದು ಈ ನಡುವೆ ಕೆಲವು ಸ್ವಾಮಿಗಳಿಂದ ಕೆಟ್ಟು ಹೋಗಿ ಅದು ಈ ಸನ್ಯಾಸಿಗಳ ಪರಂಪರೆಗೆ ಒಂದು ಕಪ್ಪು ಚುಕ್ಕೆ ತಂದಿದೆ. ಹಾಗಾಗಬಾರ್ದು ನಮ್ಮ ಆಶಯ. ಅದು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದಿನ ಕಾಲದಲ್ಲಿರ್ತಕ್ಕಂಥ ವಿಚಾರ. ಎರಡನೇದು ನಮ್ಮ ರಾಜಕೀಯ ಕ್ಷೇತ್ರ. ಹಿಂದಿನ ಕಾಲದ ರಾಜಕಾರಣಿಗಳು ನೋಡಬೇಕು ನೀವು. ನಮ್ಮಲ್ಲಿ ಗೋವಿಂದ ಗೌಡ್ರದ್ದು ಒಬ್ಬರು ಮಿನಿಸ್ಟ್ರು ಇದ್ದರು, ಎಂಥ ಅದ್ಭುತವಾದ ಸರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು, ನಿಜಲಿಂಗಪ್ಪನವರು ಇದ್ದರು. ಪಾಪ ಅವರು ಮುಖ್ಯ ಪದವಿ ಬಿಟ್ಟು ಹೋದಾಗ ಅವರು ಬಸ್ಸಲ್ಲಿ ಹೋದರು ಚಿತ್ರದುರ್ಗಕ್ಕೆ. ಅಂತಹ ಅದ್ಭುತವಾದ ರಾಜಕಾರಣಿಗಳಿದ್ದರು, ಸರ್ವಸ್ವ ತ್ಯಾಗ. ಯಾಕಂದರೆ ಅವರು ರಾಜಕಾರಣವೆಂದರೆ ಇದು ನನಗೆ ಸಮಾಜ ಸೇವೆ ಮಾಡಲು ಬಂದಂಥ ಒಂದು ಸದವಕಾಶ ಎಂದು ತಿಳ್ಕೊಂಡು ಮಾಡಿದವರು. ಅಂಥ ಅದ್ಭುತವಾದ ರಾಜಕಾರಣಿಗಳಿದ್ದರು. ಈಗ ಬೇರೆ ಚಿತ್ರ ಚೇಂಜ್ ಆಗಿದೆ. ಈಗ ಮಂತ್ರಿಗಳಿಗೆ ಕೋಟಿ ಕೋಟಿ, ಜನರಿಗೆ ಲಂಗೋಟಿ. ಕೆಲವರಿಗೆ ಅದೂ ಇಲ್ಲ ಅಲ್ವಾ? ಕೇಳುವರು ವೇದಾಂತ, ಹೇಳುವರು ಸಿದ್ಧಾಂತ, ಮಾಡೋರು ರಾದ್ದಾಂತ. ನನಗೆ ಹೇಳಲಿಕ್ಕೆ ಯಾವ ಮುಜುಗರವಿಲ್ಲ. ಯಾಕೆಂದರೆ ನಾನು ಕಣ್ಣಲ್ಲಿ ನೋಡ್ತಕ್ಕಂಥದ್ದು ಒಂದು ಸಣ್ಣ ಗುಡಿಸಲಿದ್ದಂಥ ಕಾರ್ಪೊರೇಟರ್ ಇವತ್ತು ನೀವು ನನ್ನ ಜೊತೆ ಬಂದರೆ ನಾನು ತೋರಿಸ್ತೇನೆ 20 ಕೋಟಿ ಮನೆ ಕಟ್ಟಿದ್ದಾರೆ. ಎಲ್ಲಿಂದ ಬಂತು ಹಣ ಹೇಳಿ? ಸಚಿವರುಗಳು, ಮಂತ್ರಿಗಳು ಎಲ್ಲಿಂದ ಬಂತು? ಅದಕ್ಕೆ ಯಾರೋ ಮೊನ್ನೆ ಹೇಳ್ತಿದ್ರು, ಇನ್ ಅವರ್ ಕಂಟ್ರಿ ಫ್ರೂಟ್ಸ್ ಆರ್ ಸೀಡ್ಲೆಸ್, ಕಮ್ಯುನಿಕೇಷನ್ಸ್ ಆರ್ ವೈರ್ಲೆಸ್, ಕರೆಸ್ಪಾಂಡೆನ್ಸಸ್ ಆರ್ ಪೇಪರ್ಲೆಸ್, ಬಟ್ ಮಿಲಿಯನ್ಸ್ ಆರ್ ಜಾಬ್ಲೆಸ್ ಆ್ಯಂಡ್ ಮಿನಿಸ್ಟರ್ಸ್ ಆರ್ ಶೇಮ್ಲೆಸ್. ಈ ಥರ ಹೇಳ್ತಾರೆ. ಯಾಕೆಂದರೆ ಅದು ಆ ರೀತಿಯಾಗಿ ಪರಂಪರೆ ಬೆಳೆದು ಬಂದಿದೆ. ಇನ್ವೆಸ್ಟ್ಮೆಂಟ್ ಇಲೆಕ್ಷನ್ಸ್ ಆರ್ ರೀಇನ್ವೆಸ್ಟ್ಮೆಂಟ್ಸು. ಎಷ್ಟೋ ಲಕ್ಷ ಕೋಟಿ ಗಟ್ಟಲೆ ಮಾಡಬೇಕು. ಅವರು ಕೇಳೇ ಹೇಳ್ತಾರೆ, ಅಲ್ಲರಿ ಇಷ್ಟು ಕೋಟಿ ಖರ್ಚು ಮಾಡಿದೆ ನೀವೇ ನನಗೆ ಎಲ್ಲಿ? ಒಟ್ಟು ಇವತ್ತು ನನ್ನ ದುಡ್ಡು ಕೇಳಿದವರು, ನಾನು ಕೊಟ್ಟು 500 ರೂಪಾಯಿ ತಿಂದವರು ನೀವೇ ಅಲ್ವಾ? ಮತ್ತು ನಾನು ಮಾಡಲೇಬೇಕಲ್ಲ ಅದನ್ನು. ಈ ರೀತಿ ಅಂತ ಯಾವುದೋ ಒಂದು ವರ್ತುಲು ಹೇಳಲಿಕ್ಕೆ ಬೇಜಾರಾಗುತ್ತೆ. ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ರಾಜಕೀಯ ಎಲ್ಲ ವಿಚಾರಗಳು ಅಷ್ಟೇ. ಈಗ ನಮ್ಮ ವಿಧಾನಸೌಧ ಇದೆ, ಅಲ್ಲಿ ಏನು ಬರೆದಿದ್ದಾರೆ? ಸರಕಾರದ ಕೆಲಸ ದೇವರ ಕೆಲಸ, ದೇವರೇ ಬಂದು ಮಾಡಬೇಕು, ಇವ್ರು ಮಾಡಲ್ಲ. ಅಲ್ಲಿ ಒಬ್ಬ 2 ಫೈಲ್ ಇಟ್ಕೊಂಡಿರ್ತಾನೆ ಆಫೀಸರ್ ಹೋದರೆ, ಏಕ್ ಫೈಲ್ ಅಭಿ ನಹಿ, ಏಕ್ ಫೈಲ್ ಕಭಿ ನಹಿ. ಅಲ್ಲಿ ನೀವು ಹೋದರೆ ಅಲ್ಲಿ ಒಂದು ಸಣ್ಣ ಒಂದು ಬಾಗಿಲಿದೆ, ಆ ಬಾಗಿಲಿಗೆ ಇನ್ನೂ ಚಿಕ್ಕ ಬಾಗಿಲಿದೆ, ನಿಮ್ಗೆ ಗೊತ್ತಲ್ಲ, ಸಣ್ಣ ಬಾಗಿಲಿರ್ತದೆ. ಅದನ್ನು ತಳ್ಳಿರಿ ಅಂತ ಬರೆದಿರ್ತಾರೆ. ಅದರಲ್ಲಿ ಏನು ತಳ್ಳಿರಿ ತಿಳ್ಕೊಳ್ಬೇಕು ನಾವು, ತಳ್ಳಿರಿ. ಎ ಸಿಲ್ಕ್ ಬೋರ್ಡ್ ರಿಸರ್ಚ್, ಎ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್. ನಾವು ಕೂಡಲೇ ಅರ್ಥ ಮಾಡ್ಕೊಳ್ಬೇಕು ಅದರ ವಿಚಾರಗಳೆಲ್ಲ. ಆಗೋದೇ ಇಲ್ಲ ಸರ್, ಆಗೋದೇ ಇಲ್ಲ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇಷ್ಟು ಜನ ರಾಜಕೀಯ ದುರ್ಗಳಿದ್ದಾರೆ. ಎಲ್ಲ ಅಪರೂಪಕ್ಕೆ ಒಬ್ಬಿಬ್ಬರನ್ನು ಬಿಟ್ಟರೆ, ಎಲ್ಲರೂ ಹೇಳೋಕ್ಕಾಗಲ್ಲ. ಆದರೆ ಕೆಲವರು ಇವತ್ತು ನಮಗೆ ಎಷ್ಟು ಅಸಹ್ಯ ಬಂದು ಹೋಗಿದೆ ಅಂದರೆ, ಅವರು ಅವರಂತೆ ನೀವಾಗಿ ಇವರಂತೆ ನೀವಾಗಿ ಅಂತ ಹೇಳ್ತಾರೆ ಹೊರತು ನನ್ನಂತೆ ನೀವಾಗಿ ಅಂತ ಹೇಳುವಂಥ ರಾಜಕಾರಣಿಗಳು ಎಲ್ಲಿದ್ದಾರೆ? ಶೋ ಬಿ ಒನ್, ಯು ಬಿ ಲೈಕ್ ಮೀ ಐ ಸೇ. ಇಲ್ವಲ್ಲ. ಆ ಕಾರಣಕ್ಕಾಗಿ ಆ ಕ್ಷೇತ್ರವು ಕಲುಷಿತಗೊಂಡಿದೆ. ಮತ್ತು ಇವರ ದುಡ್ಡು ಆಡಳಿತದಾಗಿ ನಾನು ಎಲ್ಲೋ ನೋಡಿದೆ, ಈ ಕನ್ನಡವನ್ನು ಕೂಡ ಕೊಲೆ ಮಾಡ್ತಾ ಇದ್ದಾರೆ. ಪಾಪ ಕನ್ನಡ ಸಭೆಯಲ್ಲಿ ಮೊನ್ನೆ ಎಲ್ಲ ಬರೆದಿತ್ತು, ಸರಕಾರದ ಹೆಂಗಸರ ಹೆರಿಗೆ ಆಸ್ಪತ್ರೆ. ಎಷ್ಟು ತಪ್ಪು ನೋಡಿದ್ರಲ್ಲಿ. ಸರಕಾರದ ಹೆಂಗಸರ ಹೆಸರಿಗೆ ಆಸ್ಪತ್ರೆ, ಗಂಡಸರಿಗೂ ಬೇರೆ ಆಸ್ಪತ್ರೆ ಇದೆಯೋ ಅನ್ನುವಂಥ ಒಂದು ಡೌಟು. ಎರಡನೇದು, ಸರಕಾರದ ಹೆಂಗಸರು ಮಾತ್ರ ಇರುವುದೋ ಇನ್ನೊಂದು ಡೌಟು ಅಲ್ವಾ? ಆಮೇಲೆ ಪಾಪ ಯಾವುದೋ ಶಿಕ್ಷಣ ಇಲಾಖೆ ಇದನ್ನು ಕೊಟ್ಟಿದ್ದಾರಂತೆ, ಯಾರು ನಮ್ಮ ಮಂತ್ರಿಗಳು. ಏನಂತ ಹೇಳಿದ್ರೆ, ನೋಡಪ್ಪ ಎಲ್ಲ ಕಡೆ ಕೂಡ ಕಲೀರಿ ಕಲಿಸಿರಿ ಅಂತ ಬೋರ್ಡ್ ಹಾಕು, ಜನ ಕಲೀಲಿ. ಅವನು ಹೋಗಿ ಪಾಪ ಈ ಬ್ರಾಂದಿ ಅಂಗಡಿ ಮಾರುವಲ್ಲಿ ಹಾಕಿಬಿಟ್ಟಿದ್ದಾರೆ. ಅವ್ರ ಬದಲಿಗೆ ಅಲ್ಲ ದಡ್ಡ ಇಲ್ಲಿ ಯಾಕೆ ಹಾಕಿದ್ದೀರಿ ನೀವು, ಕಲೀರಿ ಕಲಿಸಿರಿ ಅಂತ ನೀವು ಹೇಳಿದಲ್ಲ ಸರ್, ಎಲ್ಲಿ ಜನ ಜಾಸ್ತಿ ಇದ್ದಾರೆ ಅಲ್ಲಿ ಬೇಕು. ಇಲ್ಲಿ ತುಂಬ ಜನ ಸರ್ ಸಂಜೆ ಆದಮೇಲೆ. ನನಗೆ ಒಂದು ನಿಮ್ಗೆ ಹೇಳಬೇಕು, ನಾನು ಫಸ್ಟ್ ಟೈಮ್ ಬಂದಾಗ ಬೆಂಗಳೂರಿಗೆ ವಿಲ್ಸನ್ ಗಾರ್ಡನಲ್ಲಿ ಒಂದು ಎಲೆಕ್ಟ್ರಿಕಲ್ ಕ್ರೆಮಿಟೋರಿಯಂ ಇದೆ, ವಿದ್ಯುತ್ ಚಾಲಿತ ಚಿತಾಗ್ರಹ, ಎಲೆಕ್ಟ್ರಿಕಲ್ ಕ್ರೆಮಿಟೋರಿಯಂ. ಅದು ಸ್ವಲ್ಪ ರಿಪೇರಿಗೆ ಬಂತು. ನನಗೆ ಖಂಡಿತ ಹೇಳ್ತಾರೆ, ಆಗ ಸರ್ಕಾರದ ಒಂದು ಪ್ರಕಟಣೆ,
ನಮ್ಮ ಸರಕಾರದ ವಿದ್ಯುತ್ ಚಾಲಿತ ಚಿತಾಗ್ರಹ ಈಗ ದುರಸ್ತಿಯಲ್ಲಿ ಇದೆ. ಕನಿಷ್ಠ 6 ತಿಂಗಳ ಕಾಲ ಬೇಕಾಗಿದೆ ದುರಸ್ತಿಯನ್ನು ಸಂಪೂರ್ಣ ಮಾಡಲು. ಅಲ್ಲಿವರೆಗೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರಲಾಗಿದೆ. ಯಾರು ಸಾಯಬೇಡಿ ದಯವಿಟ್ಟು. ಆಮೇಲೆ ಮತ್ತೆ ಪುನಃ ಅವರದೇ ಇದು. ಈಗ ನಮ್ಮ ಸರಕಾರದ ಚಿತಾಗ್ರಹ ಸಂಪೂರ್ಣ ದುರಸ್ತಿಯಾಗಿದೆ. ಈ ಸದವಕಾಶವನ್ನು ಎಲ್ಲರೂ ಬಳಸಿಕೊಳ್ಬೇಕಾಗಿ ಕೋರಲಾಗಿದೆ. ಅಂದರೆ ರೆಗ್ಯುಲರ್, ಅದು ಗೊತ್ತಲ್ಲ ನಿಮಗೆ, ಅದು ಮತ್ತೆ ನೋಡಲಿಕ್ಕೆಲ್ಲ ಹಿಂದೆ ಮಾಡಲಿ, ಉದ್ದಕ್ಕೆ ಕಳಿಸೋದು ಅಷ್ಟೇ. ಆಮೇಲೆ ಅಲ್ಲಿ ಒಂದು ಯಾರೋ ಒಬ್ಬರು ಇದನ್ನು ಶವವಾಹನ ಕೊಟ್ಟರು, ಡೊನೇಷನ್. ನಾನು ಆಗ ಐ ವಾಸ್ ದ ಡೈರೆಕ್ಟರ್ ಫಾರ್ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ. ಶವನಗಳೇ ನಮಗೆಲ್ಲ ಕರೆದಿದ್ರು, ಹೋಗಿದ್ದೆ. ಹೋದ ಕೂಡಲೇ ಪಾಪ ಶವವಾಹನ ಅದನ್ನು ಇನಾಗ್ರೇಟ್ ಮಾಡಬೇಕಲ್ಲ, ಮಿನಿಸ್ಟ್ರು ಬಂದಿದ್ದರು. ಹೇಗೆ ಮಾಡಬೇಕು ಪಾಪ ಎಲ್ಲ ಪ್ರಶ್ನೆಯವರು, ಸರ್ ಒಂಚೂರು ಮಲ್ಕೊಂಡು ಬಿಡಿ, ನಾವೊಂದು ಫೋಟೋ ತಗೊಂಡು ಬಿಡ್ತೇವೆ. ಹಿ ವಾಸ್ ರೆಡಿ. ಬಟ್ ಅವ್ರು ಹೆಂಡ್ತಿದ್ರು, ದಯವಿಟ್ಟು ಆ ಕೆಲಸ ಮಾಡಬೇಡಿ, ನನಗೆ ನಿಮ್ಮ ಹೆಣ ನೋಡೋಕೆ ಆಗೋಲ್ಲ, ಹಾಗೆಲ್ಲ ಮಾಡಬೇಡಿದ ಕೈ ಮುದ್ಕೊಳ್ಳ ಅವಳು. ಆದರೂ ಇವರ ಸ್ಪೀಚು ಏನಂದರೆ, ನೋಡಿ ನಾವು ಈಗ ಒಂದು ಸರ್ಕಾರದ ವಿದ್ಯುತ್ ಚಿತಾಗ್ರಹ ಆರಂಭಿಸಿದ್ದೇವೆ ಆಯ್ತಲ್ಲ, ಅದು ಸಂಪೂರ್ಣವಾಗಿ ಭಾಳ ಸುರಕ್ಷಿತವಾಗಿ ಭಾಳ ಬ್ಯೂಟಿಫುಲ್ ಆಗಿ ಹೆಣ ಸುಡ್ತಾ ಇದೆ, ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ನಂದು ಒಂದೇ ಉದ್ದೇಶ, ಅತಿ ಹೆಚ್ಚಿನ ಸಂಖ್ಯೆಯ ಹೆಣವನ್ನು ಸುಟ್ಟಂಥ ವಿದ್ಯುತ್ ಚಾಲಿತ ಚಿತಾಗ್ರಹ ನಮ್ಮದಾಗಬೇಕು ಅನ್ನುವಂಥ ಒಂದು ಖ್ಯಾತಿಯನ್ನು ನಾನು ಪಡ್ಕೊಳ್ಬೇಕು. ಅವ್ರಿಗೆ ಇದು ಮಾಡಿ ಅಭ್ಯಾಸ, ಎಲ್ಲ ಕಡೆ ಹೇಳಿ ಅಭ್ಯಾಸ. ಇದು ರಾಜಕೀಯ ಅವಸ್ಥೆಯಲ್ಲಿ. ನಾನೊಂದು ಸಲ ಮೈಸೂರಿಗೆ ಹೋದಾಗ ಅಲ್ಲಿ ಪಾಪ ಈ ವಾಟಾಳ್ ನಾಗರಾಜ್ ಗಲಾಟೆಯಲ್ಲಿ ಅವರು ಹೇಳಿದರು, ನೋಡಪ್ಪ ಇಲ್ಲೆಲ್ಲ ಕನ್ನಡ ಕಡ್ಡಾಯ ಅಂತ ಹಾಕಿತ್ತು. ಈ ಮಲಯಾಳಿಗಳು ಗೊತ್ತಲ್ಲ ನಿಮಗೆ, ಅವರು ಈ ಮಲಬಾರ್ ಹೋಟೆಲ್ ಅಂತ ಹಾಕಿರ್ತಾರೆ, ಅದನ್ನು ಗಾಜು ಹೊಡೆಯಲಿಕ್ಕೆ ಹೊರಟಿದ್ರು. ಅವ್ರು ಕೂಡ ಇದು ಬೇಡಪ್ಪ ಕನ್ನಡದಲ್ಲಿ ಬರಿತೇವೆ ಅಂತ ಹೇಳ್ತಾರೆ. ಅವ್ರಿಗೆ ಕನ್ನಡದ ಜ್ಞಾನ ಇಲ್ಲ. ಅದಲ್ಲ, ಮಲಯಾಳಿಗಳು ನಿಮಗೆ ಗೊತ್ತಲ್ಲ ಮಾತಾಡುವಾಗ, ಅವರಿಗೆ ಕನ್ನಡದ ಜ್ಞಾನ ಇಲ್ಲ ಅಷ್ಟು. ಅವ್ರು ಪಾಪ ಬರೆದಿದ್ದಾನೆ ಏನಂದರೆ, ಮೇಲೆ ಬರೆದಿದ್ದಾನೆ ಮಲ್ಬಾರ್ ಹೋಟೆಲ್ ಅಂತ, ಕೆಳಗೆ ಬಾರದವರ ಹೋಟೆಲು. ಪಾಪ ಅವನಿಗೆ ಡಿಫರೆನ್ಸ್ ಗೊತ್ತಿಲ್ಲ. ಎಷ್ಟು ದಿನ ಮಲ ಬಂದಿಲ್ಲ ಯಾರಿಗೂ ಗೊತ್ತಲ್ಲ, ಹೇಗೆ ಊಟ ಮಾಡಲಿಕ್ಕೆ ಸಾಧ್ಯ ಇದೆ. ಸರಕಾರದ ಎಲ್ಲ ವಿಷಯಗಳು ಹೀಗೆ. ಸರಕಾರದ ಆಸ್ಪತ್ರೆ ಇದು ಯಾಕೆ ಆಗಿದೆ ಅಂದರೆ, ಈಗಿನ ರಾಜಕೀಯ ಪರಿಸ್ಥಿತಿ ಹೇಗೆ ಬದಲಾವಣೆ ಆಗಿದೆ ಅಂತ. ಸರ್ಕಾರಿ ಶಾಲೆಗಳು, ನಾನು ಬೇರೆ ಹೇಳಬೇಕಾಗಿಲ್ಲ, ಎಲ್ಲವೂ ಸತ್ಯವಾಗಿ ಸರ್ಕಾರಿ ಶಾಲೆಗಳೆಂದರೆ ಮೇಸ್ಟ್ರು ಇದ್ದರೆ ಸ್ಟೂಡೆಂಟ್ಸ್ ಇಲ್ಲ, ಸ್ಟೂಡೆಂಟ್ಸ್ ಇದ್ದರೆ ಮೇಸ್ಟ್ರು ಇಲ್ಲ, ಇಬ್ಬರು ಇದ್ದರೆ ಸ್ಕೂಲೇ ಇಲ್ಲ. ಈಗ ತಾನೇ ಪಾಂಡುಗೆ ಹೇಳಿ ಪಾಪ ಬನ್ನಿ ಹೇಳಿ ಅಂತ ಎಷ್ಟು ಜನ ಸ್ಕೂಲ್ ಸರ್ ಮರದ ಅಡಿಯಲ್ಲಿ ಪಾಠ ಹೇಳ್ತಾರೆ. ಒಂದು ಉತ್ಪ್ರೇಕ್ಷೆ ಇಲ್ಲ, ಉತ್ತರ ಕರ್ನಾಟಕಕ್ಕೆ ಬನ್ನಿ, ಉತ್ತರ ಕರ್ನಾಟಕಕ್ಕೆ ಹೋಗಿ ಇವತ್ತಿಗೂ ಕೂಡ ಮರದ ಅಡಿಯಲ್ಲಿ ಶಾಲೆ ಹೇಳುವಂಥ ಪರಿಸ್ಥಿತಿಗಳಿವೆ. ಸರ್ಕಾರದ ಆಸ್ಪತ್ರೆಗಳು ಹೇಗೆ, ಶಿವನಿಗೆ ಪ್ರಿಯ ಬಿಲ್ಲೋಪತ್ರೆ, ವಿಷ್ಣುವಿಗೆ ಪ್ರಿಯ ತುಳಸಿ ಪತ್ರೆ, ಆದರೆ ಯಮರಾಜನಿಗೆ ಪ್ರಿಯ ಸರ್ಕಾರಿ ಆಸ್ಪತ್ರೆ. ಯಾಕೆಂದರೆ ಸೇವೆ ಉಚಿತ, ಸಾವು ಖಚಿತ. ಸರ್ಕಾರದ ಆಸ್ಪತ್ರೆಗಳು. ನೀವು ಪಬ್ಲಿಕ್ ಟಾಯ್ಲೆಟ್ ಹೋಗಬೇಕು, ನಾನು ಹೇಳಬೇಕಾಗಿಲ್ಲ, ನನ್ನ ಜೊತೆ ಬನ್ನಿ ಪಬ್ಲಿಕ್ ಟಾಯ್ಲೆಟ್ ಹೋಗಿ. ಇವರು ಇಷ್ಟರಲ್ಲಿ ಶೌಚಾಲಯ ಶುರು ಮಾಡ್ತಾರೆ. ಅದು ನೀರಿದ್ದರೆ ನಲ್ಲಿ ಇಲ್ಲ, ನಲ್ಲಿದ್ದರೆ ನೀರಿಲ್ಲ, ಎರಡಿದ್ರೆ ಇವನಿಗೆ ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ ಬಾಗಿಲಿಗೆ ಚಿಲಕನೇ ಇಲ್ಲ, ಮತ್ತು ಕೈ ಹಿಡ್ಕೊಡಿಗೆ ಮಾಡಬೇಕಾದೆ. ಈಗ ಕೈ ಹಿಡ್ಕೊಂಡು ಮಾಡಬೇಕು, ಮತ್ತು ಹೊರಗೆ ಬರುವವನ ಅರ್ಜೆನ್ಸಿ ಇವರಿಗಿಂತ ಜಾಸ್ತಿ ಆದರೆ ಅವ ಒಳಗೆ, ಇಬ್ಬರು ಒಳಗೆ, ಮತ್ತು ಇಬ್ಬರಿಗೂ ವಿಶ್ವದರ್ಶನ. ನಾವು ಏನು ಮಾಡೋಕ್ಕಾಗಲ್ಲ. ಅದು ಕೂಡ ಕೆಲವು ಕಡೆ ಎಲ್ಲ ಈ ಬಾಗಿಲು ಎಷ್ಟು ಹಳೆ ಬಾಗಿಲಿರುತ್ತೆ, ಕೆಳಗೆ ತೂತಿರುತ್ತೆ, ಅವು ಬಗ್ಗಿಟ್ಟು ಯಾರೋ ಒಳಗಿದ್ದಾರೆ ಅವನು ಏನು ಎಂಥ ದುರ್ವ್ಯವಸ್ಥೆ ನಮ್ಮ ದೇಶ. ಯಾರೋ ಒಳಗಿದ್ದಾರೆ ನೋಡಿಬಿಟ್ಟು ಅವ ಒಮ್ಮೆ ಹೇಳೋದು ಒಮ್ಮೆ ಕೂತ್ಕೊಳ್ಳೋದು. ಯೋ ರಾಮ, ತುಂಬ ಹಾಸ್ಯ ಇದೆ ಈ ಒಂದು ವಿಚಾರದಲ್ಲಿ. ನನಗೆ ಒಂದು ಸಲ ನಗು ಬರುತ್ತೆ ಇಂಥ ಅವಸ್ಥೆಗಳಿವೆ ಅಂತ. ಯಾವುದು ಸರ್ಕಾರದ ವೆಹಿಕಲು ರಿಪೇರಿಗೆ ಬಂತಂತೆ. ಬಂದ ಕೂಡಲೇ ಪಾಪ ಮೆಕ್ಯಾನಿಕ್ ಹೇಳ್ತಾನೆ, ಸರ್ ದಿಸ್ ಕ್ಯಾನಾಟ್ ಬಿ ರಿಪೇರ್ಡ್. ಯಾಕಪ್ಪ? ಎಕ್ಸೆಪ್ಟ್ ದ ಹಾರ್ನ್ ಎವ್ರಿ ಪಾರ್ಟ್ ಆಫ್ ದಿಸ್ ಎಂಜಿನ್ ಈಸ್ ಮೇಕಿಂಗ್ ನಾಯ್ಸ್ ಎಕ್ಸೆಪ್ಟ್ ದ ಹಾರ್ನ್. ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ. ಈ ಸರ್ಕಾರಿ ಕ್ಯಾಂಟೀನ್ ನೋಡಬೇಕು ನೀವು, ಕ್ಯಾಂಟೀನ್ಗಳು. ನಾನು ತುಂಬ ಸಲ ವಿಧಾಸ ಹೋದಾಗ ಗೌರ್ಮೆಂಟ್ ಕ್ಯಾಂಟೀನ್ ಎಲ್ಲ ಸ್ವಲ್ಪ ಕಡಿಮೆ ದರ ಸಿಗುತ್ತೆ, ಹೋಗೋದುಂಟು. ಆಗ ಹಣ ಇಲ್ಲದಾಗ ಹೋಗ್ತಾಯಿದ್ದೆ. ಒಂದು ಸಲ ಹೋಗ್ತಾನೆ, ಸಾಂಬಾರಲ್ಲಿ ಜಿರಳೆ. ನಾನು ಹೋಗಿ ಹೇಳಿದೆ, ಪುಣ್ಯಾತ್ಮ ಮ್ಯಾನೇಜರ್ ಸಾಹೇಬ್ರೆ ನೋಡಿ ಸಾಂಬಾರದಲ್ಲಿ ಜಿರಳೆ ಇದೆ ಹಾಗೆ ಇದೆ. ಅದಕ್ಕೆ ಅವನು, ಏನ್ರಿ ನೀವು ಕೂಡ ದುಡ್ಡಿಗೆ ಇನ್ನೇನು ಇಲಿ ಹಾಕ್ಲಿಕ್ಕಾಗತ್ತಾ? ನನಗೆ ಬೈದ್ಬಿಟ್ಟ ಅವನು. ಇಂತಹ ಪರಿಸ್ಥಿತಿ. ಇದು ರಾಜಕೀಯ ಕ್ಷೇತ್ರ ಆಯಿತು. ನೀವು ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದರೆ, ಒಬ್ಬ ಪ್ರಾಧ್ಯಾಪಕರಾಗಿ 40 ವರ್ಷಗಳಿಂದ ಪಾಠ ಹೇಳ್ತಾ ಇದ್ದೇನೆ. ಸಾವಿರಾರು ವಿದ್ಯಾರ್ಥಿಗಳು. ನನ್ನ ದೊಡ್ಡ ಸಂಪತ್ತು ಅಂದರೆ ವಿದ್ಯಾರ್ಥಿ ಸಂಪತ್ತೆ. ನಿನ್ನೆೊಬ್ಬರು ಡಾಕ್ಟ್ರು ಬಂದಿದ್ದರು ಮೊನ್ನೆ, ಅವರ ಮಗನ ಬಂದಿದ್ದು, ಇವತ್ತು ಬಂದಿಲ್ಲ ಕಾಣ್ತಾ, ಇರಲಿ ಬಿಡಿ, ವಿಶ್ವ ಸಂಪತ್ತು. ನಾನು ಅದರಲ್ಲಿ ಕಂಡುಕೊಂಡಂಥ ವಿಷಯಗಳು ಭಾಳ ಇದೆ ಸರ್. ನೋಡಿ,
ನಮ್ಮ ಹಿಂದಿನ ಒಂದು ಭಾಳ ಹಿಂದೆ ಗುರುಕುಲ ಪದ್ಧತಿ ಇತ್ತು, ನಿಮ್ಗೆ ಗೊತ್ತಿದೆ. ಮಕ್ಕಳನ್ನು ಗುರುಕುಲಕ್ಕೆ ಸೇರಿಸಿಬಿಡ್ತಿದ್ರು. ಆಮೇಲಿಂದ ಅವನು ಸಂಪೂರ್ಣ ವಿದ್ಯಾವಂತನಾಗಿ ಮಾಡಿ ಅವ್ರು ಕಳಿಸ್ಕೊಡ್ತಿದ್ದ. ಅಲ್ಲಿ ಫೀಸ್ ಕ್ರಮ ಇಲ್ಲ, ಅಲ್ಲಿ ಏನೋ ಅವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕು, ಗುರುವಿನ ಸೇವೆ ಮಾಡಬೇಕು, ಹೀಗೆ ನಡೀತಿತ್ತು. ಒಂದು ಅದ್ಭುತವಾದ ಪ್ರಕ್ರಿಯೆ ನಡೀತಿತ್ತು. ಅದು ನಿಂತು ಹೋಯ್ತು ಬಿಡಿ, ಅದಾಗಲಿಲ್ಲ. ಈಗ ನಮ್ಮಲ್ಲಿ ಶಾಲೆಗಳೆಲ್ಲ ಆರಂಭ ಆಗಿದೆ. ಆದರೂ ಕೂಡ ನಮ್ಮಲ್ಲಿ ಒಂದು ಒಳ್ಳೆಯ ಒಂದು ಸಂಸ್ಕಾರ ಇಟ್ಕೊಂಡಿದ್ದೇವೆ. ಏನದು? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ನಾವು ಇವತ್ತಿಗೂ ಕೂಡ ಗುರುಗಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಇಟ್ಕೊಂಡಿದ್ದೇವೆ, ಒಂದು ಗೌರವ ಇಟ್ಕೊಂಡಿದ್ದೇವೆ. ಈಗ ನೀವು ಅಮೆರಿಕಕ್ಕೆ ಹೋದರೆ ಹಾಗಿಲ್ಲ. ನಾನು ತುಂಬ ಸಲ ಹೋಗ್ತಿರ್ತೇನೆ, ನನ್ನ ಮಕ್ಕಳಿಬ್ಬರು ಅಮೆರಿಕದಲ್ಲೇ ಇದ್ದಾರೆ. ನಾನು ನೋಡಿದೆ ಸ್ಕೂಲಲ್ಲಿ ಅವನೊಬ್ಬ ಸ್ಟೂಡೆಂಟ್ ಹೀಗೆ ಕೂತಿರ್ತಾನೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೀಂಗಮ್ಮ ತಿಕ್ಕೊಂಡು, ಎಸ್ ರಾಬರ್ಟ್ ಕಂಟಿನ್ಯೂ ಯುವರ್ ಸ್ಪೀಚ್ ಅಂತಾನೆ, ಅವ್ರು ಟಾಕ್ ಯುವರ್ ಲೆಕ್ಚರ್ ಕಂಟಿನ್ಯೂ. ಅಂದರೆ ಅವರಿಗೆ ಗುರುಗಳ ಬಗ್ಗೆ ಆ ಭಾವ ಇಲ್ಲವೇ ಇಲ್ಲ ಅವ್ರ ಹತ್ರ, ಆ ಗೌರವ ಭಾವ ಅವ್ರ ಹತ್ರ ಇಲ್ಲ. ಏ ಥಿಂಕ್ ಯು ಆರ್ ಪೇಯ್ಡ್ ಫಾರ್ ದ್ಯಾಟ್, ಯು ಡೂ ಯರ್ ಜಾಬ್, ದಟ್ಸ್ ಆಲ್. ನಮ್ಮಲ್ಲಿ ಹಾಗಲ್ಲ. ಗುರು ಆಚಾರ್ಯ ದೇವೋಭವ, ಎಂಥ ಅದ್ಭುತವಾದ ಕಲ್ಪನೆ. ಯಾಕೆ ನಾವು ಅವರನ್ನು ಗುರು ಅಂತ ಕರಿತೇವೆ? ಯಾಕೆಂದರೆ ಅಪ್ಪ ನೀನು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಮಹೇಶ್ವರ. ಯಾಕೆ? ಯಾವ ರೀತಿ ಬ್ರಹ್ಮನು ಸೃಷ್ಟಿಕರ್ತನೋ ಅದೇ ರೀತಿ ಗುರುವಾದ ನೀನು ತಂದೆ ನನ್ನ ಮನಸ್ಸಿನಲ್ಲಿ ಜ್ಞಾನವನ್ನು ಸೃಷ್ಟಿಸು, ವಿವೇಕವನ್ನು ಸೃಷ್ಟಿಸು. ಇದು ಹೆಚ್ಚಿನ ಗುರುಗಳಿಗೆ ಇದು ವಿಚಾರ ಗೊತ್ತಿಲ್ಲ. ಸ್ಕೂಲಲ್ಲಿ ಆಡಿಸ್ತಾರೆ, ಬಟ್ ಅದರ ಅರ್ಥ ಗೊತ್ತಿರೋದಿಲ್ಲ. ನಿಜವಾದ ಅರ್ಥ ಇದು. ನನಗೂ ಮೊದಲು ಗೊತ್ತಿಲ್ಲ, ನಾನು ನನ್ನ ಗುರುಗಳನ್ನ ಹೇಳಿದೆ, ಅವರು ಇದನ್ನು ಹೇಳಿದರು. ಅಪ್ಪ ಬ್ರಹ್ಮನಿಗೆ ಯಾಕೆ ಸಮಾನ ಅಂದರೆ ಮನುಷ್ಯ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜ್ಞಾನವನ್ನು ಸೃಷ್ಟಿಸಬೇಕು, ವಿವೇಕವನ್ನು ಸೃಷ್ಟಿಸಬೇಕು. ಅದಕ್ಕೆ ಅಪ್ಪ ನೀನು ಗುರುವೇ ನೀನು ಬ್ರಹ್ಮನಿಗೆ ಸಮಾನ. ಗುರು ಬ್ರಹ್ಮ, ವಿಷ್ಣು ಸ್ಥಿತಿ. ಹಿ ಶುಡ್ ರನ್ ದ ಶೋ. ಪಡ್ಕೊಂಡ ಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಗೊತ್ತಿರಬೇಕಲ್ಲ. ರೈನ್ ವಾಟರ್ ಇಸ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಈಸ್ ವೇರ್ ಡಸ್ ಇಟ್ ಫಾಲ್. ಇಫ್ ಇಟ್ ಫಾಲ್ಸ್ ಆನ್ ಎ ರಾಕ್ ಇಟ್ ಈಸ್ ವೇಸ್ಟ್. ಇಫ್ ಇಟ್ ಫಾಲ್ಸ್ ಆನ್ ಎ ಫರ್ಟೈಲ್ ಲ್ಯಾಂಡ್ ಇಟ್ ಕ್ರಿಯೇಟ್ಸ್ ಅಗ್ರಿಕಲ್ಚರ್. If it falls on a reservoir, it can generate hydroelectricity. ನೋಡಿ, ಅದೇ ರೀತಿ ಜ್ಞಾನ ಕೂಡ. ಜ್ಞಾನ ಮುಖ್ಯ, ಜ್ಞಾನಕ್ಕಿಂತಲೂ ಜ್ಞಾನದ ಅಪ್ಲಿಕೇಶನ್. ಈಗ ತಾನೇ ನಾನು ರಾಮಸ್ವಾಮಿ ಜೊತೆ ಮಾತುಕೊಂಡೆ. ಅಪ್ಲಿಕೇಶನ್ ಆಫ್ ಧರ್ಮ ಅವ್ರ ಜ್ಞಾನ ಇಸ್ ಮೋರ್ ಇಂಪಾರ್ಟೆಂಟ್. ಪುರಾಣಗಳು ಶಾಸ್ತ್ರಗಳು ಇರ್ತವೆ, ಅದನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ಅಪ್ಲಿಕೇಶನ್ ಮಾಡಬೇಕಂಥದ್ದು ಭಾಳ ಮುಖ್ಯ. ವಿಷ್ಣು ಆ ಕೆಲಸ ಮಾಡ್ತಾನೆ. ಅದಕ್ಕೋಸ್ಕರ ಅಪ್ಪ ನೀನು ವಿಷ್ಣುವಿಗೆ ಸಮಾನ. ಅದೇ ರೀತಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಹಳಷ್ಟು ಸಂಶಯಗಳು, ಗೊಂದಲಗಳು ಬರುವುದು ಸರ್ವೇ ಸಾಮಾನ್ಯ. ನಮಗೆ ಬರಲಿಲ್ವ? ನಮಗೆ ಬರಲಿಲ್ಲ. ನಾವು ಇವತ್ತು ನಮ್ಮ ಮಕ್ಕಳನ್ನು ಬೈತೇವೆ, ನಾವೇನಾಗಿದ್ದೇವೆ ಆ ವಯಸ್ಸಿನಲ್ಲಿ ಅದನ್ನು ಮರ್ತು ಬಿಡ್ತೇವೆ ಅಲ್ವಾ? ನಮಗೂ ಆಗ ಹುಚ್ಚುಚ್ಚರಾಗೇ ಇತ್ತು. ಆದರೆ ನಮ್ಮ ಕಾಲ ಸ್ವಲ್ಪ ಕಷ್ಟ ಇತ್ತು. ನಮ್ಮ ಕಾಲದಲ್ಲಿ ಸ್ವಲ್ಪ ಎಲ್ಲ ಡಿಸಿಪ್ಲಿನ್ ಇತ್ತು. ಯಾವುದಾದ್ರು ಹುಡುಗಿ ನೋಡಬೇಕಿದ್ರೆ, ಕಣ್ಣು ಬಿಟ್ಟು ನೋಡಬೇಕಿದ್ರೆ 6 ತಿಂಗಳು, ಹಲೋ ಅಂತ ಹೇಳಬೇಕಿದ್ರೆ 3 ತಿಂಗಳು, ಆಮೇಲೆ ಏನಾದರೂ ಒಂದು ಸ್ವಲ್ಪ ಒಟ್ಟಿಗೆ ಕಾಫಿ ಕುಡಿಯೋಣವೇ ಅಂತ ಹೇಳಿಕ್ಕೆ 1 ವರ್ಷ. ಆಗ ಧೈರ್ಯ ಇಲ್ಲ, ಎಲ್ಲ ಮನುಷ್ಯಗಳು ನೋಡ್ತಾ ಇದ್ರಲ್ಲ. ಆಮೇಲೆ ನಿನ್ನನ್ನು ನಾನು ತುಂಬ ಪ್ರೀ ಅಂತ ಹೇಳೋದಕ್ಕೆ 2 ವರ್ಷ, ಅಷ್ಟೊತ್ತಿಗೆ ಅವಳು ಮದುವೆ ಆಗಿ ಹೋಗಿರ್ತಾಳೆ. ಆದರೆ ಈಗ ಆಗೋಲ್ಲ. ಈಗ ಮಾರ್ನಿಂಗ್ ಲವ್, ಮಧ್ಯಾಹ್ನ ಮದುವೆ, ಈವ್ನಿಂಗ್ ಡೈವರ್ಸು, ಅಷ್ಟು ಫಾಸ್ಟ್ ಆಗಿಬಿಟ್ಟಿದೆ ಈಗೆಲ್ಲ. ದೇ ಡೋಂಟ್ ಕೇರ್ ಫಾರ್ ಇಟ್, ದೇ ಡೋಂಟ್. ಅದು ಎಂಥ ಅದ್ಭುತವಾದ ಇದೆ. ಕಾಮಾತುರಾಣಾಂ ನ ಭಯಾಂ ನ ಲಜ್ಜಾಂ. ಏನು ಮಾತು ಸರ್ ಅದು! ಇದು ಸತ್ಯವಾಗಿ ನಾವು ಕಣ್ಣಲ್ಲಿ ನೋಡ್ತಕ್ಕಂಥದ್ದು. ವಿದ್ಯಾತುರಾಣಾಂ ನ ನಿದ್ರಾಂ ನ ಸುಖಾಂ. ವಿದ್ಯೆಯಲ್ಲಿ ಹಸಿವೆ ಇದ್ದವನಿಗೆ, ಆತುರ ಇದ್ದವನಿಗೆ ಅವನಿಗೆ ನಿದ್ದೆನೂ ಬೇಡ, ಸುಖನೂ ಬೇಡ, ಅವನಿಗೆ ವಿದ್ಯೆ ಒಂದೇ ಬೇಕು. ಕಾಮಾತುರಾಣಂ ನ ಭಯಾಂ ನ ಲಜ್ಜಾಂ. ಇವತ್ತು ನೀವು ನೋಡ್ತೀರಿ, ಅದೇನೋ ಕಿಸ್ಸಿಂಗ್ ಡೇ ಅಂತ ಶುರು ಮಾಡಿದ್ದು ಇವರು, ಅದೇನು ಹೊರಗೆ ತೋರಿಸೋಂಥ ವಿಷಯಗಳ ಸರ್, ನಮ್ಮ ಧರ್ಮಕ್ಕೆ ಒಪ್ಪದ ವಿಚಾರ ಅದು. ಏನದು? ಅದು ನಾನು ಒಬ್ಬರಿಗೆ ಕಿಸ್ ಕೊಟ್ಟ ಕೂಡಲೇ ಅದನ್ನು ಪ್ರೀತಿಯಲ್ಲಿ ವ್ಯಕ್ತಿ ಆಯಿತಾ? ಈಗ ಆಕಾಶದಲ್ಲಿ ಹಗಲು ಹೊತ್ತಿನಲ್ಲಿ ನಕ್ಷತ್ರಗಳು ಇಲ್ಲವೆಂದ ಮಾತ್ರಕ್ಕೆ ನನಗೆ ನೋಡಲಿಕ್ಕೆ ಆಗ್ತಾ ಇಲ್ಲ ಮಾತ್ರಕ್ಕೆ ನಕ್ಷತ್ರಗಳೇ ಇಲ್ಲವೆಂಬ ಅರ್ಥ ಅಲ್ಲ. ಅದೇ ರೀತಿಯಲ್ಲಿ ನನ್ನ ಹೆಂಡತಿ ನಾನು ಗಳಿಗೆ ಒಮ್ಮೆ ಮೈ ಡಾರ್ಲಿಂಗ್, ಮೈ ಹನಿ, ಮೈ ಡಿಯರ್ ಅಂತ ಹೇಳದ ಮಾತ್ರಕ್ಕೆ ನನಗೆ ಅವಳ ಮೇಲೆ ಪ್ರೀತಿ ಇಲ್ಲ ಎಂಬ ಅರ್ಥ ಅಲ್ಲ. ನಾವು ಇದನ್ನು ತಿಳ್ಕೊಳ್ಬೇಕು. ನಮ್ಮ ಸಂಸ್ಕೃತಿ ಹಾಗಿಲ್ಲ. ನಾವು ವಿ ಆರ್ ಡೀಪ್ ರೂಟೆಡ್ ಪೀಪಲ್. ಅಂಥದ್ರಲ್ಲಿ ಈ ರೀತಿಯಂತಹ ನಾನು ಏನು ಹೇಳ್ತಾ ಇದ್ದೆ, ವಿದ್ಯಾರ್ಥಿಗಳಲ್ಲಿ ಕೂಡ ತುಂಬ ಬದಲಾವಣೆ ಶಿಕ್ಷಣ ಆಗಿದೆ. ಆ ಗುರುಗಳು ಅದನ್ನು ಶಿವ ಏನು ಮಾಡ್ತಾರೆ ಅಂದರೆ, ಅವರ ಮನಸ್ಸಿರ್ತಕ್ಕಂಥ ಕನ್ಫ್ಯೂಷನನ್ನು, ಆ ಕಾನ್ಫ್ಲಿಕ್ಟ್ಗಳನ್ನು, ಆ ಡಿಸ್ಟ್ರ್ಯಾಕ್ಷನ್ಸನ್ನು, ಆ ಅಟ್ರ್ಯಾಕ್ಷನ್ಸನ್ನು, ಆ ಟೆಂಪ್ಟೇಷನ್ಗಳನ್ನು ನಾಶ ಮಾಡಲಿಕ್ಕೆ ಯಾವ ರೀತಿ ಶಿವನು ಲಯಕಾರಕನೋ ಗುರು ಕೂಡ ಅದೇ ಲಯಸ್ಥಾನದಲ್ಲಿ ನಿಂತು ಸಹಕರಿಸಬೇಕು. ಅದಕ್ಕೆ ಅಪ್ಪ ನೀನು ಶಿವನಿಗೆ ಸಮಾನ. ಎಂಥ ಕಲ್ಪನೆ ಸರ್! ಹೂಮ್ ಶಲ್ ಐ ವರ್ಷಿಪ್ ಫಸ್ಟ್, the God or the Guru? The reply comes, I shall worship the God, Guru first, because it is he who guided me to the God. ನಾನು ಯಾರನ್ನು ಕೈ ಬೀಗಬೇಕು? ಮೊದಲಿಗೆ ನಾನು ಗುರುವಿಗೆ ನಮಸ್ಕಾರ ಮಾಡ್ತೇನೆ. ಯಾಕೆಂದರೆ ಗೋವಿಂದನ ವಿಳಾಸವನ್ನು ಕೊಟ್ಟವನು ಗುರು. ಎಂಥ ಅದ್ಭುತವಾದ ಕಲ್ಪನೆ!
ಸಾರಿ ಸಮುಂದರ ಮಸಿ ಬನಾವು, ಸಾರಿ ಭೂಮಿ ಕಾಗಜ್ ಫಿರ್ ಭಿ ಗುರುಗು ಲಿಖಾ ನ ಜಾಯೆ. ಕಬೀರ್ದಾಸ್ ಒಂದು ಕಡೆ ಹೇಳ್ತಾರೆ, ಇಡೀ ಭೂಮಿಯನ್ನು ಕೂಡ ನಾನು ಶಾಯಿಯನ್ನಾಗಿ ಮಾಡಿಕೊಂಡು, ಇಡೀ ಭೂಮಿಯನ್ನು ಸಮುದ್ರವನ್ನು ಶಾಯಿಯಾಗಿ ಮಾಡಿಕೊಂಡು ಭೂಮಿಯವನ್ನೇ ಕಾಗದ ಮಾಡಿಕೊಂಡು ಗುರುವಿನ ಗುಣವನ್ನು ನಾನು ಬರೀಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅಂತಹ ಕಲ್ಪನೆಯಿಂದ ಬಂದಂಥ ಸಂಸ್ಕೃತಿ ನಮ್ಮದು, ಹಿಂದಿನ ಕಾಲದ ಸಂಸ್ಕೃತಿ. ಈಗೇನಾಗಿದೆ, ಗುರು ಶಿಷ್ಯ ಸಂಬಂಧ ಕೆಟ್ಟು ಹೋಗಿದೆ. ಆ ಮುಜಲಷ್ಟು ಇಲ್ಲ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ತುಂಬ ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದರೆ, ಅದು ಹೇಗೆ ಕಾಲ ಕಳೆದ ಹಾಗೆ ಗುರು ಶಿಷ್ಯ ಸಂಬಂಧ ಹೇಗೆ ಕೆಟ್ಟು ಹೋಗಿದೆ ಅಥವಾ ಅದು ದುರ್ಬಲವಾಗಿದೆ ಅನ್ನೋದಕ್ಕೆ ಭಾಳ ಸುಂದರವಾಗಿ ಒಂದು ಉತ್ತರ ಕರ್ನಾಟಕದವರು ಬರೆದಿದ್ರು. ಅವ್ರು ಹೇಳ್ತಾರೆ, ಕೃತಯುಗದೊಳು ಗುರುವು ಶಿಷ್ಯಂಗೆ ಹೊಡೆದು ಬಡೆದು ಕಲಿಸಿದೊಡೆ ಶಿಷ್ಯಂ ಗುರುವಿಂಗೆ ಮಹಾಪ್ರಸಾದವೆಂದನಯ್ಯ. ಸರ್, ನೀವು ನನಗೆ ಹೊಡೆದ್ರಿ ಬಡಿದ್ರಿ ಪರವಾಗಿಲ್ಲ, ಆದರೂ ಕೂಡ ನನಗೆ ನೀವು ಪಾಠ ಹೇಳಿದಿರಲ್ಲ, ನಾನು ನಿಮ್ಮನ್ನು ಮರೀಲಿಕ್ಕಾಗೋಲ್ಲ. ಅದು ಕೃತಯುಗದಲ್ಲಿ. ಸರ್, ನಾನಿವಾಗ ಒಂದು ಹೃದಯ ಸ್ಪರ್ಶಿ ಘಟನೆ ಹೇಳಬೇಕು. ಸರ್, ಅವ್ರು ಕೂತ್ಕೊಳ್ತಾರೆ, ಹೋಗ್ತಾರೆ, ಆಗಲಿ ಪರವಾಗಿಲ್ಲ, ಆಯ್ತು, ಆಗಲಿ. ಒಂದು ಹೃದಯ ಸ್ಪರ್ಶಿ ಘಟನೆ ಹೇಳಬೇಕು ನಿಮಗೆ. ನಾನು ಇದನ್ನು ಹೇಳಲೇಬೇಕು. ನನಗೆ ಹೇಳುವಾಗ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾಕೆಂದರೆ ನಾನು ಅನುಭವಿಸಿದ್ದು ನೋಡಿ. ನಾನು ಮೂಲತಃ ದಕ್ಷಿಣ ಕನ್ನಡದವನು. ನಾನು ಒಂದು ನಿಮಗೆ ಹೇಳಬೇಕು, ಒಂದು ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮನೆಗೆ ನಾವು ಬಾಗಿಲು ಹಾಕ್ತಿರಲಿಲ್ಲ. ಎಲ್ಲಾದರೂ ಒಂದು ಮದುವೆಗೆ ಬೇರೆ ಅವುಗಳನ್ನು ಹಾಗೆ ಹೀಜು ಮಾಡಿಕೊಂಡು ಅಲ್ಲಿ ಹಾಕಿದ ಬಟ್ಟೆಗಳು ಅವೆಲ್ಲ ಹಾಗೇ ಇರ್ತಿದ್ದು, ಒಬ್ಬರಿಗೆ ಮನೆ ಸೇರ್ತಿ. ಇದು ಸತ್ಯವಾಗಿ ನಾನು ಬಳದಂಥ ರೀತಿ. ಶಾಲೆಗಳಿಗೆ ನಮ್ಮಲ್ಲಿ ನಿಮ್ಗೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ಮಳೆ, ತುಂಬ ಮಳೆ. ಆ ಮಳೆಯಲ್ಲಿ ಆ ಮೇಷ್ಟ್ರು ಪ್ರಾಣ, ಅವನ ಜೀವ ಇದ್ದರೆ ಪಂಚೆ ಕಟ್ಟಿಕೊಂಡು 9 ಗಂಟೆಗೆ ಅವನು ಹಾಜರು. ಹಿ ವಿಲ್ ನೆವರ್ ಮೇಕ್ 1 ಸೆಕೆಂಡ್ ಡಿಲೇ. ನನಗೆ ಬಲ್ಯಾಯ ಅಂತವರು, ಡಿಸೋಸ್ ಅಂತವರು ಎಲ್ಲ ಇದ್ದರು, ಮೇಷ್ಟ್ರುಗಳಿದ್ದರು. 1 ನಿಮಿಷ ತಡ ಮಾಡಿದವರಲ್ಲ. ಆಮೇಲೆ ಸರ್, ಸತ್ಯವಾಗಿ ಹೇಳ್ತೇನೆ, there was no copying in the examination. There were no supervisors for examinations. We used to promise our teacher, sir, ನೀವು ನಮ್ಮನ್ನು ನಂಬಿ ನಾವು ಕಾಪಿ ಹೊಡಿಲಿಕ್ಕಿಲ್ಲ. ನೀವು ಏನಾದ್ರು ದಯವಿಟ್ಟು ಇವತ್ತು ಪರೀಕ್ಷೆ ಅಲ್ವಾ, ನೀವು ಹೋಗಿ ಸರ್ ನಿಮ್ಮ ಕೆಲಸ ಮಾಡಿ. ವಿ ಫಾಲೋಡ್ ದ್ಯಾಟ್. ನೋ ಟ್ಯೂಷನ್, ನೋ ಕರಪ್ಷನ್, ನೋ ಕಾಪಿಂಗ್, ನೋ ಕಮಿಂಗ್ ಡಿಲೇ. ಇದೆಲ್ಲ ಒಂದು ಆ ಸಂಸ್ಕೃತಿ ಬೆಳೆದಂಥ ವ್ಯಕ್ತಿ ನಾನು. ನಮ್ಮಲ್ಲಿ 9 ಗಂಟೆಗೆ ಸಾಮಾನ್ಯವಾಗಿ ಒಂದು ಇದು ಏನಾಗುತ್ತೆ ಸರ್, ಅಸೆಂಬ್ಲಿ ಆಗುತ್ತೆ. ಅದು ಸೈಂಟ್ ಫಿಲಿಮಿನಾಸ್ ಸ್ಕೂಲ್ ಅಂತ. ಅದು ಅಲ್ಲಿ ಒಬ್ಬರು ಫಾದರ್ ಪತ್ರರಾವ್ ಅಂತ ವಾಸ್ ದ ಮ್ಯಾನೇಜರ್. ಓಲ್ಡ್ ಗ್ರೇಟ್ ಮ್ಯಾನ್, ಐ ಕಾಂಟ್ ಫರ್ಗೆಟ್ ಹಿಮ್. ಪಾಪ ಅವರು 9 ಗಂಟೆಗೆ ಬಂದು ಅಸೆಂಬ್ಲಿಯನ್ನು ಮುಗಿಸಿ ಒಂದು ಒಳ್ಳೆಯ ಮಾತನ್ನು ಹೇಳುವರು. ಡೈಲಿ ಒಂದು ಸುಭಾಷಿತ ಹೇಳೋರು. ನನಗೆ ಆ ದಿವಸ ಮನೆಯಿಂದ ಬರಲಿಕ್ಕೆ ತುಂಬ ಕಷ್ಟದಲ್ಲಿ ಬೆಳೆದವರು ನಾನು. ನನಗೇನಂದ್ರೆ ಬೇಸರ ಇಲ್ಲ. ನಂದು ಬೆಳಕು ಕಾರ್ಯಕ್ರಮ ಉದಯದಲ್ಲಿ ಬಂದಾಗ ನಾನು ಅದನ್ನೇ ಹೇಳಿದೆ, 5 ಮೈಲ್ ಉದ್ದವನ್ನು ನಾನು ಗಣಿತದ ಮೂಲಕ ಕಲ್ತ್ಕೊಂಡವನಲ್ಲ, ನಡ್ಕೊಂಡು ಕಲ್ತವನು ಅಂತಂದೆ ನಾನು. ಬಡತನ ನನ್ನನ್ನು ಯಾವತ್ತೂ ಬಲಿಷ್ಠನಾಗಿ ಮಾಡಿತು ಹೊರತು ನನ್ನನ್ನು ದುರ್ಬಲನಾಗಿ ಮಾಡಿಲ್ಲ ಅಂತಂದೆ. ಯೂಟ್ಯೂಬಲ್ಲಿ ನೀವು ನನ್ನ ಇಡೀ ಜೀವನ ಚರಿತ್ರೆ ನೋಡ್ಬೋದು. ಯೂಟ್ಯೂಬಲ್ಲಿ ಡಾಕ್ಟರ್ KP ಪುತ್ರ ಅಂತ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಸಿ ಮೈ ಹೋಲ್ ಲೈಫ್. ನನಗೆ 70 ಆದಾಗ ದೊಡ್ಡ ಮೊಯ್ಲಿಯವರು ಬಂದು ಅದನ್ನು ಬಿಡುಗಡೆ ಮಾಡಿದರು. ಇರಲಿ, ನಾನು ಆ ದಿವಸ ನನಗೆ ಸ್ವಲ್ಪ ತಡ ಆಗೋಯಿತು. ಯಾಕೆಂದರೆ ಮನೇಲಿ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಮನೆ ಕೆಲಸ, ಅಮ್ಮ ಹೇಳಿದ್ದು ಏನೋ ಸ್ವಲ್ಪ ಕೆಲಸ ಮಾಡಿ ಹೋಗಪ್ಪ ಅಂತೇಳಿ, ಹಾಗೆ ಏನಮ್ಮೆಲ್ಲ ಕೆಲಸ ಮಾಡಬೇಕಾಯ್ತು. ಒಳ್ಳೆ ಸ್ವಲ್ಪ ಲೇಟ್ ಆಯಿತು. ಮಳೆ ಬೇರೆ, ಜೋರು ಮಳೆ ಆಯ್ತು. ಹೇಗೆ ಮಾಡಿಕೊಂಡು ಒಂದು ಚಡ್ಡಿ ಸಿಕ್ಸ್ಕೊಂಡು ಹೇಗೆ ಓಡಿ ಹೋದಾಗ 15-12 ನಿಮಿಷ ತಡ ಆಗಿತ್ತು. ತಡ ಆಗಿದ್ದೇ ಮೆತ್ತಗೆ ಯಾರಿಗೂ ನೋಡಿದ ಹಾಗೆ ಸೇರ್ಕೊಂಡು ಬಿಟ್ಟೆ, ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಬಿಟ್ಟೆ. ಹೀಗೆ ನಾನು ಏನೋ ಗುಣಗುಣ ಅಂತ ಅವ್ರು ಹೇಳಿದ ರಾಷ್ಟ್ರಗೀತೆಲ್ಲ ಹೇಳಿಕ್ಕೆ ಶುರು ಮಾಡಿದೆ. ಫಾದರ್ ನೋಡಿದ್ರು, ಅಲ್ಲಿಂದ ನೋಡಿಬಿಟ್ಟು, ಪದ್ಮನಾಭ, ನನ್ನ ಹೆಸರು ಪದ್ಮನಾಭ ಅಂತ, ನಿಮಗೆ ಗೊತ್ತಿರಲಿಕ್ಕಿಲ್ಲ ಹೆಸರು, ಮೈ ನೇಮ್ ಇಸ್ ಪದ್ಮನಾಭ, ಬಾಯ್ಲಿ ಬಾಯ್ ಬಾ 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 ಕೈಗೊಡು. 2 ಚಾಟಿ ಏಟು, ಸಣ್ಣ ಏಟಲ್ಲ, ವಾಟ್ ಇಸ್ ರಿಯಲ್ ಏಟ್. ಯಾಕೆ? ಒಂದು, ನೀನು ತಡವಾಗಿ ಬಂದೆ, 2ನೇದಾಗಿ ಮೆತ್ತಗೆ ಸೇರಿಕೊಂಡಿದ್ದೆ. 2 ಏಟು ಕೊಟ್ಟರು. ನನಗೆ ನೋವಿಗಿಂತಲೂ ನನಗೆ ನಾಚಿಕೆ ಆಯಿತು. ಅಷ್ಟು ಜನ ಅವರ ಮಧ್ಯದಲ್ಲಿ ನನಗೆ ಏಟು ಸಿಕ್ತಲ್ಲ, ತುಂಬ ನಾಚಿಕೆ ಆಯಿತು, ತುಂಬ ಬೇಜಾರಾಯಿತು. ಆಯಿತು, ಅಸೆಂಬ್ಲಿ ಮುಗೀತು. ಆಮೇಲೆ ಪುನಃ ಕರೆದ್ರು ನನ್ನನ್ನು ರೂಮಿಗೆ ಕಳಿಸಿದ್ದ. ನನಗೆ ಹೆದರಿಕೆ ಮೇಲೆ ಹೆದರಿಕೆ, ಇನ್ನೇನು ಏಟು ಕೊಡ್ತಾರೋ ಅಂತ ಭಾಳ ಹೆದರಿಕೆ ಆಯಿತು. ಹಾಗೆ ಮಾಡಲಿಲ್ಲ ಸರ್ ಅವರು. ನಿಮ್ಗೆ ಗೊತ್ತಲ್ಲ, ಅವರು ನಿಲುವಂಗಿ ಹಾಕ್ತಾರೆ, ಬಿಳಿ ಅಂಗಿ ಹಾಕ್ತಾರೆ ಉದ್ದಕ್ಕೆ. ಈ ಕ್ರಿಶ್ಚಿಯನ್ ಫಾದರ್ಸ್ ದೇ ಹ್ಯಾವ್ ವೇರ್ ದಿ ಗೌನ್ಸ್. ಅವ್ರು ಬಂದುಬಿಟ್ಟು, ಬಾ ಇಲ್ಲಿ ಹತ್ರ ಬಾ ಅಂತ ಹೇಳಿಬಿಟ್ಟು, ದಡ್ಡ ತಡವಾಗಿ ಬಂದಿದ್ಯಾ, ನೆನ್ಕೊಂಡು ಬಂದಿದ್ಯಾ, ತಲೆಯೆಲ್ಲ ಒದ್ದೆ ಆಗಿದೆ, ನಾಳೆ ಜ್ವರ ಬಂದು ಮತ್ತೆ ಕ್ಲಾಸ್ ಹೋಗಿಬಿಟ್ರೆ ಹಾಗೆಲ್ಲ ಮಾಡಬಾರ್ದು ಮಗು ಅಂತ ಹೇಳಿಬಿಟ್ಟು ಅವರ ನಿಲುವಂಗಿಯಲ್ಲಿ ನನ್ನ ತಲೆಯನ್ನು ಒರೆಸಿ ಮುದ್ದು ಮಾಡಿ ಒಂದು ಚಾಕ್ಲೇಟ್ ಕೊಟ್ಟರು ಸರ್. ಪ್ರೀತಿ ಮಾಡಿಬಿಟ್ರು, ಮುತ್ತು ಕೊಟ್ಟುಬಿಟ್ರು. ಮಗ
ನೀನು ತಡವಾಗಿ ಬಂದರೆ ನಿನ್ನ ಕ್ಲಾಸ್ ತಪ್ಪಿ ಹೋಗುತ್ತಲ್ಲ. ಅವರ ಅಂಗಿಯಲ್ಲಿ ನನ್ನನ್ನು ಒರೆಸಿಬಿಟ್ಟು ನನ್ನ ತಲೆ ಒರೆಸಿದರು. ಅವರ ಅಂಗಿ ಒದ್ದಾಯಿತು. ಸರಿ, ಇದು ಇಫ್ ಯು ಕ್ಯಾನ್ ಲವ್ ಯುವರ್ ಚಿಲ್ಡ್ರನ್ ಯು ಹ್ಯಾವ್ ದ ರೈಟ್ ಟು ಪನಿಷ್ ದೆಮ್. ಸೇಮ್ ಥಿಂಗ್ ವಾಸ್ ದ ಟೀಚರ್, ಮೈ ಟೀಚರ್. ನನಗೆ ಬೇಜಾರು ಹೋಯಿತು. ಫಾದರ್, ಐ ವಿಲ್ ನೆವರ್ ಡು ದಿಸ್ ಮಿಸ್ಟೇಕ್ ಅಂತ ಕಾಲಿಗೆ ಬಿದ್ದೆ. ಇಲ್ಲ ಮಗ, ಅದು ಆಗತ್ತೆ ಅಂಥೇಳಿ ಪ್ರೀತಿ ಮಾಡಿದ್ರು ಸರ್. ನಾನು ಇದನ್ನು ಯಾಕೆ ನಾನು ಇಮೋಷನಲ್ ಆಗ್ತದೆ ಅಂದರೆ, ಈ ಒಂದು ಮೌಲ್ಯ ಇದೆ ಅಲ್ಲ, ಈ ಮೌಲ್ಯ ದ್ಯಾಟ್ ಐ ಲರ್ನ್. ಇದು ಹಿಂದಿನ ಕಾಲ, ಇವತ್ತಿನ ಕಾಲ ಅಲ್ಲ. ದ್ಯಾಟ್ ಈಸ್ ಅದಕ್ಕೆ ನಾನು ಹಿಂದಿನ ಕಾಲದಿಂದ ಮಾಡಿಕೊಂಡಿದ್ದು. ಅದಕ್ಕೆ ಈಗ ಹಿಂದಿನ ಕಾಲದಲ್ಲಿ ಗುರುಗಳಂದರೆ ವಿದ್ಯಾರ್ಥಿಗಳು ಗಡಗಡ ನಡ್ತಾ ಇದ್ದರು. ಈಗ ವಿದ್ಯಾರ್ಥಿಗಳಿಂದ ಗುರುಗಳೇ ಗಡಗಡ ನಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಕೃತಯುಗದೊಳು ಗುರುವು ಶಿಷ್ಯಂಗೆ ಹೊಡೆದು ಬಡೆದು ಕಲಿಸಿದೊಡೆ ಶಿಷ್ಯಂ ಗುರುವಿಗೆ ಮಹಾಪ್ರಸಾದವೆಂದನಯ್ಯ. ಒಂದು ಯುಗ ಕಳೆದೋಯ್ತು. ತ್ರೇತಾಯುಗದೊಳು ಗುರುವು ಶಿಷ್ಯಂಗೆ ಬೈದು ಕಲಿಸಿದೊಡೆ ಶಿಷ್ಯಂ ಗುರುವಿಗೆ ಮಹಾಪ್ರಸಾದವೆಂದನಯ್ಯ. ಬೈದರೂ ಪರವಾಗಿಲ್ಲ ಸರ್, ಹೊಡಿಲಿಕ್ಕಿಲ್ಲ, ಹೊಡೆಯೋ ಕಾಲ ಕಳೆದೋಯ್ತು. ನೀವು ಬೈದ್ರಿ ಪರವಾಗಿಲ್ಲ, ಅದು ಪಾಠ ಹೇಳಿದಿರಲ್ಲ, ನಾನು ನಿಮ್ಮನ್ನು ಮರೀಲಿಕ್ಕಾಗಲ್ಲ. ದ್ವಾಪರ ಯುಗದೊಳು ಹೊಡಿಲಿಕ್ಕಿಲ್ಲ, ಬೈಲಿಕ್ಕಿಲ್ಲ, ಗುರುವು ಶಿಷ್ಯಂಗೆ ರಮಿಸಿ ಕಲಿಸಿದೊಡೆ ತಮ್ಮ ಓದಪ್ಪ, ಅಣ್ಣ ಓದ್ಕಂಡು ಅಂತ ರಮಿಸಿ ಬೆಂತಟ್ಟಿ ರಮಿಸಿ ಕಲಿಸಿದೊಡೆ ಶಿಷ್ಯಂ ಗುರುವಿಗೆ ಮಹಾಪ್ರಸಾದವೆಂದನಯ್ಯ. ಕಲಿಯುಗದೊಳು ಹಾಗಲ್ಲ. ಕಲಿಯುಗದೊಳು ಗುರುವು ಶಿಷ್ಯಂಗೆ ನಮಿಸಿ ಕಲಿಸಿದೊಡೆ ಗುರುವು ಶಿಷ್ಯಂಗೆ ಮಹಾಪ್ರಸಾದವೆಂದನಯ್ಯ. ಉಲ್ಟಾ. ಎಷ್ಟೊಂದು ಕಾಲ ಬದಲಾಗಿದೆ ಈಗ, ಇಲ್ವಾ? ಇವತ್ತು ಮಕ್ಕಳಿಗೆ ನೀವು ಓದಬೇಕಿದ್ರೆ ನೀವು ಒಂದು ಊಟ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಬಿಡ್ತೀರಮ್ಮ ಮಗುವಿಗೆ. ಊಟ ಮಾಡು ಮಗು, ಊಟ ಮಾಡು, ತಿನ್ನು, ಓದು. ಅಯ್ಯೋ ರಾಮ, ನಾನು ಮೊನ್ನೆ ಮನೆಗೆ ಹೋಗಿದ್ದೆ. ಪಾಪ ಒಬ್ಬರು ನನ್ನ ಫ್ರೆಂಡ್ ಗೋವಿಂದ ಭಟ್ರು ಅಂತ, ಅದು ನನಗೆ 1000 ವಿಚಾರಗಳು ನನ್ನ ತಲೆಗೆ ಹೊಳಿತವೆ. ನಾನು ಹೋದಾಗ 8 ಗಂಟೆ ಎಲ್ಲ ಲೈಟ್ ಆಫ್ ಮಾಡಿದ್ರು ಸರ್. ಎಲ್ಲ ಲೈಟ್ ಆಫ್ ಆಗಿತ್ತು. ನಾನು ತುಂಬ ಸ್ನೇಹಿತರು ಅವರು. ಮೇಲೆ ಸಣ್ಣದೊಂದು ಲೈಟ್ ಉರಿತಾ ಇತ್ತು, ಜಸ್ಟ್ ಡಿಮ್ ಲೈಟ್, ಮೇಲೆ ಒಂದು ಕೋಣೆಯಲ್ಲಿ ಉರಿತಾ ಇತ್ತು. ನಾನು ಬಂದು ಗೋವಿಂದ ಭಟ್ರೆ ಹೇಗಿದ್ದೀರಿ ಅಂತ ಜೋರಾಗಿ ಒದರ್ಕೊಂಡು ಬಂದೆ. ಅವ್ರು ಪುತ್ರರೇ ಮಾತಾಡ್ರಿ, ಅಯ್ಯೋ ಡೋಂಟ್ ಟಾಕ್ ಆಗಲ್ಲ, ಒದರ್ಬೇಡಿ. ಯಾಕೆ? ನನ್ನ ಮಗಳು ಓದ್ತಾ ಇದ್ದಾಳೆ. ಯಾವುದಕ್ಕೆ? ಎಕ್ಸಾಮಿಗೆ ಓದ್ತಾ ಇದ್ದಾಳೆ. ಹೌದಾ? ಎಷ್ಟನೇ ಕ್ಲಾಸು? 5ನೇ ಕ್ಲಾಸು. ಇವ್ರಿಗೆ ಟೆನ್ಷನ್, ಫುಲ್ಲು ಟೆನ್ಷನ್. ಅದಾಯ್ತಾ? ಹಿಂದಿನ ಕಾಲದಲ್ಲಿ ಗುರುವೇ ನಮಃ, ಈಗ ಗುರುವೇ ನಮಃ ಏನು ಇವತ್ತು ಇಲ್ವೇ ಇಲ್ಲ ಸರ್. ದರ್ ಆರ್ ಇನ್ಸ್ಟೆನ್ಸಸ್ ವೇರ್ ದ ಸ್ಟೂಡೆಂಟ್ಸ್ ಹ್ಯಾವ್ ಕಿಲ್ಡ್ ದ ಟೀಚರ್ಸ್. ನಾವು ಓದಿಲ್ಲ, ನೀವು ಗುರುಗಳನ್ನು ಕೊಂದು ಹಾಕಿದ ಚೂರಿ. ಎಲ್ಲಿವರೆಗೆ ಅಂದರೆ ಬಿಹಾರ್, ನಾನು ಹೇಳಬಾರ್ದು ನಿಮಗೆ. ನಾನು ಒಂದು ಕಡೆ ನಾನು ನಿಮಗೆ ಹೇಳ್ತೇನೆ. ನಾನು ಒಂದು ಸಣ್ಣ ವಿಷಯ ನಾನು ನಿಮಗೆ ಹೇಳಲೇಬೇಕು. ಒಂದು ಎಕ್ಸಾಮಿಗೆ ಒಂದು ಆಲ್ ನಾರ್ತ್ ಇಂಡಿಯನ್ ಬಿಹಾರ್ ಸ್ಟೂಡೆಂಟ್ಸ್ ವೇ ದೇರ್ ರ್ಯಾಂಪೆಂಟ್ ಮ್ಯಾಸಿವ್ ಕಾಪಿಂಗ್ ಆಗ್ತಾಯಿತ್ತು. ಇನ್ನೇನಿಲ್ಲ, ಬೀದರ್ ಕಡೆಯಲ್ಲಿ ಯಾವುದೋ ಒಂದು ನರ್ಸಿಂಗ್ ಕಾಲೇಜಲ್ಲಿ ಮ್ಯಾಸಿವ್ ಕಾಪಿಂಗ್ ನಡೀತಾಯಿತ್ತು. ದೆನ್ ಐ ವಾಸ್ ದ ಡೆಪ್ಯೂಟಿ ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್. ಆಗ ನಮ್ಮ ಡೈರೆಕ್ಟರ್ ಪುತ್ರರೇ ನೀವು ಹೋಗಿ ಅದನ್ನು ನಿಲ್ಲಿಸ್ಬಿಡಿ, ಅದೆಲ್ಲ ಸರಿ ಇಲ್ಲ ಹಾಗೆ ಅಂದರು. ನಾನು ಹೋದೆ ಸರ್. ಹೋದಾಗ ಎಲ್ಲ ಬಿಹಾರಿ ಸ್ಟೂಡೆಂಟ್ಸು ಉದ್ದುದ್ದಕ್ಕೆ ದಾಂಡಿಯರಿದ್ದಾರೆ, ಎಲ್ಲ ಪುಸ್ತಕ ಇಟ್ಕೊಂಡು ಬರೀತಾ ಇದ್ದಾರೆ, ಎಲ್ಲ ಕಾಪಿಂಗ್, ಟೋಟಲ್ ಮಾಸ್ ಕಾಪಿಂಗ್. ನಾನು ಹೇಳಿದೆ, ನೋ ದಿಸ್ ಕ್ಯಾನಾಟ್ ಹ್ಯಾಪನ್, ಟೇಕ್ ಇಟ್ ಔಟ್ ಅಂತಂದೆ. ಅವನೊಬ್ಬರು ಚೂರಿ ಹಾಕಿದೆ ಹೀಗೆ, ಇಲ್ಲಿ ಲುಕ್ ಅಟ್ ದಿಸ್ ಅಂತ. ನಾನು ಹೇಳಿದೆ, ವಾಟ್ ಈಸ್ ಎನ್ ಎಕ್ಸಾಮಿನೇಷನ್, ಇದು ನೀವು ಕಾಪಿ ಮಾಡೋದಕ್ಕೆ ಈಸಿ ಕ್ಯಾನ್ ಯು ಕಾಲ್ ಏತು ಎಕ್ಸಾಮ್ ನೈ ಆಪ್ ನೈ ಕರ್ ಸಕ್ತೆ. ಆಗ ಅವನು ಹೇಳ್ತಾರೆ ನನಗೆ, ಆಪ್ನೆ ನೈ ಕಿ ಹಾಕಿಯಾ, ನನಗೆ ನೀವು ಕಾಪಿ ಮಾಡಿಲ್ವಾ? ನಾನು ಹೇಳಿದೆ, ನೋಡಪ್ಪ ಇದೆಲ್ಲ ನಡೀಲಿಕ್ಕಿಲ್ಲ. ನಾನು ದಿಸ್ ವಿಲ್ ನಾಟ್ ಹ್ಯಾಪನ್, ಐ ಹ್ಯಾವ್ ಕಮ್ ಫಾರ್ ದ್ಯಾಟ್, ಐ ಹ್ಯಾವ್ ಸ್ಟಾಪ್ ಇಟ್ ಅಂತ. ಆಮೇಲೆ ಅವ್ರು ಹೆಡ್ ಮಾಸ್ಟರ್ನ ಕರೆದೆ. ಅಷ್ಟೊತ್ತಿಗೆ ನೋಡಿ ಸ್ವಲ್ಪ ಇದ್ರಲ್ಲಿ ನಿಲ್ಲಿಸಬೇಕು ಅಂತೇಳಿ ಅವ್ರು ಏನು ಮಾಡಿದ್ದಾರೆ, ಒಂದೇ ಕೋಣೆಯಲ್ಲಿ ಎಲ್ಲರೂ ಹತ್ರ ಕೂತ್ಕೊಡಿಸಿದ್ದಾರೆ. ಯಾಕೆ? ಅನುಕೂಲವಾಗಲಿ ಅಂತ, ಕಾಪಿ ಹೊಡೀಲಿಕ್ಕೆ. ಆಯ್ತು, ಆದ ಕೂಡಲೇ ಅವರು ನೋಡಿ, ಈ ಕೆಲಸಕ್ಕೆ ಬಂದವರು ನೀವು ಮಾಡಬೇಕು, ಅದು ನನ್ನಿಂದ ಸಾಧ್ಯ ಇಲ್ಲ, ಇದು ನೀವು ಮಾಡಿದ್ದು. ಅವರು ಹೋಗಿಬಿಟ್ರು. ಆಮೇಲೆ ಪೊಲೀಸ್ ಕೊಟ್ಟಿದ್ದಾರೆ ಅವರನ್ನು. ನಾನು ಕರೆದೆ, ನೋಡಪ್ಪ ಅವರನ್ನೆಲ್ಲ ಎತ್ತಿ ಬಿಸಾಡಿ ಅವ್ರು ಹೊರಗೆ ಕಳಿಸಿ, ಇಲ್ಲ ಆಗಲು ಹೇಗೆ ಮಾಡ್ತಾಯಿದ್ದಂತೆ. ಸಾಹೇಬ್ರೆ ನೋಡಿ, ಇವತ್ತು ನೀವು ಬರ್ತೀರಿ ಹೋಗ್ತೀರಿ, ನಾನು ನಾಳೆ ಇರಬೇಕಾದವ್ರು ನಾವು, ಅವ್ರು ಮತ್ತೆ ನಮ್ಮ ಮೇಲೆ ಮಾಡಿಬಿಟ್ರೆ ನಾವೇಗೆ ಇರಬೇಕು ರೀ? ನೀವು ಅವ್ರು ನೋಡಿ, ನೀವು ನಿಮ್ಮ ಮೇಲೆ ಕೈ ಮಾಡಿದಾಗ, ನಿಮಗೆ ರಕ್ತಸ್ರಾವ ಆದಾಗ ನಾನು ಬರ್ತೀನಿ ಅಂತ ಅಂದವ ಪೊಲೀಸರ್. ಈ ಎಸ್ಕೇಪ್ಡ್. ನನಗೆ ಐ ವಾಸ್ ಹೆಲ್ಪ್ಲೆಸ್ ಟೋಟಲ್ ವಿಚ್ ಐ ಕೆನಾಟ್ ಡು. ನಾವು ಆ ಥರ ಸೇರಿದವರೆಲ್ಲ. ಸರಿ, ನಾನು ಹೇಳಿದೆ, ಆಲ್ ರೈಟ್, ಯು ರೈಟ್, ನೋ ಪ್ರಾಬ್ಲಮ್ ಅಂತೇಳ್ಬಿಟ್ಟು ಕಂಪ್ಲೀಟ್ ಬಂಡಲ್ ಸೀಲ್ ಮಾಡಿಬಿಟ್ಟು, ದ ಎಂಟೈರ್ ಬ್ಯಾಚ್, the examination has to be reconducted and has to be rejected because this was a total case of mass copying ಅಂತ ಅಲ್ಲಿ ಸೈನ್ ಹಾಕಿಬಿಟ್ಟು ಕಳಿಸಿದೆ. ಆಲ್ ಆಫ್ ದ were declared as failed. ಕೆಲವರು ಪಾಸ್ ಆಗ್ತಿದ್ರು ಅವರು. ದಿಸ್ ಇಸ್ ವಾಟ್ ಐ. ಅದಕ್ಕೆ ನಿಮಗೆ ಹೇಳಿದ್ದು ನಾನು, ಈಗಿನ ಹುಡುಗರನ್ನು ಹ್ಯಾಂಡ್ ಮಾಡೋದು ಕಷ್ಟವೇ, ಇದಿಲ್ಲ ಹಾಗೆ ಹೀಗೆ ಅಂತೇಳಿ. ನಾನು ಎಲ್ಲ ಒಂದು ಕಡೆ ಅಣುಕು ಹಾಡು ಬರೆದಿದ್ದೇನೆ. ಭಾಳ ಚುರುಕಿರ್ತಾರೆ ಹುಡುಗರು, ಮಾತ್ರ ಭಾಳ ಚುರುಕಿರ್ತಾರೆ.
ವಾಸವಿಲ್ಲದ ನೆಲೆ, ಅಡುಗೆ ಇಲ್ಲದ ಒಲೆ, ಊಟ ಇಲ್ಲದ ಎಲೆ, ಸಿದ್ಧಿ ಇಲ್ಲದ ಕಲೆ, ಲಾಭ ಇಲ್ಲದ ಬೆಲೆ, ಜಜ್ಕೊಂಡ್ರು ಅರ್ಥವಾಗದ ತಲೆ, ಇದ್ರಿಷ್ಟು ಇದ್ದಿದ್ರಿಷ್ಟು. ಒಬ್ಬರು ಟೀಚರ್ ಬೈತಾರೆ ಮೇಸ್ಟ್ರಿಗೆ, ಹುಡುಗರಿಗೆ, ಅವ ಮಹಾಕಿಲಾಡಿ. ಅವ್ನು ಹೇಳ್ತಾರೆ, ಸರ್ ಅದು ಹಾಗಲ್ಲ, ಹೀಗೆ. ಹೇಗಪ್ಪ? ಅವ್ನು ಹೇಳ್ತಾರೆ, ಸರ್ ಹೂಗಳಿಲ್ಲದ ತೋಟ, ಉಪ್ಪು ಇಲ್ಲದ ಊಟ, ಸ್ಪರ್ಧೆ ಇಲ್ಲದ ಆಟ, ವೇಗ ಇಲ್ಲದ ಓಟ, ಪ್ರೀತಿ ಇಲ್ಲದ ನೋಟ, ಸ್ನೇಹವಿಲ್ಲದ ಕೂಟ, ಜಜ್ಕೊಂಡ್ರು ಅರ್ಥವಾಗದ ನಿಮ್ಮ ಪಾಠ, ಇದ್ರಿಷ್ಟು ಇದ್ದಿದ್ರಿಷ್ಟು. ಇದು ಗುರು ಶಿಷ್ಯ ಸಂಬಂಧ. ಈಗಿಂದು ನಿಮಗೆ ಹೇಳ್ತಾ ಇರೋದು ನಾನು, ಹಳೇದಲ್ಲ. ಪಾಪ ಯಾರೊಬ್ಬರು ಮೇಷ್ಟ್ರು ಹೇಳ್ದಂತೆ, ನಂದು ಇದು ಕೊನೆಯ ಪಾಠಪ್ಪ, ನಾನು ರಿಟೈರ್ ಆಗ್ತಾ ಇದ್ದೇನೆ ನಾಳೆಯಿಂದ, ನೀವೇನು ಚಿಂತೆ ಮಾಡಬೇಡಿ, ಇನ್ನೊಬ್ಬರು ಒಳ್ಳೆ ಮೇಷ್ಟ್ರು ಬರ್ತಾ ಇದ್ದಾರೆ, ನನಗಿಂತ ಚೆನ್ನಾಗಿ ಪಾಠ ಹೇಳ್ತಾರೆ, ತುಂಬ ಬುದ್ಧಿವಂತರು, ಜಾಣರು. ಎಲ್ಲ ಹುಡುಗರು, ಸರ್ ಸುಳ್ಳು ಹೇಳಬೇಡಿ, ನೀವು ಬರೋದಕ್ಕೆ ಮೊದಲು ಕೂಡ ಇದೇ ಮಾತನ್ನು ಇನ್ನಿರೋರು ಹೇಳಿ ಹೋಗಿದ್ದರು. ಪಾಪ ಅವರು ತುಂಬ ಬೆರಕೆ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ತಮಾಷೆ ಇದೆ ಸ್ವಲ್ಪ ಇದು. ಅಷ್ಟೊತ್ತಿಗೆ ಗುರುಗಳು ಹೇಳ್ತಾರೆ, ಆಯ್ತಲ್ಲ ಭಗವಂತ ನಿಮಗೆ 5, 4, 3, 2, 1 ಕೊಡಲಿ. ಮಕ್ಕಳಿಗೆ ಅರ್ಥ ಆಗಿಲ್ಲ. ಏನು ಸರ್ 5 ಅಂದರೆ? 5 ಅಂದರೆ ನೀವು ಸಂಪಾದನೆ ಮಾಡುವಾಗ 5 ಡಿಜಿಟ್ ಸ್ಯಾಲರಿ, 50,000 60,000 ಸಂಬಳ ನಿಮ್ಮದಾಗಲಿ. 4 ಅಂದರೆ 4 ಬೆಡ್ರೂಮ್ 4 ವೀಲ್ ವೆಹಿಕಲ್ ಅಂದರೆ ಕಾರ್ ಭಗವಂತ ನಿಮಗೆ ಕೊಡಲಿ. 3 ಅಂದರೆ 3 ಬೆಡ್ರೂಮ್ ಹೌಸ್ ಸದಾಶಿವನಗರ ನಿಮಗೆ ದೇವರು ಕೊಡಲಿ. 2 ಅಂದರೆ 2 ಮಕ್ಕಳು, 1 ಹೆಣ್ಣು 1 ಗಂಡು ಭಗವಂತ ನಿಮಗೆ ಕೊಡಲಿ. 1 ಅಂದರೆ ಒಂದೇ ಒಂದು ಹೆಂಡತಿ ಸಾಕು ಭಗವಂತ ನಿಮಗೆ ಕೊಡಲಿ. ಅದಕ್ಕೆ ಆ ಮಗ ಹುಡುಗರು, ಸರ್ ಅದಕ್ಕೆ 0 ಸೇರಿಸಿದ್ದಂತ. ಯಾಕೆ ಸರ್ 0 ಅಂದರೆ ಇನ್ನೇನಿಲ್ಲ ಸರ್, ನಮ್ಮ ಜೀವನದಲ್ಲಿ ನಿಮ್ಮಂತಹ ದೊಡ್ಡ ಮೇಷ್ಟ್ರ ಸಂಖ್ಯೆ 0 ಆಗಲಿ. ಆಗ ಮೇಷ್ಟ್ರಿಗೆ ಭಾಳ ಸಿಟ್ಟು ಬಂತು. ಹೇಳೋ, ನೀನಂತೂ ಭಾಳ ಕಷ್ಟ ಕೊಟ್ಟಿದ್ದಿ, ನೀನು ಬರುವ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಬೇಕು ಅಂತ ಇವರು ಶಾಪ ಕೊಡ್ತಾರೆ. ಇದು ಹಾಸ್ಯ, ಬಟ್ ತುಂಬ ಅರ್ಥ ಇದೆ ಅದರಲ್ಲಿ. ಆಗ ಇಲ್ಲ ಸರ್ ಹಾಗೆಲ್ಲ ಶಾಪ ಕೊಡಬೇಡಿ, ಇಲ್ಲ ನೀನು ನಾಯಿಯಾಗೇ ಹುಟ್ಟಬೇಕು, ಯಾಕೆಂದ್ರೆ ತುಂಬ ಕಷ್ಟ ಕೊಟ್ಟಿದ್ದೆ ನನಗೆ ಹಾಗೆ ಅಂತ. ಅವ ಕಿಲಾಡಿ ಹುಡುಗ, ಹೌದಾ ಸರ್, ಹಾಗಿದ್ದರೆ ನಾಯಿಯಾಗೇ ಹುಟ್ಟಬೇಕಂದ್ರೆ ಹುಟ್ಟಲೇಬೇಕಾ? ಹೌದು, ಹಾಗಿದ್ದರೆ ಫೆಮರಿನ್ ನಾಯಿಯಾಗಿ ಹುಟ್ಟು ಹಾಗೆ ಶಾಪ ಕೊಡಿ. ಯಾಕೆ ಅದು ಫೆಮರಿ ನಾಯಿ? ಇಲ್ಲ ಫೆಮರಿ ನಾಯಿ ಅಂದರೆ ಎಲ್ಲ ಹೆಣ್ಣುಮಕ್ಕಳು ಮುದ್ದು ಮಾಡ್ತಾರೆ. ಈಗ ಅವನು ಭಾಳ ಕಿಲಾಡಿ ಅವನು, ಆಯ್ತಲ್ಲ. ನನಗೆ ಇಲ್ಲ ನೀನು ಕಂತ್ರಿ ನಾಯಿಯಾಗೇ ಹುಟ್ಟಬೇಕು. ಕೊನೆಗೆ ಅವನು ಹೇಳ್ತಾನೆ, ಸರ್ ಆಯಿತು ಗುರುಗಳೇ, ನಾನು ನಾಯಿಯಾಗಿ ಹುಡ್ತೇನೆ, ಕಂತ್ರಿ ನಾಯಿಯಾಗಿ ಹುಡ್ತೇನೆ, ಆದರೆ ದೇವರ ಹತ್ರ ಇನ್ನೂ ನಾವು ಇಬ್ಬರು ಬೇಡೋಣ. ಅದೇನೆಂದರೆ, ನಾನು ಓಡಾಡುವ ಬೀದಿಯಲ್ಲಿ ದೀಪದ ಕಂಬವಾಗಿ ನೀವು ಹುಟ್ಟಬೇಕು. ದೀಪದ ಕಂಬಕ್ಕೂ ನಾಯಿಗೆ ಏನು ಸಂಬಂಧ ನಾನು ಹೇಳಬೇಕಾಗಿಲ್ಲ. ಅಂದರೆ ಎಷ್ಟು ಜನ ಕೆಟ್ಟೋಗಿದ್ದಾರೆ. ಇದು ಹಾಸ್ಯ ರೂಪವಾಗಿ ನಮಗೆ ಹೇಳಿದ್ದು ನಾನು ಅಲ್ಲ. ಕೆಲವು ತುಂಬ ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ, ಆದರೆ ಸತ್ಯವಾಗಿ ನಿಮಗೆ ಹೇಳ್ತಾರೆ, ಗುರು ಶಿಷ್ಯ ಸಂಬಂಧ ಕೂಡ ಈಗ ಸ್ವಲ್ಪ ಕೆಟ್ಟು ಹೋಗಿದೆ. ಆ ಇನ್ನೂ ರೀತಿಯಂತಹ ಭಕ್ತಿ, ಆ ಭಾವ, ಆ ಕಮಿಟ್ಮೆಂಟ್, ಆ ಶ್ರದ್ಧೆ ಎಲ್ಲ ಇಲ್ಲ ಸರ್. ನಾನು ಮೊನ್ನೆ ಲಾಸ್ಟ್ ಮಂತ್ ಐ ವೆಂಟ್ ಟು ಇನಾಗ್ರೇಟ್ ದ ಫಸ್ಟ್ MBBS ಕೋರ್ಸ್ ಅಟ್ ಚೆನ್ನೈ ರಾಮಚಂದ್ರ ಮೆಡಿಕಲ್ ಕಾಲೇಜ್. ಎಸ್, ಅಲ್ಲಿ ಹೋಗಿದ್ದೆ ನಾನು. ಯಾರು ಕರೆದು ಬಿಟ್ಟರು, ಹೋಗಿದ್ದೆ. ಅಲ್ಲಿ 250 ಅಡ್ಮಿಷನ್ಸ್ ಆಗ್ತಾ ಇದೆ. 250 ಅಡ್ಮಿಷನ್ ಸರ್, ಬಿಲೀವ್ ಮೀ, ಈಚ್ ಸೀಟ್ ವಾಸ್ ಸೋಲ್ಡ್ ಫಾರ್ 90 lakhs. ಐ ಆಮ್ ಟೆಲಿಂಗ್ ದಟ್. ಕೂತ್ಕೊಳ್ಳಿ ಸರ್, ಆಯಿತಾ. ನನಗೆ 90 ಲಕ್ಷ ಇಂಟು 250 ನಡೆದ ಸಂಗತಿ ಸಮೋದೇನು. ನಾನು ಒಂದೇ ಒಂದು ಮಾತು ಕೇಳಿದೆ, ನೋಡ್ರಪ್ಪ ನೀವೆಲ್ಲ 1 ಕೋಟಿ ಈಗ ಅಡ್ಮಿಷನ್ಗೆ ಕೊಟ್ಟಿದ್ದೀರಿ, ಇನ್ನೊಂದು 1/2 ಕೋಟಿ ಕಂಪ್ಲೀಟ್ ಮಾಡಲಿಕ್ಕೆ ಬೇಕು, ಮತ್ತು ನಿಮಗೆ ಬರೀ MBBS ಸಾಕಾಗೋದಿಲ್ಲ, ನೀವು PG ಸೀಟ್ ತಗೊಳ್ಳೇಬೇಕು. PG ಸೀಟ್ ಯಾಕೆ ನಮ್ಮ ಕರ್ನಾಟಕದಲ್ಲಿ MD ರೇಡಿಯೋ ಡಯಾಗ್ನೋಸಿಸ್ ಇನ್ ದಾವಣಗೆರೆ ಈಸ್ 1.2 crores ಫಾರ್ ಇನ್ಫಾರ್ಮೇಷನ್. ನಾನೇ ಮನೊಬ್ಬರಿಗೆ ಕೊಡಿಸಿದೆ. ಹಾಗಿರೋ 1 ಕೋಟಿ ಬೇಕು, ಒಂದು 3 ಕೋಟಿ ಖರ್ಚಾಗುತ್ತೆ. ಈ 3 ಕೋಟಿಯನ್ನು ಹೇಗೆ ನೀವು ಸಂಪಾದಿಸ್ತೀರಿ? ಅದು ಸಿಂಪಲ್ ಕ್ವಶನ್. ನನ್ ಆಫ್ ದಮ್ ಹ್ಯಾಡ್ ದ ಆನ್ಸರ್. ದೇ ಹ್ಯಾವ್ ನೋ ಆನ್ಸರ್. ಯು ಹ್ಯಾವ್ ಟು ಗೋ ದ ಲಾಫುಲ್ ಮೀನ್ಸ್, ಅನ್ಲಾಫುಲ್ ಮೀನ್ಸ್ ಯು ಹ್ಯಾವ್ ಟು ಗೋ. ಈಸ್ ಇಟ್ ಮೆಡಿಕಲ್ ಪ್ರಾಕ್ಟೀಸ್? ನಮ್ಮ ಹಿಂದಿನ ಧರ್ಮದಲ್ಲಿ, ನಮ್ಮ ಹಿಂದಿನ ಕಾಲದಲ್ಲಿ ಹೇಗಿತ್ತು? ಅನ್ನ ದಾನ ಮಾಡಬೇಕು, ಅನ್ನ ವಿಕ್ರಯ ಮಾಡಬಾರ್ದು. ವಿದ್ಯಾ ದಾನ ಮಾಡಬೇಕು, ವಿದ್ಯೆಯನ್ನು ವಿಕ್ರಯ ಮಾಡಬಾರ್ದು. ಹಿಂದಿನ ಕಾಲ ಹೋಗ್ಲಪ್ಪ, ಅದು ಈಗ ಆಗೋಲ್ಲ. ಆದರೆ ಒಂದು ನ್ಯಾಯ ಬೇಡವಾ? ಒಂದು ಅನ್ನ ಕೊಡುವಾಗ ಒಂದಿಷ್ಟು ಅನ್ನಕ್ಕೆ ಇಷ್ಟು ಕೊಡಬೇಕು ಅಂತ. ಈ ಪಿಂಡ ಅನ್ನ ಶುರು ಮಾಡಿದರೆ ನಮ್ಮ ಕಾಮತೋಡ್ಲವ್ರು ಮೊದಲು ಪಿಂಡ ಅನ್ನ ಅಂತ ಮೊದಲು ಇರಲಿಲ್ಲ ಕೊಡಲಿಕ್ಕೆ. ಅದಕ್ಕೊಂದು ಬೆಲೆ ಕಟ್ಟಬೇಕಲ್ಲ, ಇಷ್ಟು ಅಂತೇಳಿ. ಇಲ್ವಾ? ನಾವೀಗ ಅದು ಇಲ್ಲ. ನೆನ್ನೆ ನಾನು ಇಲ್ಲಿಗೆ ಹೋಗಿದ್ದೆ, ಮೊನ್ನೆ GKVKಗೆ. ಅವರು ಹೇಳಿದರು ಎಲ್ಲ ಈ ಕಸ ಗುಡಿಸುವುದು ಸ್ವಚ್ಛತಾ ಕಾರ್ಯಕ್ರಮ. ನಿಮ್ಗೆ ಗೊತ್ತಲ್ಲ, ಸ್ವಚ್ಛತಾ ಕಾರ್ಯಕ್ರಮ ಮಾಡೋಕ್ಕೆ ಫೋಟೋಗ್ರಾಫರ್ಸ್ ಯಾಕೆ ಬೇಕು? ಅದನ್ನು ನೀವು ಮಾಡಿದ್ರು ಊರೆಲ್ಲ ತೋರಿಸ್ಲಿಕ್ಕ ನನಗೆ ಅರ್ಥನೇ ಆಗೋಲ್ಲ. ನಾನು ಯಾವುದೋ ಕಾರ್ಯಕ್ರಮ ಕರೆದಿದ್ದು, ನನಗೆ ಹೋಗಿದ್ದೆ, VC ಅವ್ರದ್ದು ನನ್ನ ಫ್ರೆಂಡ್ ಅವರು. ಹೋದ ಕೂಡಲೇ ಪಾಪ ಎಲ್ಲ ಹುಡುಗಿರು, ಸರ್ ಕಸ ಅಲ್ಲಲ್ಲೇ ಬಿತ್ತಿತ್ತು. ಪುತ್ರರು ಬಂದಿದ್ದಾರೆ, ಒಂದು ಫೋಟೋ ತೆಗಿಯೋಣ ಅಂತಂದರು. TVಯವ್ರು ಬಂದಿದ್ದರು. ನನಗೆ ಯಾವ ಟಿವಿ ಬಂದು ಗೊತ್ತಿಲ್ಲ. ಸರ್ ಒಂದು ಸಂದೇಶ ಹೇಳಿಬಿಡಿ ಅಂತಂದರು. ಹೌದಾ, ಒಂದೇ ವಾಕ್ಯ ಹೇಳಿಬಿಡಿ ಹಾಗೆ ಅಂತಂದು. ನಾನು ಹೇಳಿದೆ, ಬನ್ನಿ ಇಲ್ಲಿ
ಆಯ್ತು, ಏನು ಸಂದೇಶ? ನಾನು ಹೇಳಿದೆ, ವಾದ ಮಾಡಿದ ಮೇಲೆ ಸೋಲು ಬರಬಾರದು, ಪ್ರೀತಿ ಮಾಡಿದ ಮೇಲೆ ಮೋಸ ಇರಬಾರದು, ಹಾಗೆ ಬಡಿಸಿದ ಮೇಲೆ ಹಸಿವು ಇರಬಾರ್ದು, ಗುಡಿಸಿದ ಮೇಲೆ ಕಸ ಇರಬಾರ್ದು ಅಂತಂದೆ. ಕರೆಕ್ಟ್ ಅಲ್ವಾ? ಹಾಂ, ಮತ್ತೆ ಪುನಃ ಶುರು ಮಾಡಿದ್ದು ಕೆಲಸ. ಈ ಥರವಾಗಿ ಗುರು ಶಿಷ್ಯ ಸಂಬಂಧಗಳು ಕೂಡ ಹಾಗೆ ಆಗ್ತಾಯಿದೆ. ನಮ್ಮ ಒಂದೇ ಒಂದು ಆಶಯ ಅಂದರೆ ಮಕ್ಕಳಿಗೆ ಒಂದು ಆ ರೀತಿಯಂತಹ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಬೇಕು ಅಂತ ಆ ಕ್ಷೇತ್ರವನ್ನು ಮುಗಿಸಿಬಿಟ್ಟು, ಧಾರ್ಮಿಕ ಆಯಿತು, ರಾಜಕೀಯ ಆಯಿತು, ಶೈಕ್ಷಣಿಕ ಆಯಿತು, ಇನ್ನು ಸಾಮಾಜಿಕ ಕ್ಷೇತ್ರ ಕೂಡ ಬಹಳ ತುಂಬ ವಿಷಯಗಳಿವೆ. ಆದರೂ ಹೇಳಬೇಕು, ನಾನು ಕೆಲವು ಇರಬೇಕು. ಸರ್, ಹಿಂದಿನವರಿಗೆ ಆಸೆ ಇತ್ತು. ಹಿಂದಿನವರಿಗೆ ಆಸೆ ಮಾತ್ರ ಅಲ್ಲ, ದುರಾಸೆ. ದ್ಯಾಟ್ಸ್ ಅ ಡಿಫರೆನ್ಸ್ ಅಲ್ವಾ ಸರ್? ಯು ಕ್ಯಾನ್ ಸ್ಯಾಟಿಸ್ಫೈ ದ ನೀಡ್ ಆಫ್ ಎ ಪರ್ಸನ್ ಬಟ್ ನಾಟ್ ದ ಗ್ರೀಡ್, ಬಿಕಾಸ್ ದರ್ ಈಸ್ ನೋ ಲಿಮಿಟ್ ಫಾರ್ ಗ್ರೀಡ್. ಇವತ್ತು ದೊಡ್ಡ ದೊಡ್ಡ ಬ್ಯೂರೋಕ್ರಾಟ್ಸು ಅವರು ಇವರು ದೊಡ್ಡ ಕೈಗಾರಿಕಾ ಇಂಡಸ್ಟ್ರಿಗಳಿಗೆಲ್ಲ ಎಷ್ಟು ಕೋಟಿ ಬೇಕು ಸರ್? ಮನುಷ್ಯರಿಗೆ ಎಷ್ಟು ಬೇಕು ಸರ್? ನನಗೆ ಅದನ್ನೇ ಹೇಳಿ. ಏನು ಇಡೀ ಹಾಲ್ ನನಗೆ ಕೊಟ್ಬಿಟ್ರೆ ನಾನು ಇಡೀ ಹಾಲಲ್ಲಿ ಮಲ್ಕೊಳ್ಳಿಕ್ಕೆ ಆಗುತ್ತೆ? ನನಗೆ ಬೇಕಾಗಿದ್ದು 3 ಅಡಿ 6 ಅಡಿ ಅಲ್ವಾ? ಏನು ಇನ್ನು ಮೂಟೆ ಅಕ್ಕಿ ಕೊಟ್ಟು ಅಷ್ಟು ತಿನ್ನೋಕ್ಕಾಗುತ್ತಾ? ಯಾಕೆ ಈ ಜನಗಳಿಗೆ ನಾನು ನೆನ್ನೆ ಕೈ ಮುಗಿದು ಕೇಳಿಕೊಂಡೆ, ಲೌಕಿಕತೆಗೆ ಆಧ್ಯಾತ್ಮಿಕ ಬೆರೆಸಲೇಬೇಕು. ನಾವು ಸಂಪತ್ತಿಗೆ ಇತಿಮಿತಿ ಹಾಕಲೇಬೇಕು. ದರ್ ಶುಡ್ ಬಿ ಎ ಸ್ಟಾಪ್ ಫಾರ್ ಅವರ್ ಗ್ರೀಡ್. ಇದು ದೇಶ ದುರಂತ. ಅದು ಒಂದಾಯಿತು. ಮತ್ತು ಹಿಂದಿನ ಕಾಲದಲ್ಲಿ ಒಳ್ಳೆಯ ವಸ್ತ್ರ ಸಂಹಿತೆ ಇತ್ತು ಅಲ್ವಾ? ಹಿಂದಿನ ಕಾಲದ ಹೆಣ್ಣು ಮಕ್ಕಳು ಮೈ ತುಂಬ ಸೀರೆ, ಮಾರುದ್ದ ಜಡೆ, ಮುಡಿ ತುಂಬ ಮಲ್ಲಿಗೆ. ಈಗಿನ ಹುಡುಗಿಯರಿಗೆ ಕೊಟ್ಟರೆ ಮಲ್ಲಿಗೆ, ಕೇಳುವರು ಇಟ್ಟುಕೊಳ್ಳಲು ಎಲ್ಲಿಗೆ? ಯಾಕಂದರೆ ಜಡನೇ ಇಲ್ವಲ್ಲ. ಈಗಿನ ಹುಡುಗಿಯರ ಒಂದು ನಾನು ಒಂದು ಹೇಳ್ತೇನೆ ಸರ್, ತಾವು ಅನ್ನಿದ್ದ, ಯಾಕಂದ್ರೆ ನೀವೆಲ್ಲ ಇದ್ದೀರಿ. ಇವತ್ತು ಈ ಲೈಂಗಿಕ ಅತ್ಯಾಚಾರಗಳು ನಡೀತಕ್ಕೆ ಹಲವಾರು ಕಾರಣಗಳಿವೆ. ಒಂದು ಲೈಂಗಿಕ ಶಿಕ್ಷಣದ ಕೊರತೆ, ಇನ್ನೊಂದು ಸ್ವೇಚ್ಛಾಚಾರ, ಇನ್ನೊಂದು ತಡವಾದ ಶಿಕ್ಷೆ, ಸರಿಯಾದ ಶಿಕ್ಷೆ ಇಲ್ಲದಿದ್ದು ಸಾವಿರಾರು ಕಾರಣಗಳಿರ್ಬೋದು. ಒಂದು ಕಾರಣ ನನ್ನ ದೃಷ್ಟಿಯಲ್ಲಿ ಅಂದರೆ ಪ್ರೊವೊಕೇಟಿವ್ ಡ್ರೆಸ್ಸಸ್ ಫ್ರಮ್ ದ ಗರ್ಲ್ಸ್. ಏನಂತೀರಿ ಸರ್? ಏನು ಮಾಡ್ತೀರಾ ಹುಡುಗರಿ ನೀವು? ಯು ಕಾಂಟ್ ಎಸ್ಟಿಮೇಟ್. ನಾವು ಆ ಮನುಷ್ಯ ಅಲ್ವಾ ಅವನು? ಪ್ರೊವೊಕೇಟಿವ್ ಡ್ರೆಸ್ಸಸ್ ಎಲ್ಲಿವರೆಗೆ ಅಂದರೆ, ಪಾಪ ಒಂದು ಮುದಿ ಸೊಳ್ಳೆ ಒಂದು ಮರಿ ಸೊಳ್ಳೆಗೆ ಹೇಳ್ತಾ ಇತ್ತಂತೆ, ನೋಡಪ್ಪ ನಿನ್ನ ಕಾಲ ಭಾರಿ ಒಳ್ಳೆಯ ಕಾಲ, ನಮ್ಮ ಕಾಲ ಭಾಳ ಕೆಟ್ಟ ಕಾಲ ಅಂತ ಮುದಿ ಸೊಳ್ಳೆ ಮರಿ ಸೊಳ್ಳೆಗೆ ಹೇಳ್ತಾ ಇತ್ತು. ಅದಕ್ಕೆ ಮರಿ ಸೊಳ್ಳೆ ಕೇಳ್ತಿ, ಯಾಕೆ ಅಜ್ಜ ಹಾಗೆ ಹೇಳ್ತಿ? ಹೌದೌದು, ನಮ್ಮ ಕಾಲದಲ್ಲಿ ಒಂದು ಹೆಂಗಸಿನ ಮೈಯಿಂದ ಒಂದು ತೊಟ್ಟು ರಕ್ತ ಹೀರುವುದಾದ್ರೆ ಭಾಳ ಕಷ್ಟ, ಯಾಕಂದರೆ ಮೈ ತುಂಬ ಸೀರೆ ಇತ್ತಲ್ಲ. ಈಗ ನಿನಗೆ ಆ ಸಮಸ್ಯೆ ಇಲ್ಲ. ನಾನೇ ಹೇಳಬೇಕಾಗಿಲ್ಲ ಸರ್. ಈ ಬನ್ನಿ MG ರೋಡ್ ಅಲ್ಲಿ ಹೋದರೆ ಒಂದು ಅಸಹ್ಯ ಕಾಣ್ತಾರೆ. ಸಿ, ನಮ್ಮ ಸೌಂದರ್ಯ ಇರೋದು ಅದು ಪ್ರದರ್ಶನಕ್ಕಲ್ಲ ಅಲ್ವಾ ಅಂತ. ಅದು ನನಗೆ ಇನ್ನೊಂದು ಒಂದು ಕಾರ್ಟೂನ್ ನೋಡಿದೆ, ಒಂದು ನನಗೆ ಕೇಳಿ ನಗು ಬಂತು. ಪಾಪ ಯಾವಳೊಬ್ಬಳು ಹೈಟೆಕ್ ಹುಡುಗಿ ಒಂದು ಟೈಲರ್ ಹತ್ರ ಹೋಗಿದ್ದಾಳೆ. ಹೋಗಿಬಿಟ್ಟು ಒಂದು ಖರ್ಚೀಫ್ ಕೊಟ್ಟುಬಿಟ್ಟು, ಮೈ ಡಿಯರ್ ಟೈಲರ್, ಕ್ಯಾನ್ ಯು ಮೇಕ್ ಎ ಮಿನಿ ಸ್ಕರ್ಟ್ ಔಟ್ ಆಫ್ ದಿಸ್ ಖರ್ಚೀಫ್ ಅಂತ ಕೇಳಿದ್ದಾಳೆ. ಅದಕ್ಕೆ ಅವನು ಕಿಲಾಡಿ, ಆಗುತ್ತೆ ಐ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಎ ಮಿನಿ ಸ್ಕರ್ಟ್ ಔಟ್ ಆಫ್ ದಿಸ್ ಖರ್ಚೀಫ್. ಆದರೆ ಒಂದು ಪ್ರಾಬ್ಲಮ್ ಏನು, ಇನ್ನೂ ಕೂಡ ತುಂಬ ಬಟ್ಟೆ ಮಿಕ್ಕುತ್ತೆ, ಅದರಲ್ಲಿ ಏನು ಮಾಡಬೇಕು ಅಂದರೆ ಜಸ್ಟ್ ಸಿ ದ ಫನ್ ಆಫ್ ಇಟ್. ಹಿಂದಿನ ಕಾಲದಲ್ಲಿ ಹೊಸ ಇದಿಲ್ಲ. ಹಿಂದಿನ ಕಾಲದಲ್ಲಿ ಆಯಿತಾ, ಹೆಂಗಸರಿಗೆ ಸೀರೆ ಬಲ, ಸೀರೆಗೆ ಲಂಗದ ಬಲ, ಲಂಗಗೆ ಲಾಡಿಯ ಬಲ, ನಾನು ಎಷ್ಟು ಹೇಳೋದುಂಟು. ಹಾಗಿರುವ ವಸ್ತ್ರ ಸಹಿತ ಈಗ ಅದೆಲ್ಲ ಇಲ್ಲ ಆಯಿತಾ. ವಿಚಿತ್ರವಾಗಿ ಡ್ರೆಸ್ ಮಾಡ್ತಾರೆ, ವಿಚಿತ್ರವಾಗಿ ಎಕ್ಸ್ಪೋಜರ್ ಮಾಡ್ತಾರೆ. ಇದು ಹಿಂದಿನ ಕಾಲ ವಸ್ತ್ರ ಆಯಿತು ಸರ್. ಹಿಂದೆ ದುಡಿದು ತಿನ್ನಬೇಕು ಅನ್ನುವಂತಹ ಕಲ್ಪನೆ ಇತ್ತು. ಐ ಶುಡ್ ದುಡಿದು ತಿನ್ನೋವನಿಗೆ ಮಾತ್ರ ಉಣ್ಣುವ ಹಕ್ಕು ಅನ್ನುವಂಥ ಕಲ್ಪನೆ ಹಿಂದಿನ ಕಾಲದಲ್ಲಿ ಇತ್ತು. ನಮ್ಮ ಹಿರಿಯರು ಕೂಡ, ನನ್ನ ದೊಡ್ಡಪ್ಪ ಅಜ್ಜ ದೊಡ್ಡವರು ಮಾಡೋ ಒಂದು ಬೆಳಿಗ್ಗೆ ಎದ್ದು ಅವ್ರು ಸುಮ್ಮನೆ ಕೂತಾರೋ ಸರ್, ತೋಟಕ್ಕೆ ಹೋಗಿ ಏನೋ ಕೆಲಸ ಮಾಡಿ ಬೆವರಿಸಿ ಮಧ್ಯಾಹ್ನ ಬಂದು ಊಟ ಮಾಡೋರು. ಅಂದರೆ ಈಗ ನಾನು ಕಣ್ಣಲ್ಲಿ ನೋಡಿದ್ದಿದೆಯಲ್ಲ, ಅಂದರೆ ದುಡಿದು ತಿನ್ನಬೇಕನ್ನುವಂಥ ಒಂದು ಕಲ್ಪನೆ ಈಗ ಬದಲಾಗಿದೆ. ಇವತ್ತಿನ ಕಾಲದಲ್ಲಿ ದುಡಿಯದೇ ತಿನ್ನಬೇಕು. ಕ್ವಿಕ್ ಮನಿ, ಫಾಸ್ಟ್ ಮನಿ, ಬಿಗ್ ಮನಿ. ಇವತ್ತು ಸರ್, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಸರ್. ಹಿಂದಿನ ಕಾಲದವರಿಗೆ ಒಂದೊಂದು ಮಾತು ಕೂಡ ಭಾಳ ಅರ್ಥ ಇದೆ. ಹಿಂದಿನ ಕಾಲದಲ್ಲಿ ಗುರಿ ಕೂಡ ಮುಖ್ಯ, ಅಂತೆಯೇ ಗುರಿಯನ್ನು ತಲುಪುವ ಮಾರ್ಗ ಕೂಡ ಅಷ್ಟೇ ಮುಖ್ಯ. ಈಗಿನ ಕಾಲದವರಿಗೆ ಮಾರ್ಗ ಮುಖ್ಯ ಅಲ್ಲ, ಗುರಿ ಮಾತ್ರ ಮುಖ್ಯ. ಹೇಗಾದರೂ ಸರಿ, ಏನಾದರೂ ಸರಿ, ಐ ಶುಡ್ ಅಚೀವ್ ದಿಸ್, ಅಷ್ಟೇ ವ್ಯತ್ಯಾಸ. ಎಂತಹ ಒಂದು ಸಾಮಾಜಿಕ ವ್ಯವಸ್ಥೆಗಳಿದೆ. ಹಿಂದಿನ ಕಾಲದಲ್ಲಿ ಪ್ರಾಮಾಣಿಕತೆ, ಅದನ್ನು ಎಷ್ಟು ಹೇಳಬೇಕು ಸರ್. ನಾನು ಪ್ರಾಮಾಣಿಕತೆ ಅನ್ನುವಂಥದ್ದು ಒಂದು ಆನೆಸ್ಟಿ. ನಾನು ಒಂದು ಸಣ್ಣ ಘಟನೆ ಹೇಳಬೇಕು, ಯಾಕಂದರೆ ನಾನು ಅಂಥ ಒಂದು ಕುಟುಂಬದಿಂದ ಬಂದವರು. ನಮಗೆ ನೋಡಿ, ನಾನು ತುಂಬ ಹಳ್ಳಿಯವರಿಂದ ಬಂದಿದ್ದೆ. ನಮ್ಮ ಆ ಕಾಲದಲ್ಲಿ ತುಂಬ ಹಳ್ಳಿ ಜನಗಳು ನಾವೆಲ್ಲ ಇರಲಿ ಬಿಡಿ. ನಮ್ಮಲ್ಲಿ ಒಬ್ಬರು ಶಿವಭಟ್ರು ಅಂತಿದ್ರು. ಹಿ ವಾಸ್ ಎ ಗೋಲ್ಡ್ ಮರ್ಚೆಂಟ್. ಆಗ ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಗೋಲ್ಡ್ ಕಂಟ್ರೋಲ್ ಬಂತು ಒಂದು ಸಲ. ಆಗ ಒಂದು ಸಲ ಜೋರಾಗಿ ಮಳೆ ಬಂತು. ಈ ಭಟ್ರು ಬಂದು ನನ್ನ ತಂದೆಯವರು ಭಾಳ ಫ್ರೆಂಡ್ಸ್ ಅವರು ಒಂದು ಸಲ ಮಳೆ ಬಂದಾಗ ಒಂದು ಚೀಲದಲ್ಲಿ ಒಳ್ಳೆ ಈರುಳ್ಳಿ ಚೀಲ ತೆಗೆದುಕೊಂಡು ನಮ್ಮ ಮನೆಗೆ ಬಂದರು. ಚೀಲ ಹಾಕ್ಕೊಂಡು ಬಂದುಬಿಟ್ರು. ಅದು ಅವರ ಹವಿಕ ಭಾಷೆ, ಅವ್ರದ್ದು
ಪುತ್ತೂರ ನಮ್ಮ ವಾಯ್ಸ್ ನಿಮಗೆ ಅರ್ಥ ಆಗಿಲ್ಲ, ನನಗೆ ಗೊತ್ತಾಗುತ್ತೆ. ಅವ್ರದ್ದು ಹಳೆಗನ್ನಡ ಆಯ್ತಲ್ಲ. ನಾನು ನಿಂಗಳಲ್ಲಿಗೆ ಉದ್ಯಪ್ಪಗ ಬತ್ತೆ ಅಂದರೆ ನಾನು ನಿಮ್ಮಲ್ಲಿಗೆ ಉದಯ ಅಪ್ಪಗ ಬರ್ತೇನೆ ಅಂತ ಅವ್ರ ಭಾಷೆ. ಬಂದರು ಪುತ್ತೂರ ಹೆಂಗಿದ್ದಾರೆ, ಇದು ಮಡಗು ಅಲ್ಲಿ, ಇದನ್ನು ಈ ಚೀಲ ಅಲ್ಲಿ ಇಟ್ಕೋ, ಆನೊಂದು 6 ತಿಂಗಳು ಬಿಟ್ಟು ಬತ್ತೆ, ಅದು ತಗೊಂಡು ಹೋತೆ ಅಂತೇಳಿ ಅಲ್ಲಿ ಇಟ್ಟು ಚೀಲ ಇಟ್ಟು ಅದ್ರಲ್ಲಿ ಎಂತ ಇದ್ದು, ಅದ್ರ ಏನೋ ಒಂದು ಇದ್ದು, ಸ್ವಲ್ಪ ಚಿನ್ನ ಇದ್ದು ಇಟ್ಕೋ ಅಂತೇಳಿ ಹೋದರು. ಕಾಪಿ ಕುಡಿದು ಹೋದರು. ನಮ್ಮ ಅಪ್ಪ ನೋಡಿಲ್ಲ, ಏನು ಅಂತ ನೋಡಿಲ್ಲ. ನನ್ನನ್ನು ಕರೆದ ನನ್ನ ಅಪ್ಪ ಮೇಲೆ ಅಟ್ಟ ಅಂತ, ಆಮೇಲೆ ಅಟ್ಟ ಇದೆ, ಅಟ್ಟಕ್ಕೆ ಹೋದ್ಬಿಟ್ಟು ಬಾಯಲ್ಲಿ ಹೋದ್ಬಿಟ್ಟು ನೋಡು, ಆ ಭಟ್ರು ನನ್ನ ಆತ್ಮೀಯ ಗೆಳೆಯರು ನನ್ನನ್ನು ನಂಬಿ ಒಂದಷ್ಟು, ಯಾಕೆಂದರೆ ಅವ್ರಿಗೆ ಗೋಲ್ಡ್ ಕಂಟ್ರೋಲ್ ಬರ್ತಲ್ಲ ಆಫೀಸಲ್ಲಿ, ಅಲ್ಲಿ ಅವರ ಶಾಪಲ್ಲಿ ಇಡೋಂಗಿಲ್ಲ, ಒಂದು ಚಿನ್ನ ಕೊಟ್ಟಿದ್ದಾರೆ, ಅದನ್ನು ಇಡೋಣ ಇಲ್ಲಿ ಒಳಗೆ ಕಲಂಬಿ ಅಂತ ನಮ್ಮಲ್ಲಿ ಇದ್ದಾರೆ, ಇಟ್ಕೊಳ್ಳೋಣ ಅಂತಂದರು. ಆಗ ನಾನು ನೋಡ್ಬೋದಾ, ನೋಡು ಅಂತಾರೆ. ಸರ್, ಇಷ್ಟುದ್ದದ ಚಿನ್ನದ 7 ಗಟ್ಟಿಗಳು ಕೋಟಿಗಟ್ಟಲೆ ಆಗ್ತಿತ್ತು ಆ ದಿವಸಗಳಲ್ಲಿ. ನಾನು ಫಸ್ಟ್ ಟೈಮ್ ನೋಡಿದ್ದು ಚಿನ್ನದ ಗಟ್ಟಿ. ಇಟ್ಬಿಟ್ಟು ಅವ್ರು ಕರೆದ್ರು, ಮಗ ನೋಡು, ನಿನಗೆ ನಾನು ಯಾಕೆ ಕರೆದಿದ್ದೇನೆ ಅಂದರೆ ನಿನಗೆ ಗೊತ್ತಿರಬೇಕಿದು, ಒಂದು ವೇಳೆ ನಾನು ಸತ್ತು ಹೋದರೆ ಆಯ್ತಲ್ಲ, ಇದನ್ನು ನೀನು ಪ್ರಾಮಾಣಿಕವಾಗಿ ಅವರಿಗೆ ಹಿಂದಿರಿಸಬೇಕು ಮಗ, ಇದು ನನ್ನ ಮಾತು ಕೊಡಬೇಕು ನೀನು ನನಗೆ, ಅದಕ್ಕೋಸ್ಕರ ನೀನು ನನ್ನ ಕರೆದಿದ್ದೆ ಅಂತ ನನ್ನ ಅಪ್ಪ ಹೇಳಿದ. ಐ ವಾಸ್ ಶಾಕ್ಡ್. ನಾನು ಅಪ್ಪನಿಗೆ ಒಂದು ಮಾತು ಕೇಳಿದೆ, ಅಪ್ಪ ನನಗೆ ಆಶ್ಚರ್ಯ ಆಗುತ್ತೆ, ಅವರು ಒಂದು ಪತ್ರ ಕೊಟ್ಟಿಲ್ಲ, ಆಯಿತಾ, ನಾನು ಇಷ್ಟು ಚಿನ್ನದ ಗಟ್ಟಿ ನಿನಗೆ ಕೊಟ್ಟಿದ್ದೆ ಅಂತ, ನೀನು ನಾನು ಸ್ವೀಕರಿಸಿದ್ದಕ್ಕೆ ಒಂದು ಪತ್ರ ಇಲ್ಲ, ಯಾವ ದಾಖಲಾತಿಯೂ ಇಲ್ಲ. ನನ್ನ ಅಪ್ಪ ಒಂದು ಮಾತು ಹೇಳಿದ ಸರ್, ಅಪ್ಪ ಹೇಳಿದ, ಅವ್ರಿಗೆ ಇಂಗ್ಲೀಷ್ ಬರ್ತಿತ್ತು, ಮೈ ಡಿಯರ್ ಸನ್, ದರ್ ಈಸ್ ನೋ ಬಿಗರ್ ಡಾಕ್ಯುಮೆಂಟ್ ದ್ಯಾನ್ ದ ಹ್ಯೂಮನ್ ಫೇತ್, ದರ್ ಇಸ್ ನೋ ಬಿಗರ್ ಡಾಕ್ಯುಮೆಂಟ್, ಹಿ ಹ್ಯಾಸ್ ಟ್ರಸ್ಟೆಡ್ ಮೀ ಆ್ಯಂಡ್ ಐ ಟ್ರಸ್ಟ್ ಯು, ಗಿವ್ ಇಟ್ ಬ್ಯಾಕ್. ಏನು ಸರ್, ಇನ್ನೇನು ಹೇಳ್ಬೇಕು ನಾನು? ಅದು ಆಕನ ಕಾಲ, ಅಂದರೆ ಪ್ರಾಮಾಣಿಕತೆ. ಈಗ ಪ್ರಾಮಾಣಿಕತೆ ಎಲ್ಲಿದೆ ಸರ್, ಅಲ್ವಾ? ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವರು ಎಂತಹ ಒಂದು ಅದ್ಭುತ ವ್ಯಕ್ತಿ ಆಗಿದ್ದರು ಅಂದರೆ, ಪಾಪ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದರು, ಅವರಿಗೆ 50 ರೂಪಾಯಿ ತಿಂಗಳಿಂದ ಕೊಡ್ತಾಯಿತ್ತು ಅವರಿಂದ, ಕಾರ್ಯಕರ್ತರಿಂದ. ಅಂಥ ಪ್ರಧಾನಿ ನಾನು ನೋಡಿಲ್ಲ ಸರ್. ಅವ್ರು ನೆನೆಸ್ಕೊಂಡ್ರೆ ನನಗೆ ಅವರಿಗೆ ಇಲ್ಲಿಂದ ನಮಸ್ಕಾರ ಮಾಡೋ ಅಂತ ಅನಿಸುತ್ತೆ. 50 ರೂಪಾಯಿ ಸಂಬಳ ಬರ್ತಿತ್ತು ಅವರಿಗೆ. ಒಂದು ಸಲ ಏನಾಯಿತು, ಅವ್ರ ಮನೆಯಲ್ಲಿ ಕೆಲಸ ಅವ್ರ ತೋಟದಲ್ಲಿ ಮಾಡಬೇಕಿದ್ರೆ ಅವರು ಒಬ್ಬರು ಬರ್ತಾರೆ, ಬಂದುಬಿಟ್ಟು, ಶಾಸ್ತ್ರೀಜಿ ಮುझे 50 रुपये चाहिए, क्यों, मेरा बेटा को पढ़ाना है, स्कूल फीस भराना है, मेरे पास 50 रुपये नहीं है, आप दीजिए ना. आगे शास्त्री, नो मैं कैसे दूँ, मेरे पगार ही 50 रुपया है, तो मेरा महीने का खर्च हो जाता है. तभी हिंदी ಬರ್ತಲ್ಲ ಸರ್, ಅರ್ಥ ಆಗುತ್ತೆ. ಮೈ ಕೈಸದು, ಮೇರೆ ಪಾಸ್ ಪೈಸೆ ನೈ ಯಾರ್. ಅಷ್ಟೊತ್ತಿಗೆ ಈ ಮಾತನ್ನು ಕೇಳಿ ಲತಾ ಶಾಸ್ತ್ರಿ ಒಳಗೆ ಕರೆದ್ರು, आप अंदर आइए, आपका दोस्त के लिए 50 रुपये चाहिए ना, अब दे दो, मेरे पास है, दे दो. अच्छा है, ठीक है ಅಂತ ಕೊಟ್ಟರು. ಅವ್ರು ಹೋದರು. ವಾಪಸ್ ಬಂದರು, ಕೇಳಿದರು, ललिता शास्त्री उत्तर ಕೇಳಿದರು, ये 50 रुपये कहाँ से आ गया, तुम्हें हर महीना 50 रुपये दिया करता था ना. हाँ हाँ, आप तो 50 रुपये दिया करते थे, मगर महीने का खर्चा मैं 40 रुपया में संभालता था. ತಿಂಗಳಿಗೆ 40 ರೂಪಾಯಿ, 10 ರೂಪಾಯಿ ಉಳಿತಾಯ ಆಗ್ತಿತ್ತು, 5 ತಿಂಗಳಲ್ಲಿ 50 ರೂಪಾಯಿ ಉಳಿತಿತ್ತು. ಫ್ರೆಂಡಿಗೆ ಮಗನಿಗೆ ಉಪಯೋಗ ಆಯ್ತಲ್ಲ. ಐಸಿ ಬಾತೆ ಕ್ಯಾ. ತಕ್ಷಣ ಅಲ್ಲಿಂದ ನಗದ ಶಾಸ್ತ್ರೀಜಿ, ಲಾಭ ಶಾಸ್ತ್ರಿ ತಕ್ಷಣ ಕಾಂಗ್ರೆಸ್ ಆಫೀಸಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಹೇಳ್ತಾರೆ, आप मुझे महीने में हर अगले महीने से आप मुझे 40 रुपये दिया कीजिए, आप 10 रुपया ज़्यादा दे रहे हैं, मेरा बेबी इतना होशियार है, घर का खर्चा 40 रुपये हो जाते हैं, हमें 50 रुपये नहीं चाहिए, 10 रुपया कम दीजिए ಅಂತ ಹೇಳಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಏನು ಸರ್, ಎಂಥ ಒಂದು ವ್ಯಕ್ತಿತ್ವ. ಇಂಥದ್ದು 108 ಕಥೆ ಇದೆ, ನನಗೆ ಅವಕಾಶ ಇಲ್ಲ. ಪ್ರಾಮಾಣಿಕತೆ ಇಲ್ಲೇ ನಿಮ್ಮ ಬಸವನಗುಡಿಯಲ್ಲೇ ಒಂದು ಸಲ ಈ ಕಡಲೆಕಾಯಿ ಪರಿಚಯ ಆಗ್ತಾಯಿತ್ತು. ನಾನು ಆಗ ಹೊಸದಾಗಿ ಬಂದು ಇಲ್ಲಿ ಹೋದೆ. ಆಗ 20 ರೂಪಾಯಿಗೆಲ್ಲ ಮಾರ್ತಾಯಿದ್ರು, ಒಬ್ಬರು 30 ರೂಪಾಯಿಗೆ ಮಾರ್ತಾಯಿದ್ದ. 30 40 ರೂಪಾಯಿ. ನಾನು ಹೇಳಿದೆ, ಯಾಕಪ್ಪ ಎಲ್ಲ 20 ರೂಪಾಯಿ ಕೊಡ್ತಾ ಇದ್ದಲ್ಲ, ನೀನು 40 ರೂಪಾಯಿ ಮಾರ್ತಾಯಿದ್ದೆ. ಸರ್, ನೀವು ಗಡ್ಡದ ಕೆಳಗಿನವ್ರು, ನಿಮ್ಗೆ ಗೊತ್ತಿಲ್ಲ, ಇದು ಹೈಬ್ರಿಡ್ ವೆರೈಟಿ, ಸ್ಪೆಷಲ್ ವೆರೈಟಿ, ತಗೊಂಡೋಗಿ ಮತ್ತೆ ನೀವು ಬರ್ತೀರಿ ಅಂತಂದ. ಆಯ್ತಪ್ಪ, 1 kg ಕೊಡೋದ್ರಿಂದ 40 ರೂಪಾಯಿ ತಗೊಂಡೋಯ್ದು. ನಾನು ಆಗ ನನ್ನ ಹೆಂಡತಿ ಹೋಗಿ ಮನೆಯಲ್ಲಿ ಓಪನ್ ಮಾಡ್ತೇವೆ, ಕಡಲೆಕಾಯಿ ಬೀಜ, ಒಳಗೆ ಬೀಜನೇ ಇಲ್ಲ, ಎಲ್ಲ ಖಾಲಿ. ವಾಪಸ್ ಬಂದೆ, ಪುಣ್ಯಾತ್ಮ, ನೀವು 40 ರೂಪಾಯಿ ತಗೊಂಡಿದ್ಯಾ, ಬೀಜನೇ ಇಲ್ಲ ಅಂದರೆ. ಸರ್, ಅದಕ್ಕೆ ಹೇಳಿದ್ರೆ ನಿಮಗೆ ಬುದ್ಧಿ ಇಲ್ಲ, ನೀವು ಕಡಲೆ ಕೆಳಗೆ ಏನು ಇದು ಸೀಡ್ಲೆಸ್ ವೆರೈಟಿ ಅಂತಾನೆ. ಯಾವುದದು? ಕಡಲೆಕಾಯಿ ಸೀಡ್ಲೆಸ್ ವೆರೈಟಿ. ಏನು ಹೇಳಬೇಕು ಸರ್ ಈ ಪ್ರಾಮಾಣಿಕತೆಗೆ? ಏನು ಹೇಳಬೇಕು? ನಾನು ಒಂದು ಸಲ ಊರಿಗೆ ಹೋಗ್ತಾ ಇದ್ದೆ. ಊರಿಗೆ ಹೋಗಬೇಕಿದ್ರೆ ಅಲ್ಲಿ ನಾವು ಕೆಳಗೆ ಇಲ್ಲಿ ನಮ್ಮ ಸಕಲೇಶ್ಪುರ ಕೆಳಗೆ ಹೋಗ್ಬೇಕಿದ್ರೆ ಒಂದು ಹಳ್ಳ ಬಂತು. ನಾನು ಹಾಗೂ ಸಣ್ಣ ಕಾರ್ ಇತ್ತೇನೆ, ಕಾರ್ಗೆ ಹಳ್ಳಕ್ಕೆ ಬಿತ್ತು. ಕತ್ಲಾಗಿದೆ. ಹೆಂಡತಿ ಇದ್ಲು, ನೋಡ್ಲಿಕ್ಕೆ ಚಂದ ಇದ್ಲು, ಈಗಲಿದ್ದಾಳೆ. ಇರಲಿ, 2 ಇಲ್ಲ, ನೀವು ಯಾರಾದರೂ ಹೋಗಿ ಅವರು ಇದ್ದಿಲ್ಲ ಅದು ಮತ್ತೆ ಅವಳು ನನಗೆ ಮತ್ತೆ ತಗೊಳ್ತಾಳೆ. 2 ಮಕ್ಕಳಿದ್ರು. ಹೋಗಿ ಕಾರ್ ಹಳ್ಳಕ್ಕೆ ಬಿತ್ತು. ನನಗೆ ಗಾಬರಿ ಆಯಿತು, ಕತ್ಲಾಗಿದೆ ಬೇರೆ ಅಂತ. ಅಷ್ಟೊತ್ತಿಗೆ 2 ಹಳ್ಳಿಯವರು ಓಡಿ ಬಂದರು. ಏನು ಸರ್, ಏನಾಗಿದೆ ಸರ್? ಇಲ್ಲಪ್ಪ, ಕಾರ್ ಹಳ್ಳಕ್ಕೆ ಬಿದ್ದಿದೆ. ಅಯ್ಯೋ, ನೀವು ಯಾಕೆ ಚಿಂತೆ ಮಾಡ್ತೀರಿ, ನಾವಿಲ್ವ, ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಏನು ಮಾತು ಕೂತ್ಕೊಳ್ಳಿ. ಬಂದರು. 4 ಜನ ಎತ್ತಿ ಕಾರನ್ನು ಮೇಲೆ ಇಟ್ಟರು. ನನಗೆ ಖುಷಿ ಆಯಿತು, ಎಷ್ಟು ಹಳ್ಳಿ ಜನ, ಒಳ್ಳೆ ಜನ, ಮುಗ್ಧರು ಹಾಗೆ ಅಂತೇಳಿ. ಆಗ 50 ರೂಪಾಯಿ
ಆ ಕಾಲದಲ್ಲಿ 50 ರೂಪಾಯಿ ಕೊಟ್ಟು ಅವರಿಗೆ ಕೊಟ್ಟೆ, ತೆಗೊಳ್ಳಿಯಪ್ಪ ಇದು ಹೋಗಿ ಏನು ತಗೊಳ್ಳಿ ಅಂತ. ಮತ್ತು ಒಂದು ಮಾತು ಕೇಳಿದೆ, ಹೇಗಿದ್ದೀರಪ್ಪ, ನಿಮ್ಮದೆಲ್ಲ ಇಲ್ಲಿ ನಿಮ್ಮ ಜೀವನೋಪಾಯ ಹೇಗೆ ನಡೀತದೆ, ನಿಮ್ಮ ಕೆಲಸ ಏನು, ಇಲ್ಲಿ ಮಳೆ ಬೆಳೆ ಇದೆಯೋ? ಮಣ್ಣಗಟ್ಟಿ ಸರ್, ಇಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ, ಏನು ಕೆಲಸ ಇಲ್ಲ, ಮತ್ತು ಏನು ಮಾಡ್ತಾಯಿದ್ರಿ? ಹೀಗೆ ದಾರಿ ಉದ್ದಕ್ಕೂ ಹಳ್ಳ ತೋಡ್ತಾ ಇರ್ತವೆ, ಕಾರುಗಳು ಬೀಳ್ತವೆ, ಮೇಲೆ ಇಡ್ತವೆ, ಏನೋ ನಿಮ್ಮ ಹತ್ರ ಕೊಡ್ತಾರೆ. ಇದು ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಇದು. ಪಾಪ ಹೆಂಡತಿ ಗಂಡನಿಗೆ ಹೇಳ್ತಾ ನೋಡ್ರಿ, ನಮ್ಮ ಕೆಲಸದವಳು ನಮ್ಮದು ಚಿನ್ನದ ಒಂದು ಚಮಚೆ ಇತ್ತಲ್ಲ, ಅದನ್ನು ಕದ್ದು ಬಿಟ್ಟಿದ್ದಾಳೆ. ಯಾವ ಚಿನ್ನದ ಚಮಚೆ? ಅದೇ ನೀವು ಹೋಟ್ಲಿಂದ ಕದ್ಕೊಂಡು ಬಂದ್ರಲ್ಲ. ಯಾವುದೋ ಒಂದು ದೇವಸ್ಥಾನದಲ್ಲಿ ಪಾಪ ಯಾರೋ ಒಬ್ಬರು ಆಯ್ತಲ್ಲ, ಒಬ್ಬರು ಶೆಟ್ರು ಒಂದು ಇದನ್ನು ಕೊಟ್ಟಿದ್ದಾರೆ, ಯಾವುದು ಹೇಳಿ, ಅದೇನಂತೀರಿ, ಬೆಳ್ಳಿ ಮೂರ್ತಿ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ದುಡ್ಡು ಸಂದಾಯ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಪುರೋಹಿತರು ಹೇಳಿದರು, ನೋಡಪ್ಪ ಅವ್ರು ಶೆಟ್ರು ಬೆಳ್ಳಿ ಮೂರ್ತಿ ಕೊಟ್ಟಿದ್ದಾರೆ, ಇನ್ನೂ ತುಂಬ ಬಾಕಿ ಇದೆ ಕೊಡೋದು, ಅವ್ರೇನೋ ಸ್ವಲ್ಪ ಹಣ ಕೊಟ್ಟಿದ್ದಾರೆ, ನೀವೆಲ್ಲ ಡಬ್ಬಿ ಇಟ್ಟಿದ್ದೇನೆ, ದಯವಿಟ್ಟು ನಿಮ್ಮ ದೇಣಿಗೆ ಅದಕ್ಕೆ ಹಾಕಿ. ಪಾಪ ಹಾಕಿದ್ರು ಜನ, 50, 100, 20 ಎಲ್ಲ ಹಾಕಿದರು. ಆದ ಕೂಡಲೇ ಸಡನ್ನಾಗಿ ಕರೆಂಟ್ ಹೋಯಿತು. ಕರೆಂಟ್ ಹೋದ ಕೂಡಲೇ ಪಾಪ ಏನು ಮಾಡಬೇಕು? ಅಷ್ಟೊತ್ತಿಗೆ 10 ನಿಮಿಷ ಕರೆಂಟ್ ಬರಲೇ ಇಲ್ಲ. ಆಮೇಲೆ ಕರೆಂಟ್ ಬಂದಾಗ ಡಬ್ಬಿನೇ ಇಲ್ಲ, ಯಾರೋ ಎತ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಪುರೋಹಿತರು ಹೇಳಿದ್ರು, ನೋಡಿ ಇದು ದೇವರ ಹಣ, ಹಾಗೆಲ್ಲ ಮಾಡಬೇಡಿ, ದಯವಿಟ್ಟು ತಂದುಕೊಡಿ. ಆಗ ಯಾರು ಬುದ್ಧಿವಂತರು ಯಾರೋ ಹೇಳಿದ್ರು, ಸರ್ ನಿಮಗೆ ಬುದ್ಧಿಗಿದೆಯಾ? ಯಾರಾದರೂ ಕಳ್ಳ ಹೋಗಿ ತಂದಿಡ್ತಾನೆ, ಹೋಗಿ ನಾನು ಕದ್ದಿದ್ದು ಹೇಳ್ತಾನೆ? ಆಗಲ್ಲ, ಅದಕ್ಕೆ ಏನು ಮಾಡೋಣ, ನೀವು ಇನ್ನೊಂದು ಸಲ ಕರೆಂಟ್ ತೆಗೀರಿ, ಆಗ ಕಡು ಕತ್ತಲಾಗುತ್ತೆ, ಕತ್ತಲ್ಲಿ ಬಹುಶಃ ತಂದು ಇಡ್ಬೋದು, ಯಾಕೆಂದರೆ ಯಾರಿಗೂ ಗೊತ್ತಾಗೋದಿಲ್ಲಲ್ಲ. ನೀವು ಅಂತಿಲ್ಲ, ಇನ್ನೊಂದು ಸಲ ಕರೆಂಟ್ ತೆಗೆದ್ರು, 10 ನಿಮಿಷ ಕರೆಂಟ್ ಹೋಯಿತು. ಆಯ್ತು, 10 ನಿಮಿಷ ಪುನಃ ಕರೆಂಟ್ ಇದ್ದು ಬಂದರೆ ಡಬ್ಬಿ ಬಿಡಿ, ಗಣೇಶನ ಮೂರ್ತಿಯೇ ಇಲ್ಲ. ಅದು ಇಂದಿನ ಕಾಲ. ಸಾಮಾಜಿಕವಾಗಿ ನೋಡಿದರೆ ಮೌಲ್ಯಗಳ ಬಗ್ಗೆ ಸರ್, ದೇಶಗಳನ್ನು ಹತ್ತಿರಬಲ್ಲ, ಎಷ್ಟು ಸತ್ಯವಾದ ಮಾತು ಹೇಳ್ತಾ ಇದ್ದೇನೆ, ದೇಶಗಳನ್ನು ತರಬಲ್ಲಂತಹ ಅಂತರ್ಜಾಲಗಳು ಹೆಚ್ಚಾಗಿವೆ, ಆದರೆ ಮನುಷ್ಯರ ಹೃದಯಗಳನ್ನು ಹತ್ತಿರಬಲ್ಲ ಅಂತಃಕರಣಗಳು ಹೆಚ್ಚಾಗಿಲ್ಲ. ಇದು ಸತ್ಯ, ಇದು ಇಂದಿನ ಕಾಲ. ಮಾಹಿತಿ ತಂತ್ರಜ್ಞಾನ ಹೆಚ್ಚಾಗಿದೆ, ಆದರೆ ಮಾನವೀಯತೆಯ ಪರಿಜ್ಞಾನ ಹೆಚ್ಚಾಗಿಲ್ಲ. ಜನರಲ್ಲಿ ಸೊತ್ತು ಇದೆ, ಆದರೆ ಇನ್ನೊಬ್ಬರಿಗೋಸ್ಕರ ಪುರುಸೊತ್ತು ಇಲ್ಲ. ಭಯೋತ್ಪಾದನೆ ಇದೆ, ದಯೋತ್ಪಾದನೆ ಇಲ್ಲ. ಕಾಡುವ ಪ್ರಾಣಿಗಳು ಕಾಡಿನಲ್ಲಿವೆ, ಆದರೆ ಕಾಡುವ ಪ್ರಾಣಿಗಳು ನಾಡಿನಲ್ಲೂ ಇವೆ, ನಮ್ಮ ಮನುಷ್ಯರ ರೂಪದಲ್ಲಿ. ಇದು ಇವತ್ತಿನ ಕಾಲ. ಬಹಳ ಬೇಸರ ಆಗುತ್ತೆ ಸಾಮಾಜಿಕವಾಗಿ ನೋಡಿದರೆ. ಇನ್ನು ಕೊನೆಯದಾಗಿ ಸಾಂಸಾರಿಕ, ಇದು ಎಲ್ಲರೂ ತುಂಬ ಅದ್ಭುತವಾದ ಒಂದು ದೊಡ್ಡ ಚಾಪ್ಟರ್ ಅದು. ಆದರೆ ಹೇಳಲಿಕ್ಕೆ ನನಗೆ 2 ಗಂಟೆ ಇದ್ದರೂ ಸಾಲದು, ಆದರೆ ನಾನು ಸಂಕ್ಷಿಪ್ತವಾಗಿ ಹೇಳಲೇಬೇಕು. ನೋಡಿ, ಹಿಂದಿನ ಕಾಲದಲ್ಲಿ ಮನೆ ತುಂಬ ಮಕ್ಕಳು, ಈಗ ನಿಮ್ಮಲ್ಲಿ ಕೂಡ ಅಷ್ಟೇ ಸರ್, ನಾವು 7 ಜನ, ನನಗೆ ಗೊತ್ತಿಲ್ಲ, ಈಗ ನಿಮ್ಮಲ್ಲಿ ಕೂಡ ತುಂಬವರು ಇರ್ಬೋದು, ಮನೆ ತುಂಬ ಮಕ್ಕಳಲ್ಲ ಸರ್, ಅಲ್ವಾ? ಮನೆ ತುಂಬ ಮಕ್ಕಳು. ಯಾಕೆ ಸರ್, ನಿದ್ದೆ ಬರ್ತಾ ಇದೆಯಾ? ಅಲ್ಲ, ಅವ್ರಿಗೆ ಮಕ್ಕಳದ್ದು ಹೇಳಾಗ ಬಾಯಿ ಆಕಳಿಗೆ ಬಂತು ಅವರಿಗೆ. ಹಾಂ, ಈಗ ಯಾಕೆ ಹಿಂದೆ ಮನೆ ತುಂಬ ಮಕ್ಕಳಿತ್ತು ಅಂದರೆ, ಅದು ಒಂದು ಆ ರೀತಿಯ ದಿನಗಳಿದ್ದು, ನಾವು ತುಂಬ ಜನ ಇತ್ತು. ಯಾಕೆಂದರೆ ಆಗ ಹೆತ್ತವರಿಗೆ ಕೂಡ ದೊಡ್ಡ ಒಂದು ಟೆನ್ಷನ್ ಇರ್ತಿರಲಿಲ್ಲ. ರಾಮ ಇಲ್ಲದ್ರೆ ಧೂಮ, ಧೂಮ ಇಲ್ಲದ್ರೆ ಚೋಮ, ಚೋಮ ಇಲ್ಲದ್ರೆ ಭೀಮ, ಯಾರಾದರೂ ಒಬ್ಬ ಸಿಗ್ತಾನೆ. ಈಗ ಹಾಗಲ್ಲ. ಈಗ ಒಂದೋ ಎರಡೋ ಮಕ್ಕಳು. ಸಿಂಗಲ್ ಚೈಲ್ಡ್ ಸಿಂಡ್ರೋಮ್. ಐ ಹ್ಯಾವ್ ರಿಟನ್ ಅನ್ ಆರ್ಟಿಕಲ್ ಆನ್ ಎ ಸಿಂಗಲ್ ಚೈಲ್ಡ್ ಸಿಂಡ್ರೋಮ್. ಹೌ ದ ಪೇರೆಂಟ್ಸ್ ಹ್ಯಾವ್ ಬಿಕಮ್ ಸೋ ನರ್ವಸ್. ಒಂದು ಮಗು ಸರ್, ನಾನು ನಿಮಗೊಂದು ಹೇಳಿಬಿಡ್ತೇನೆ ಸಣ್ಣ ಕತೆ. ನಾನು ದಾವಣಗೆರೆಗೆ ಐ ವೆಂಟ್ ಆಸ್ ಅನ್ ಎಕ್ಸಾಮಿನರ್ ರಿಪೀಟೆಡ್ಲಿ ಫಾರ್ 3 times ಫಾರ್ ದ ಸೇಮ್ ಕ್ಯಾಂಡಿಡೇಟ್. 3 ಸಲ ಫೈಲ್ ಆಗಿದ್ದಾನೆ. ನಾನು ಬೆಳಿಗ್ಗೆ ಕೂತಿದ್ದೇನೆ, DIG ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಕಮ್ಸ್ ಟು ಮೈ ರೂಮ್ ವಿತ್ ಟ್ರೆಂಬ್ಲಿಂಗ್ ಹ್ಯಾಂಡ್ಸ್, ಕಣ್ಣಲ್ಲಿ ನೀರು. ಪುತ್ರರೇ, ದಯವಿಟ್ಟು ಸರ್ ನನ್ನ ಮಗನನ್ನು ಪಾಸ್ ಮಾಡಿ. ನಾನು ಯಾಕೆ, ನೀವು ಯಾಕೆ ಬರಬೇಕ್ರಿ? ಅವನು ಒಳ್ಳೆ ಮಾರ್ಕ್ಸ್ ಕೊಟ್ಟರೆ ಅವನೇ ಪಾಸ್ ಆಗ್ತಾನೆ. ನೋಡಿ, ಪಾಸ್ ಕೊಡೋದು ನಾವಲ್ಲ, ಅದು ಹುಡುಗರು ತಗೊಳ್ಬೇಕಾಗಿತ್ತು, ಡಿಪೆಂಡಿಂಗ್ ಅಪಾನ್ ದರ್ ಆನ್ಸರ್. ನೀವು ಯಾಕೆ ಬಂತು ಹೇಳ್ತೀರಿ? ಇಲ್ಲ ಸರ್, ನಾನು ದಯವಿಟ್ಟು ನಿಮಗೆ ಹೇಳ್ತೇನೆ, ನಾನು ಒಂದು ಕತೆ ನಿಮಗೆ ಹೇಳಬೇಕು. ನನಗಿರೋದು ಒಬ್ಬನೇ ಮಗ, ನೀವು ಈ ಸಲ ಪಾಸ್ ಮಾಡದಿದ್ದರೆ ನನಗೆ ಅವನು ವಾರ್ನಿಂಗ್ ಕೊಟ್ಟಿದ್ದಾನೆ. ಯಾರು ಮಗ? ವಾರ್ನಿಂಗ್ ಕೊಟ್ಟಿದ್ದಾನೆ, ಅಲ್ಟಿಮೇಟಮ್ ಕೊಟ್ಟಿದ್ದಾನೆ. ನೀವು ಹೋಗಿ ಆ ಎಕ್ಸಾಮ್ ಯಾರನ್ನ ಕಂಡುಹಿಡಿದು ಅವರ ವೀಕ್ನೆಸ್ ಎಲ್ಲ ತಿಳ್ಕೊಂಡು ಅದನ್ನು ನೀವು ಸರಿಪಡಿಸಿ ನನ್ನನ್ನು ಪಾಸ್ ಮಾಡಿಸ್ಬೇಕು. ನಿಮ್ಗೆ ಗೊತ್ತಲ್ಲ, ಎಲ್ಲರಿಗೂ ವೀಕ್ನೆಸ್ ಇರ್ತವೆ, ಮಾಡಬೇಕು. ಇಲ್ಲವಾದರೆ 3 things happens. Number 1, I discontinue my course. Number 2, I leave this house. Number 3, I may end my life. ಸರ್, ಅವನು ಡಿಸ್ಕಂಟಿನ್ಯೂ ಮಾಡಿದ್ರೆ ಪರವಾಗಿಲ್ಲ, ಹೋದರೆ 30 ಲಕ್ಷ ಹೋದ್ರಿ, ಆಗ 30 ಲಕ್ಷ ಹೋದ್ರಿ. ಆದರೆ ಅವನು ಮನೆ ಬಿಟ್ಟು ಹೋಗಿ ಸತ್ತೋದ್ರೆ ಇರೋದು ಒಂದೇ ಮಗ ಸರ್, ನಾನು ಹೇಗೆ ಬದುಕಲಿ ಸರ್? ದಯವಿಟ್ಟು ನಾನು ಪಾಸ್ ಮಾಡಿ, ನನಗೋಸ್ಕರ ಪಾಸ್ ಮಾಡಿ ಅಂತ ಕೈ ಮುಗಿದು ಕೇಳಿದರು. ಬಟ್ ನಾನು ಬಿಡಲಿಲ್ಲ. ಹುಡುಗನ ಕರೆದೆ, ಅಪ್ಪ ನೀನೇನೋ ಸಾಯಬೇಕು ಅಂತಿದ್ದೀಯ ಅಂತೆಲ್ಲ, ಯಾವ ವಿಧಾನದ ಮೂಲಕ ನೀನು ಸಾಯಬೇಕು ಅಂತಿದ್ದೀಯ ಸ್ವಲ್ಪ ಹೇಳಪ್ಪ ಅಂತಂದ್ರೆ, ನಾನು ಹಿಡಿದು ಅವನು ಜಾಡ್ ಸರಿ ಮಾಡಿದ. ಆ ವಿಚಾರ ಬೇರೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಈಗಿನ ಕಾಲದಲ್ಲಿ 1-2 ಮಕ್ಕಳು ಸರ್, ಅಲ್ವಾ? ಅದಕ್ಕೋಸ್ಕರ ಎಲ್ಲ ಪೇರೆಂಟ್ಸ್, ಇದು ಸತ್ಯವಾಗಿ ಹೇಳ್ತೇನೆ, ಮೆನಿ ಪೇರೆಂಟ್ಸ್ ಆರ್ ವರ್ಡ್ಲೆಸ್.
ಮೂಕರಾಗಿದ್ದಾರೆ. ಮಕ್ಕಳು ಆಟ ಆಡಿಸ್ತಾ ಇದ್ದಾರೆ ಇವರನ್ನು. ಅದು ಅಪ್ಪ ಕರಪ್ಟ್ ಅಂತ ಗೊತ್ತಾದರೆ ಕೊಡು, ದುಡ್ಡು ಇಟ್ಟಿದ್ದಿಲ್ಲ, ಯಾರಿಗಿಟ್ಟಿದ್ದಿ ಕೊಡು, ಯಾರಿಗಿಟ್ಟಿದ್ಯಾ ಅಲ್ವಾ? ನಾನು ಹೇಳಬಾರ್ದು ಇದನ್ನು, ದುಃಖದ ಹೇಳ್ತಾರೆ, ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ, ಬಟ್ ಇದನ್ನು ಕೂಡ ಇದ್ದಾರೆ. ಹೆತ್ತವರನ್ನು ಆಟ ಆಡಿಸಿಬಿಡ್ತಾರೆ. ಇದು ಯಾಕೆಂದರೆ 1-2 ಮಕ್ಕಳು, ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ. ಆರತಿ ಮಾಡಬೇಕಾದವಳು ಯಾರ ಜೊತೆ ಓಡಿ ಹೋಗ್ಬಿಟ್ಟು ಮನೆಯವರಿಗೆ ಮಂಗಳಾರತಿ ಮಾಡಿಬಿಡ್ತಾಳೆ. ಕೀರ್ತಿ ತರಬೇಕಾದವರು ಎಲ್ಲರ ಜೊತೆ ಹುಡುಗರ ಜೊತೆ ರೊಮ್ಯಾನ್ಸ್ ಮಾಡಿಬಿಟ್ಟು ನಿಮ್ಯಾನ್ಸಿಗೆ ಸೇರಿರ್ತಾನೆ. ಯಾವ ಕರ್ಮಕ್ಕೆ ಇದು? ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ. ನನ್ನ ಎಲ್ಲ ಈ ಚಾಪ್ಟರ್ಗಳು ಸರ್ ನನ್ನ ಪುಸ್ತಕದಲ್ಲಿದೆ. ನಾನು ಇವತ್ತು ಹೇಳ್ತಕ್ಕಂಥ ನಿನ್ನೆ ಹೇಳಿದ್ದು ಮೊನ್ನೆ ಹೇಳಿದ್ದು ಕೂಡ ಮನಮಂಥನ ಶುಭಚಿಂತನಲ್ಲಿದೆ. ನಾನು ನಿಮಗೆ ನೆನ್ನೆ ಕೂಡ ಹೇಳಿದಾಗೆ ಅದು ಕೆಲವು ಪುಸ್ತಕಗಳು ಕಡಿಮೆ ಇತ್ತು, ತಂದಿದ್ದೇನೆ. ಅದ್ಭುತವಾಗಿ ಹೋಗ್ತೇನೆ. ನೀವು ಓದಿಬಿಟ್ಟು ನನಗೆ ತುಂಬ ಜನ ಫೋನ್ ಮಾಡ್ತಾರೆ, ಸರ್ ಅದರಲ್ಲಿ ಎಲ್ಲ ಚಾಪ್ಟರ್ಸ್ ಬರೆದಿದ್ದೇನೆ, ಈ ಎಲ್ಲ ಜೀವನದ ಸತ್ಯಗಳನ್ನು ಬರೆದಿದ್ದೇನೆ. ಆಯ್ತಲ್ಲ, 30,000 ಪ್ರತಿಗಳು ಹೋಗಿದ್ದೆ. ಬರೀ ಪ್ರಿಂಟಿಂಗ್ ಕಾಸ್ಟ್ ಲಭ್ಯ ಇದ್ದರೆ ಯಾರ್ದು ಬೇಕಿದ್ರೆ ಇವತ್ತು ಕೊನೆಯ ದಿನ ತೊಗೊಳ್ಬೋದು. ಅದರಲ್ಲಿ ಬರೆದಿದ್ದೇನೆ ಹಿಂದಿನ ಕಾಲ ಇಂದಿನ ಕಾಲ, ಅದು ಬರೆದಿದ್ದೇನೆ. ನಾನು ಹೇಳಿದಿಲ್ಲ ಅವಿಭಕ್ತ ಕುಟುಂಬ ಅಂದರೆ ಹಿಂದಿನ ಕಾಲದಲ್ಲಿ ಸರ್ ನಾನು ಆ ಕುಟುಂಬದಲ್ಲಿ ಬಂದವನು. ನಾನು ಹೇಳ್ತೇನೆ ಐ ಆಮ್ ದ ಮೋಸ್ಟ್ ಲಕ್ಕಿ ಪರ್ಸನ್ ಸರ್. ನನಗೆ ಯಾಕೆಂದರೆ ನನಗೆ ಅಮ್ಮ ಅಪ್ಪ ಮಾತ್ರ ಅಲ್ಲ, ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನ ಅತ್ತೆ, ನನ್ನ ಅತ್ತಿಗೆ, ನಾದಿನಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲರೂ ಇದ್ದರು ಸರ್. ಒಬ್ಬೊಬ್ಬರದು ಒಂದೊಂದು ಪ್ರೀತಿ ಸರ್. ಅದನ್ನು ಅನುಭವಿಸಬೇಕು, ಆ ಪುಣ್ಯ ಬೇಕು ನಿಮಗೆ. ನಮ್ಮ ಅಪ್ಪ ಬೈದರೆ ನಮ್ಮ ಅಜ್ಜ ಬಂದು ಮುದ್ದು ಮಾಡೋನು, ನನ್ನ ಅಜ್ಜಿ ಕತೆ ಹೇಳುವವಳು, ನನ್ನ ಅತ್ತಿಗೆ ಸ್ನಾನ ಮಾಡಿಸುವವಳು. ನಾನು ಈಗಲೂ ಕೂಡ ನನ್ನ ಅತ್ತಿಗೆ ನೋಡಿ ಹೋದರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಮಗುಗೆ ಸ್ನಾನ ಮಾಡಿಸುವರು. ನನ್ನ ಚಿಕ್ಕಪ್ಪ ನನ್ನ ಹೆಗ್ಲಲ್ಲಿ ಹೊತ್ಕೊಂಡು ಜಾತ್ರೆ ಕರ್ಕೊಂಡು ಹೋಗಿದ್ದ, 2 ಆಣೆ ಕೊಟ್ಟು ನನಗೆ ಸ್ವೀಟ್ ತಿನ್ನಿಸಿದ್ದ. ಏನು ಪ್ರೀತಿ ಸರ್. ಈ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂಥ ಒಂದು ತ್ಯಾಗದ ಮನೋಭಾವ, ಒಂದು ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ಹೇಗಿರಬೇಕು, ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಅಂತ ಬರೆದಿದ್ದಾರಲ್ಲ, ಅದನ್ನು ಕಲಿಬೇಕಾಗಿದ್ದು ನಾವು ಜಾಯಿಂಟ್ ಫ್ಯಾಮಿಲಿಯಿಂದ. ಅವಿಭಕ್ತ ಕುಟುಂಬ, ಈ ಪುಣ್ಯ ಇವತ್ತೆಲ್ಲಿದೆ ಹೇಳಿ? ಇವತ್ತು ಗಂಡ ಹೆಂಡತಿ ಜೊತೆಗಿದ್ದರೆ ಅದುವೇ ಅವಿಭಕ್ತ ಕುಟುಂಬ. ಏನು ಸರ್, ಗಂಡ ಹೆಂಡತಿ ಒಟ್ಟಿಗಿದ್ದಾರೆ, ಅದುವೇ ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಈಗೆಲ್ಲ ಅವರು ಹೇಳಿದ್ರಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಅಷ್ಟೇ, ಮತ್ತು ಮಗ, 3 ಬಿಟ್ಟರೆ ಬೇರೆ ಲೋಕವೇ ಇಲ್ಲ. ಅದು ಒಂದು ದೊಡ್ಡ ಸಮಸ್ಯೆ. ಇನ್ನೊಂದು, ಹಿಂದೆ ಕಾಲದಲ್ಲಿ ನಾವೆಲ್ಲ ಪ್ರೀತಿಯಿಂದ ಅಪ್ಪನ ಆ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತಿಗೆ, ಬಾವ ಏನು ಪ್ರೀತಿಯಿಂದ ಕರಿತಿದ್ದೆವು. ಈಗ ಹಾಗಲ್ಲ, ಎಲ್ಲರೂ ಅಂಕಲ್ಗಳು, ಆಂಟಿಗಳು. ಹಾಲು ತರೋನು ಅವನ ಅಂಕಲ್, ಡ್ರೈವರ್ ಅಂಕಲ್, ಕೆಲಸ ಗುಡಿಸೋಳು ಆಂಟಿ. ಯಾಕೆ ನಾವು ಮಕ್ಕಳಿಗೆ ಹೇಳಿಕೊಡ್ಬಾರ್ದು, ಅಪ್ಪ ಇದು ನಿನ್ನ ತಂದೆಯ ತಮ್ಮ, ನಿನ್ನ ಅಪ್ಪನ ತಮ್ಮ, ಇದು ಅವು ಚಿಕ್ಕಪ್ಪ ಅಂತ ಕರೆಯೋ, ಇವರು ಅಣ್ಣ ದೊಡ್ಡಪ್ಪ ಅಂತ ಕರೆಯೋ, ಮಾವ ಅಂತ ಕರಿ, ಆ ಸೋದರ ಮಾವ. ಎಂಥ ಒಂದು ಪ್ರೀತಿ ಇದೆ ಸೋದರ ಮಾವ ಅಂತ ಹೇಳಲಿಕ್ಕೆ. ನನ್ನ ತಾಯಿ ಅಣ್ಣ ಆತ, ಎಷ್ಟು ಸಂಬಂಧ ಅದು. ನನ್ನ ಭಾವ, ಅಕ್ಕನ ಗಂಡ, ಭಾವ ಅಂತ ಯಾಕೆ ಹೇಳ್ಬೋದು? ಅಂಕಲ್ ಅಂದರೆ ಏನು ಬಂತು? ಸ್ಟಾಪ್, ಲೆಟ್ ಅಸ್ ಸ್ಟಾಪ್ ಇಟ್, ಲೆಟ್ ಅಸ್ ಬೇಕ್ ದೆಮ್ ಟು ಕೈತ್ ಹಾಗೆ ಅಂತ. ಸರ್, ಹಿಂದಿನ ಕಾಲದಲ್ಲಿ ಸಂಬಂಧಗಳು ಬಹಳ ಭದ್ರವಾಗಿತ್ತು. ಈಗ ಹಾಗಿಲ್ಲ ನೋಡಿ. ಒಂದು ಸಣ್ಣ ಕಥೆ ಹೇಳ್ತೇನೆ, ಸಮಯ ಮುಗಿತಾ ಬರ್ತಾ ಇದೆ. ಸಣ್ಣ ಕಥೆ ಹೇಳ್ತೇನೆ. ಒಂದು ಮನೆಯಲ್ಲಿ ಒಬ್ಬ ಗಂಡ, ಒಂದು ಹೆಂಡತಿ, ಮಗು ಇದ್ದರು. ಇವರು 3 ಜನ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ರು. ಈ ಗಂಡನಿಗೊಬ್ಬ ಮುದುಕ ಅಪ್ಪ ಇದ್ದ, ಅವನಿಗೆ ಅಲ್ಯೂಮಿನಿಯಂ ತಟ್ಟೆ. ಇದು ಉತ್ಪ್ರೇಕ್ಷೆ ಅಲ್ಲ, ಇವತ್ತಿಗೂ ಕೂಡ ಎಷ್ಟೋ ಮನೆಗಳಲ್ಲಿ ಮುದುಕರಿಗೆ ಬೇರೆ ಕೋಣೆ, ಬೇರೆ ಟ್ರೀಟ್ಮೆಂಟು, ಬೇರೆ ಊಟ, ಈ ಮಕ್ಕಳಿಗೆ ಬೇರೆ. ಇವರು ಬಂದು ಆ ಸೊಸೆ ಹೇಳ್ತಾಳೆ, ಆ ಮುದುಕರಿಗೆ ಬೇರೆ ಊಟ ಕೊಡ್ರಿ, ನಾವು ಹೋಗಿ ಯಾತ್ರೆ ನಿವಾಸದಲ್ಲಿ ಊಟ ಮಾಡ್ಕೊಂಡು ಬರೋಣ. ಅದನ್ನು ಕೇಳಿಸಿಕೊಂಡು ಕೇಳದವನಾಗಿ ಇದ್ದು ಈ ಮುದುಕ ಟಾಟಾ ಹೇಳಬೇಕು. ಇದು ಪರಿಸ್ಥಿತಿ ಇದೆ. ಯು ಶುಡ್ ಸಿ. ನಾನು ಆ ರೇಡಿಯೋದಲ್ಲಿ ಮಾತಾಡಬೇಕಿದ್ರೆ ಒಬ್ಬ ಗಳಗಳ ಹತ್ಬಿಟ್ಟ, ಸರ್ ನನ್ನ ಕತೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ. ನನ್ನನ್ನೇ 90 ಮುದುಕನಾಗಿ ಇಟ್ಕೊಂಡು ಏನೆಲ್ಲ ಕಷ್ಟಗಳು ಬರ್ಬೋದು ಅಂತ ನಾನು ಹೇಳಿದೆ. ಈ ಥರ ಈ ಮನೇಲಿ ನಡೀತಾ ಇತ್ತು. ಒಂದು ಸಲ ಆ ಮುದುಕ ಸತ್ತು ಹೋದ ಕೂಡ ಹೇಗೆ ಮಗ ಸತ್ತು ಹೋದ್ರೆ ಅವನಿಗೆ ತಿಥಿ ಮಾಡಲಿಕ್ಕೆ ಹೊರಟ. ಇವ ತಿಥಿ ಮಾಡಿದ್ದು ಮುಗಿದ ಮೇಲೆ ಆ ಅಲ್ಯೂಮಿನಿಯಂ ತಟ್ಟೆ ಕೂಡ ಅಪ್ಪ ಊಟ ಮಾಡಿದ ಬಿಸಾಕ್ಲಿಕ್ಕೆ ಹೊರಟ. ಆಗ ಅವರ ಸಣ್ಣ ಮಗ ಓಡಿ ಬಂದ, ಅಪ್ಪ ನನಗೆ ಬೇಕದು. ಈಗ ನಿನಗೆ ಯಾಕೆ ಬೇಕು? ನಿನಗೆ ಬೆಳ್ಳಿ ತಟ್ಟೆ ಇದೆಯಲ್ಲ. ಅಯ್ಯೋ ನನಗೆ ಯಾಕೆ ಬೇಕು ಅಂದರೆ ನೀನು ಸತ್ತ ಮೇಲೆ ನಿನಗೆ ಕೊಡಬೇಕಲ್ಲ. ಎಂತಹ ಮಾತು ಸರ್. ಸಂಬಂಧಗಳು ನೋಡಿ. ಹಿಂದಿನ ಕಾಲದಲ್ಲಿ ಆಯ್ಕೆ, ಒಂದು ಮದುವೆಗೆ ಹುಡುಗ ಆಗಬೇಕಿದ್ರೆ ಹಿರಿಯರ ಕೆಲಸ ಆಗಿತ್ತು, ಅದು ಅರೇಂಜ್ಡ್ ಮ್ಯಾರೇಜ್. ಈಗ ಹಾಗೆಲ್ಲ ಲವ್ ಮ್ಯಾರೇಜ್. 2 ಸಾಧಕ ಬಾಧಕವೂ ಇದೆ, ಇಲ್ಲ ಅಂತಿಲ್ಲ, 2ಕ್ಕೂ ಸಾಧಕ ಬಾಧಕ ಇದೆ. ನನಗೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಆದರೆ ಒಂದು ಹೇಳ್ತಾರೆ ಸರ್, ಲವ್ ಆಫ್ಟರ್ ಮ್ಯಾರೇಜ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲವ್ ಬಿಫೋರ್ ಮ್ಯಾರೇಜ್. ಎಗ್ರಿ ವಿತ್ ಮೀ? ಏನಂತೀರಿ ಸರ್? ಅದು ಮುಖ್ಯ ಸರ್, ನಾಟ್ ಬಿಫೋರ್ ಮ್ಯಾರೇಜ್. ಆ ಲವ್ ಮ್ಯಾರೇಜ್ ಉಂಟಲ್ಲ, ಅದರಲ್ಲಿ ಕಾಮನ ಕಳ್ಳ ಅಡಗಿದ್ದಾನೆ. ಈ ಹುಡುಗಿಯರು ನಮ್ಗೆ ಲವ್ ಆಗಿಬಿಟ್ಟಿದೆ ಅಂತ ಹೇಳ್ತಾರಲ್ಲ. ಯಾಕೆ ಲವ್ ಆಗಿದೆ ಅಂದರೆ ದಟ್ ಈಸ್ ಲಸ್ಟ್ ಬಿಹೈಂಡ್ ಇಟ್. ಆ ನಿಜವಾದ ಪ್ರೀತಿ ಅದು ದೈವ ಸ್ವರೂಪಿಯಾಗಿತ್ತು. ಅದಕ್ಕೋಸ್ಕರ ಅದರ ಬಗ್ಗೆ ತುಂಬ ಚಿಂತನೆ ಇದೆ, ಅದಾಗುತ್ತೆ. ಹಿಂದೆ ಕಾಲದಲ್ಲಿ ನೀವೊಂದು ಕೇಳಿ ನನಗೆ, ನಿಮ್ಮ ಅಜ್ಜ, ನನ್ನ ಮುತ್ತಜ್ಜಿ ಯಾವತ್ತಾದರೂ ಡೈವರ್ಸ್ ಮಾಡ್ಕೊಂಡಿದ್ದೀಯಾ? ಇಲ್ಲಲ್ಲ.
ಈಗ ಸೋ ಕಾಮನ್, ಡೋಂಟ್ ನೋ ಇಟ್ ಸರ್. ನಮ್ಮ ಸೊಸೈಟಿಲಿ, ನಿಮ್ಮ ಕುಟುಂಬದಲ್ಲಿ ಹೇಳಿ ನನಗೆ ಎಷ್ಟು ಜನ ಡೈವರ್ಸ್ ಆಗ್ತಾ ಇಲ್ಲ. ಅಮೇರಿಕದಲ್ಲಂತೂ ಬಹಳ ಎಷ್ಟರವರೆಗೆ ಆಗಿದೆ ಅಂದರೆ ಪಾಪ ಗಂಡ ಹೆಂಡತಿಗೆ ಹೇಳ್ತಂತೆ, ಲುಕ್ ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್. ಅಲ್ಲಿವರೆಗೆ ಡೈವರ್ಸ್ ಆಗುತ್ತೆ ಅಲ್ವಾ? ಯಾಕೆಂದರೆ ನಮ್ಮ ಹಿಂದಿನ ಪದ್ಧತಿ, ಆ ಒಂದು ಭದ್ರವಾದಂಥ ಸಂಬಂಧ, ಒಂದು ಮದುವೆ ಅಂದರೆ ಏನು ಅದ್ಭುತವಾದ ಒಂದು ಅನುಬಂಧ ಸರ್. ಆ ಸಪ್ತಪದಿಯನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಓಂ ಈಶ ಏಕಪದಿ ಭವ, ಓಂ ಊರ್ಜ್ವೇ ದ್ವಿಪದಿ ಭವ, ರಾಯ ಸ್ಪೋಷಾಯ ತ್ರಿಪದಿ ಭವ, ಹಾಗೆ ಮಾಯೋ ಭವ್ಯಾಯ ಚತುಷ್ಪದಿ ಭವ, ಪ್ರಜಾಭ್ಯ ಪಂಚಪದಿ ಭವ, ಋತುಭ್ಯ ಷಟ್ಪದಿ ಭವ, ಓಂ ಸಖೇ ಸಪ್ತಪದಿ ಭವ. ಏನು ಸರ್ ಭಯಂಕರವಾದ ಕಲ್ಪನೆ. ಏನದು? ನಾವಿಬ್ಬರು ಬಾ ಒಬ್ಬರಿಗೆ ಹೆಜ್ಜೆ ಇಡೋಣ, ಸಪ್ತಪದಿ. ಅದು ಮೊದಲ ಹೆಜ್ಜೆ ಅನ್ನ ಮತ್ತು ಆಹಾರಕ್ಕಾಗಿ, ಎರಡನೇ ಹೆಜ್ಜೆ ಶಕ್ತಿ ಸಾಮರ್ಥ್ಯಕ್ಕಾಗಿ, ಮೂರನೇ ಹೆಜ್ಜೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ, ನಾಲ್ಕನೇ ಹೆಜ್ಜೆ ಸಂತೋಷಕ್ಕೆ ಜ್ಞಾನಕ್ಕಾಗಿ, 5 ಹೆಜ್ಜೆ ಸಂತಾನಕ್ಕಾಗಿ. ನಾವು ಸತ್ಪ್ರಜೆಯನ್ನು ಹುಟ್ಟಿಸಬೇಕು, ಇಟ್ಸ್ ಮೈ ಡ್ಯೂಟಿ. 6ನೇ ಹೆಜ್ಜೆ ಆರೋಗ್ಯಕ್ಕಾಗಿ, ಆಯುಷ್ಯಕ್ಕಾಗಿ. 7ನೇ ಹೆಜ್ಜೆ ನಾನು ಮತ್ತು ನೀವು ಸ್ನೇಹಿತರಂತೆ ಪ್ರೀತಿ ವಿಶ್ವಾಸಗಿರೋಣ. ಇದಕ್ಕಿಂತ ದೊಡ್ಡ ಒಂದು ಬಾಂಡೇಜ್ ಬೇಕಾ ಸರ್? ಇದಕ್ಕಿಂತ ದೊಡ್ಡ ಒಂದು ಕಲ್ಪನೆ ಬೇಕಾ ಹೇಳಿ? ಇಫ್ ದಿಸ್ ಈಸ್ ಫಾಲೋಡ್, ವೇರ್ ಕ್ಯಾನ್ ಡೈವರ್ಸ್ ಕ್ಯಾನ್ ಹ್ಯಾಪ್? ಆ ಹುಡುಗ ಕೊನೆಗೆ ಹೇಳ್ತಾನೆ, ಹುಡುಗಿಯ ಮೇಲೆ ಎದೆಗೆ ಮುಟ್ಕೊಂಡು ಹೇಳ್ತಾನೆ, ಮಮ ಹೃದಯೇ ಹೃದಯಂತೆ ಅಸ್ತು, ಮಮ ಹೃದಯೇ ಚಿತ್ತಮಸ್ತುತಿ, ನನ್ನ ನಿಮ್ಮದು ಹೃದಯ ಒಂದಾಗಲಿ, ನಾವಿಬ್ಬರು ಒಟ್ಟಿಗಿರೋಣ. ಆ ಮಾವನಿಗೆ ಹೇಳ್ತಾನೆ, ಅಳಿಯ ಹೇಳ್ತಾನೆ, ಧರ್ಮೇಚ ಅರ್ಥೇಚ ಕಾಮೇಚ ನತಿಚರಾಮಿ. ಧರ್ಮದ ವಿಚಾರದಲ್ಲಿ, ಅರ್ಥ ಅಂದರೆ ಹಣದ ವಿಚಾರದಲ್ಲಿ, ಕಾಮದ ವಿಚಾರದಲ್ಲಿ, ಈವನ್ ಸೆಕ್ಸ್ ಐ ಶಲ್ ನಾನು ಅತಿಕ್ರಮಿಸಲಾರೆ. ಐ ವಿಲ್ ನಾಟ್ ಡೂ ಇಟ್ ವಿತ್ ದ ಪರ್ಮಿಷನ್ ಆಫ್ ಯುವರ್ ಡಾಟರ್. ಏನು ಕಲ್ಪನೆ ಸರ್, ಎಂಥ ಅದ್ಭುತವಾದ. ಅದಿಲ್ಲ. ಮದುವೆಗಳು ನಡೀತೇವೆ, ನಾವು ಮದುವೆಗೆ ಹೋಗ್ತೇವೆ, ಹೋದ ಕೂಡಲೇ ಅದು ಪಾಪ ಇವರಿಗೆ ಬಂದವರಿಗೆ ಊಟದ ಚಿಂತೆ, ಪುರೋಹಿತರಿಗೆ ದಕ್ಷಿಣೆ ಚಿಂತೆ, ಅಲ್ಲಿ ಕೆಲಸ ಮಾಡೋರು ಬೇಗ ಕ್ಲೋಸ್ ಮಾಡಬೇಕಲ್ಲ, ಅದು ಆ ಚಿಂತೆ. ಆಮೇಲೆ ಪಾಪ ಇವರಿಗೆ ಗಂಡ ಹೆಂಡತಿಗೆ, ಹೆತ್ತವರಿಗೆ ಅವರಿಗೆ ಉಪಚಾರದ ಆಗಿದೆ ಇಲ್ಲೋ ಅವ ಚಿಂತೆ, ಗಂಡ ಹೆಂಡತಿಗೆ ಹನಿಮೂನ್ ಚಿಂತೆ. ಮದುವೆ ಚಿಂತೆ ಯಾರಿಗೂ ಇಲ್ಲ. ಅಂದರೆ ಅರ್ಥ ಗೊತ್ತಿಲ್ಲ ಅಲ್ವಾ? ಒಂದು ತಾಂಬೂಲ ಕೊಡ್ತಾರೆ, ಅದು ಮದುವೆ. ನನಗಿದೊಂದು ವಿಚಿತ್ರ ಕಾಣುತ್ತೆ. ಆ ಮದುವೆ ತಾಂಬೂಲ ಒಳ್ಳೆ ಲಿಂಬೆ ಹಣ್ಣು ಅಥವಾ ಸ್ವಲ್ಪ ದೊಡ್ಡ ಸೈಜ್, ಮುಸುಬಿ ಸೈಜಲ್ಲಿ ಇರುತ್ತೆ. ಅದನ್ನು ನೀವು ದೇವಸ್ಥಾನಕ್ಕೆ ಕೊಡೋದು ದುಡ್ಡು ಕೊಡ್ತೀರಿ, ಯಾಕೆ ನಿಮ್ಗೆ ವಾಪಸ್ ಬರ್ತಲ್ಲ. ನನಗೆ ಇದೊಂದು ಹೇಳಿ ಸರ್, ಅದು ಯಾಕೆ ತಾಂಬೂಲಕ್ಕೆ ಸಣ್ಣ ಚಿಕ್ಕ ಕಾಯಿ ಕೊಡೋದು? ಯಾಕೆ ಒಳ್ಳೆದೇ ಕೊಟ್ಟರೆ ಕುಡಿಲಿಕ್ಕಾಗಲ್ಲ? ಇದು ವಿಚಿತ್ರ. ಇದು ಆಯಿತು, ನನಗೆ ಆಶ್ಚರ್ಯ ಕಾಣುತ್ತೆ. ಅದೊಂದು ವಿಚಾರ. ಅದಾಯಿತು, ಮದುವೆ ವಿಚಾರಗಳಾಯಿತು, ಸಂಬಂಧಗಳಾಯಿತು, ಸಂಬೋಧನೆಗಳಾಯಿತು. ಹಿಂದಿನ ಕಾಲದಲ್ಲಿ ಗಂಡನ ಹೆಸರು ಹೇಳುವಂಗಿಲ್ಲ, ಈಗ ಚೇಂಜ್ ಆಗಿದೆ. ಹಿಂದಿನ ಕಾಲದಲ್ಲಿ ನಾನು ತಿರುಪತಿ ಹೋದಾಗ ಒಬ್ಬ ಹೇಳ್ತಾಯಿದ್ದೆ, ಗೋವಿಂದ ಗೋವಿಂದ ಅಂತ ಹೇಳ್ತಾ ಇದ್ದ ಒಬ್ಬ ಹೆಂಗಸು ಹೇಳ್ತಾ ಇತ್ತು, ಅಲ್ಲ ಗಂಡಸು. ಆ ಹಿಂದೆ ಇದ್ದವನ ಹೆಂಗಸು ಇವಳು ಅವರಂದಂಗೆ ಕೇಳಿದರೆ, ಇಲ್ಲ ಅವ್ರು ನನ್ನ ಗಂಡ, ಅವ್ರ ಹೆಸರು ಹೇಳೋಂಗಿಲ್ಲ ಪಾಪ ಅವಳು ಹೇಳಿ. ಈಗ ಹಾಗಿಲ್ಲ, ಈಗ ಹೆಸರು ಹೇಳಿಬಿಡ್ತಾರೆ. ಇವತ್ತು ಎಲ್ಲಿವರೆಗೆ ಅಂದರೆ, ನಾನು ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ ಸರ್, ರಾಮಶಿವ ಬೇರೆ, ಅವಳು ಹೆಂಡತಿ ಗಂಡನನ್ನು, ಮೃತ್ಯು ಬಾರೋ ನಿನ್ನ ಫ್ರೆಂಡ್ ಬಂದಿದ್ದಾರೆ ಅಂತ, ಅವಳ ಹೆಸರು ಮೃತ್ಯುಂಜಯ. ಶತ್ರು ಬಾರೋ ಶತ್ರುಘ್ನ, ರಘು ಇವಳು, ಶಾಲು ಅವಳು. ಈ ಥರ ಸಂಬೋಧನೆಗಳು ಕೆಟ್ಟೋಗಿದೆ. ಕೊನೆಯದಾಗಿ ಹಿಂದಿನವರು ಅಡಿಗೆ, ಇನ್ನವರು ಅಜ್ಜಿ ಮಾಡಿದ ಅಡಿಗೆ ಯಾವ ಕಾಕಿಗೂ ಹೋಗಿಲ್ಲ. ಈಗೆಲ್ಲ ಅಡಿಗೆ ಬರೋದಿಲ್ಲ, ದೇವರೇ ಮಾಡಬೇಕು. ನನ್ನ ಹೆಂಡತಿಗೆ ಮೊದಲು ಅಡುಗೆ ಬರ್ತಿರ್ಲಿಲ್ಲ, ಈಗ ಸ್ವಲ್ಪ ಅಡುಗೆ ಕಲ್ತ್ಕೊಂಡಿದ್ದಾಳೆ ಪಾಪ. ಮೊದಲು ಅಡುಗೆ ಮಾಡ್ತಿದ್ದು, ನನ್ನ ಕೇಳೋಳು ಏನಾದರೂ ಕಡಿಮೆ ಆಗಿದೆಯೇ, ಉಪ್ಪು ಹುಳಿ ಖಾರ. ನಾನು ಏನೂ ಕಡಿಮೆ ಆಗಿಲ್ಲ, ಒಂದು ಕಡಿಮೆ ಆಗಿದೆ, ಏನು ರುಚಿ ಮಾತ್ರ ಕಡಿಮೆ ಆಗಿದೆ ಅಂತ ಹೇಳಿದೆ. ಒಂದ್ಸಲ ಯಾವುದೋ ಒಂದು ಹಲ್ವ ಮಾಡಿದ್ದು, ರಬ್ಬರ್ ಥರ ಇತ್ತಮ್ಮ. ಅದಕ್ಕೆ ಅವಳು ನೋಡಿ ನಿಮಗೋಸ್ಕರ ಕಷ್ಟಪಟ್ಟು ಮಾಡಿದೆ ಅಂತಂದ್ಲು. ನಾನು ಸಹ ಕಷ್ಟಪಟ್ಟು ತಿಂತಾ ಇದ್ದೇನೆ ಅಂತಂದೆ ನಾನು. ಒಂದು ಸಲ ಸಾರು ಮಾಡಿದ್ದು, ನಮ್ಮ ಮಾವು ಬಂದಿದ್ದರು, ಏನು ದೊಡ್ಡದು ಗರಂ ಸಾರಂತೆ. ಅದಕ್ಕೆ ಈ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಶುಂಠಿ, ಪೆಂಪರ್ ಎಲ್ಲ ಖಾರ ಹಾಕಿಬಿಡ್ದಲ್ಲ. ನೀರು ಅಂದರೆ ನೀರು ಸಾರು. ನನ್ನ ಮಾವು ಕೂತಿದ್ದಾರೆ, ನಾನು ತಿಂತಾ ಇದ್ದೇನೆ. ನನಗೆ ಕಣ್ಣಲ್ಲಿ ನೀರು ಮಾತ್ರ ಅಲ್ಲ, ಎಲ್ಲ ಕಡೆಯಿಂದ ನೀರು. ನನಗೆ ಆಗಲೇ ಗೊತ್ತಾಗಿದ್ದು, ದೇಹದಲ್ಲಿ ನವರಂಧ್ರಗಳಿವೆ ಅಂತ ಗೊತ್ತಾಗಿದ್ದು ಆಗಲೇ. ಅಷ್ಟೊತ್ತಿಗೆ ನಮ್ಮ ಮಾವ ಕೇಳಿದರು, ಹೇಗಿದ್ದೆ ಅಳಿ ಅಂದರೆ, ನಮ್ಮ ಸಾರು ನನ್ನ ಮಗಳ ಕೈಗುಣ, ಅಯ್ಯೋ ಅದ್ಭುತವಾಗಿದೆ. ಮತ್ತು ಯಾಕೆ ಈ ಕಣ್ಣಲ್ಲಿ ನೀರು? ಅದು ಕಣ್ಣೀರಲ್ಲ, ಆನಂದ ಬಾಷ್ಪ ಅಂತಂದೆ. ಮತ್ತು ಇನ್ನೂ ಸ್ವಲ್ಪ ಹಾಕಿಸ್ಕೊಳ್ಳಿ, ಇಲ್ಲ ತಡಿಲಿಕ್ಕಾಗೋಲ್ಲ ಅಂತಂದೆ ನಾನು. ಈಗ ಇದಾಯಿತು ನೋಡಿ. ಹಿಂದಿನ ಕಾಲದಲ್ಲಿ ಅತಿಥಿ ಸತ್ಕಾರ ಎಂಥ ಅದ್ಭುತವಾದ ಕಲ್ಪನೆ. ಏನು ಸರ್, ಅತಿಥಿ ದೇವೋಭವ. ಇವತ್ತು ಕೆಲವು ಮನೆಗಳಲ್ಲಿ, ನಾನು ಹೇಳಬಾರ್ದು, ಒಬ್ಬರು ಗೆಸ್ಟ್ ಬರ್ತಾರೆ ಅಂದರೆ ಆ ಮನೆ ಹೆಂಗಸಿಗೆ ಟೆನ್ಷನ್. ಅಯ್ಯೋ, ನೀವು ನೋಡಿ, ನಾನು ಹೇಳಬೇಕಾಗಿಲ್ಲ. ನೀವು ಕೆಲವು ಮನೆಗೆ ಹೋದರೆ ಅತಿ ಸತ್ಕಾರ, ಕೆಲವು ಮನೆಗೆ ಹೋದರೆ ಯಾರು ಇಬ್ಬರು ಪರ್ಮಿಷನ್ ಬೇಕು. ಗಂಡನ ಇಷ್ಟು ದೊಡ್ಡ ಮುಖ ಮಾಡ್ತಾಳೆ, ಅವಳು ಇಷ್ಟು ದೊಡ್ಡ ಮುಖ ಮಾಡ್ತಾರೆ. ಆಯ್ತು, ಹಿಂದಿನ ಕಾಲದಲ್ಲಿ ಅತಿಥಿ ಸತ್ಕಾರ. ಸರ್ ನೋಡಪ್ಪ, ನೀನು ಬಂದು 1 ವಾರ ನಮ್ಮಲ್ಲಿ ಇದ್ದು ಹೋಗು, ಹಿಂದೆ ಹೇಳ್ತಿದ್ರಲ್ಲ ಸರ್, ಅಲ್ವಾ? ಎಷ್ಟು
ಒಂದು ವಾರ ಬಂದು ಇದ್ದು ಹೋಗ್ರಿ. ಈಗ ವಾರ ಇಲ್ಲಿ, ಒಂದು ದಿನ ಅದೂ ಇಲ್ಲ, ಒಂದು ಹೊತ್ತು ಅದೂ ಇಲ್ಲ. ಈಗ ಒಂದು ಕಾಫಿಗೆ ಬನ್ನಿ ಅದೂ ಇಲ್ಲ. ಯಾರ್ದಾರು ಮನೆಗೆ ಹೋದರೆ ಒಂದು ಚೂರು ಅರ್ಧ ಲೋಟ ಕಾಫಿ ಕೊಡಲ, ಅರ್ಧ ಲೋಟ ಯಾಕೆ ಫುಲ್ ಲೋಟ ಕೊಡ್ಬೋದಲ್ಲ? ಏನು ಅತಿಥಿ ಸತ್ಕಾರ ಇದು ಅಲ್ವಾ? ನಾನು ಒಂದು ಘಟನೆ ಹೇಳಿಬಿಡ್ತೇನೆ, ಇನ್ನು 5 ನಿಮಿಷದಲ್ಲಿ ಮಾತನ್ನು ಮುಗಿಸ್ಬೇಕು ನಾನು. ತುಂಬ ಅದ್ಭುತವಾಗಿದೆ ಇದು. ಅದೇನಂತ ಹೇಳಿದ್ರೆ, ನಮ್ಮನೆ ಮೊನ್ನೆ ವಾಕಿಗೆ ಹೋದಾಗ ಒಬ್ಬರು ಸಿಕ್ಕಿದಾಗಲೇ, ಪುತ್ತೂರೇ ನಾ ಏನು ರೀ ದೊಡ್ಡ ಮನುಷ್ಯರಾಗಿ ಬಿಟ್ಟಿದ್ದೀರಪ್ಪ, ನಮ್ಮ ಮನೆಗೆ ನೀವು ಬರುವುದೇ ಇಲ್ಲ. ನಾನು ಹಾಗೆಲ್ಲ ಹೇಳಬೇಡಿ, ನೀವು ಕರೀರಿ ಬರ್ತೇನೆ. ನೀವೆಲ್ಲಿ ಬರ್ತೀರಿ, ನಿಮಗೆ ಎಲ್ಲಿ ಪುರುಸೊತ್ತಿದೆ? ಇಲ್ಲ ಕರೀರಿ ಬರ್ತೇನೆ, ಬೇಕಾದ್ರೆ ಒಂದು ಬ್ರೇಕ್ಫಾಸ್ಟ್ ಟೀ ಕರೀರಿ, ನಾನು ಖಂಡಿತ ಬರ್ತೇನೆ, ನನಗೇನು ಅಂಥ ಜಂಬ ಇಲ್ಲ ಅಂತಂದೆ. ಅದು ಬೇಕಾದ್ರೆ ಈ ಸಂಡೇ ಫ್ರೀ ಇದ್ದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬರ್ತೇನೆ ಅಂತಂದೆ. ಇದು ನಡೆದ ಘಟನೆ ನೋಡಿ, ಹೆಂಗಿದೆ ಜನ ಮಾಡ್ತೀವಿ, ತಿಳ್ಕೊಳ್ಬೇಕು. ಸರಿ ಅಂತಂದೆ. ಅಂತಂದು ಹೋದವನು ನೆಕ್ಸ್ಟ್ ಡೇ ಸಂಡೇ ನನ್ನ ಮನೆಯಲ್ಲಿ ಹೇಳಿದೆ, ಏನು ಮಾಡಬೇಡಿ ಇವತ್ತು ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ ಅಂತೇಳಿ ನಾನು ಏನು ಕಾಫಿ ಕೂಡ ಕುಡಿಯೋದೆ ಹೋದೆ. ಮನೆಗೆ ಹೋದೆ ಸರ್. ಹೋದ ಕೂಡಲೇ ಅವರು ಗೇಟ್ ತೆಗೆದೆ. ಗೇಟ್ ಏನು ಹೇಳಬೇಕಮ್ಮ ಅವರು ಬಂದವರು, ಏನು ಹೇಳಬೇಕು? ಬನ್ನಿ ಅಂತ. ಆ ಮನುಷ್ಯ ಹಾಗಿಲ್ಲ, ಬಂದೇ ಬಿಟ್ರಾ, ಕರೆದೋದು ಇವನೇ, ಬಂದೇ ಬಿಟ್ರಾ ಅಂತಂದ. ಅಲ್ಲಿಗೆ ನಂದು ಅರ್ಧ ಇಂಟ್ರೆಸ್ಟ್ ಹೋಯಿತು. ಆಮೇಲೆ ಒಂದು ನಾಯಿ ಇತ್ತು ಅಲ್ಲಿ, ಅದೇನು ನಾಯಿ ಕಚ್ಚಿತ್ತು ಅಂತ ಹೇಳಿದೆ. ಗೊತ್ತಿಲ್ಲ ಡಾಕ್ಟರ್, ನೆನ್ನೆ ತಾನೇ ತಂದಿದ್ದೇವೆ, ಕಚ್ಚಿದ್ರೂ ಕಚ್ಬೋದು, ಕಚ್ಚದೆ ಇದ್ರೂ ಇರ್ಬೋದು, ನೀವು ಒಳಗೆ ಬನ್ನಿ ನೋಡುವ, ಆಮೇಲೆ ಮತ್ತೆ ನೋಡುವ, ಅಂದರೆ ಕಚ್ಚಿದ್ರೆ ಕಾಯಿಲಿ ಅಂತವ. ಆಯಿತು ಒಳಗೆ ಬಂದು ಕೂತ ಕೂಡಲೇ ಒಳಗಿಂದ ಒಂದು ವಾಯ್ಸ್, ಎಷ್ಟು ಜನ ಇದ್ದಾರೆ? ಇವನು ಒಬ್ಬರೇ. ಸದ್ಯ ಅಲ್ಲಿಗೆ ಹೋಯ್ತಾ, ನನ್ನ ಇಂಟ್ರೆಸ್ಟ್ ಎಲ್ಲ ಹೋಯ್ತಾ. ಹೋದ ಕೂಡಲೇ ಅವರು, ನಾನು ಇನ್ನೂ ಕೂಡ ಏನು ಕುಡ್ದಿರಲಿಲ್ಲ ಅಷ್ಟೊತ್ತಿಗೆ, ಸ್ವಲ್ಪ ಟಿಫಿನ್ ಲೇಟ್ ಇದೆ ಡಾಕ್ಟ್ರೆ, ಒಂಚೂರು ಬೆಡ್ ಕಾಫಿ ಥರ ಕುಡಿತೀರಾ ಅಂತ ಇವಾಗ ಕೇಳಿದ. ಅಷ್ಟೊತ್ತಿಗೆ ಹೆಂಗಸು ಓಡ್ಕೊಂಡು ಬಂದುಬಿಟ್ಟು, ನಿಮಗೂ ಒಂದು ಬುದ್ಧಿ ಇಲ್ವಾ, ಅವ್ರು ಇಷ್ಟೊತ್ತಿಗೆ ಅವ್ರು ಕಾಫಿ ಕುಡಿದು ಬಂದಿರ್ತಾರಾ? ಅಲ್ಲಿಗೆ ಅದು ಹೋಯ್ತಾ. ಹೋಗಿ ಟೇಬಲಲ್ಲಿ ಕೂತ್ಕೊಂಡೆ. ನೋಡ್ರಿ ಇವ್ರು ಕರೆದು ಬಿಟ್ಟಿದ್ದಾರೆ, ನನಗೇನು ಅಂತ ಮಾಡ್ಲಿಕ್ಕೆ ಫಸ್ಟು ಕುಕಿಂಗ್ ಬರೋಲ್ಲ, ಏನೋ ಒಂದು ಉಪ್ಪಿಟ್ಟು ಮಾಡಿದ್ದೇನೆ ತಿನ್ನಿ ಅಂತೇಳಿ ಇಟ್ಲು. ಒಂದು ವಾಯ್ಸಲ್ಲಿ ಕೂಡ ನೋಡಿ ಎಷ್ಟು ಜನ ಹರ್ಟ್ ಮಾಡ್ತಾರೆ. ಇಟ್ಟದ್ದು ಹೋದರೂ ಒಳಗೆ ಹೋಯ್ತಾ ಹೆಂಗಸು. ಹೋದ ಕೂಡ ನಾನು ತಿಂದುಬಿಟ್ಟೆ, ನನಗೆ ಹಸಿವಾಗಿತ್ತು. ಬಂದು ಎಲ್ಲ ತಿಂದುಬಿಟ್ರಾ? ಅಯ್ಯೋ ತಿನ್ನಬಾರ್ದ, ಕೊಟ್ಟಿದ್ದನ್ನು ತಿನ್ನಬಾರ್ದ, ಇನ್ನು ಕೊಡೋದು ಯಾಕೆ? ಅಷ್ಟೊತ್ತಿಗೆ ಸದ್ಯ ನೀವು ತಿಂದಿದ್ದು ಒಳ್ಳೆದಾಯಿತು, ಇಲ್ಲ ನಾನು ಬಿಸಾಕಬೇಕಿತ್ತು. ಯಾಕೆ ಬಿಸಾಕ್ತೀರಿ? ನಿಮ್ಮ ನಾಯಿ ಇದ್ದರೆ ನಾಯಿಗಾದ್ರೆ ಹಾಕ್ಬೋದು. ಅಯ್ಯೋ ನಮ್ಮ ನಾಯಿ ಈ ಕೆಟ್ಟ ಉಪ್ಪಿಟ್ಟು ತಿನ್ನೋದಿಲ್ಲ, ಅದಕ್ಕೆ ಒಳ್ಳೆ ಆಹಾರ ಬೇಕು. ಅಂದರೆ ನಾನು ಅಂತಹ ಕೆಟ್ಟ ಪದ ತಿಂದವನಂತ ಇದು ನನಗೆ ಸಾಕಾಯಿತು. ಅಯ್ಯೋ ಇವರ ಅತಿಥಿ ಸತ್ಕಾರ. ಕೊನೆ ಬರುವಾಗ ಹೇಳಿದೆ, ನಮ್ಮನೆಗೂ ನೀವು ಬನ್ನಿ ಅಂತ. ಅಷ್ಟೊತ್ತಿಗೆ ಆ ಹೆಂಗಸು ಹೇಳುತ್ತೆ, ಏನೊಬ್ಬರು ಕರೆದ್ರು ಅಂತ ಕೂಡಲೇ ಹೋಗ್ಲಿಕ್ಕೆ ಆಗುತ್ತಾ ಸರ್? ಏನು ಹೇಳಬೇಕು ನಾನು ಹೇಳಿ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನನಗೆ ಹೇಳಲಿಕ್ಕೆ 1000 ಇದೆ. ಇದು ಅತಿಥಿ ಸತ್ಕಾರ, ಅಡುಗೆ. ಕೊನೆಯದಾಗಿ ಅನುಕೂಲ ದಾಂಪತ್ಯ, ಅನುರಾಗ ದಾಂಪತ್ಯ. ಅದ್ಭುತವಾದ ಕಲ್ಪನೆ. ಇದನ್ನು ಬಹುಶಃ ಸಾಹೇಬರು ಒಪ್ಪಿಕೊಟ್ರೆ ಅದೊಂದು ನಾನು ದೊಡ್ಡ ಒಂದು ಈ ದಾಂಪತ್ಯ, ಸುಖಿ ದಾಂಪತ್ಯ ಅಂತೇಳಿ ಒಂದು ದೊಡ್ಡ ಒಂದು ಕಥೆನೇ ಕಟ್ಟಿದ್ದೇನೆ. ಯಾವ ಮುಂದೆ ಒಂದು ಅವಕಾಶ ಸಿಕ್ಕಾರೆ ಮಾತಾಡ್ಬೋದು. ಇವತ್ತು ಸೂಕ್ಷ್ಮವಾಗಿ ಹೇಳ್ತೇನೆ. 2 ವಿಧ ಇದೆ, ಅನುಕೂಲ ದಾಂಪತ್ಯ, ಅನುರಾಗ ದಾಂಪತ್ಯ. ಅನುಕೂಲ ದಾಂಪತ್ಯ ಅಂದರೆ ಏನಂದರೆ, ನನಗೆ ಎಷ್ಟರವರೆಗೆ ನನ್ನ ಹೆಂಡತಿ ಯೂಸ್ ಆಗ್ತಾಳೋ ಅಲ್ಲಿವರೆಗೆ ಅವಳು ಬೇಕು, ಇವಳಿಗೂ ಅವನು ಬೇಕು, ಆಮೇಲೆ ಬೇಡ. ಅನುರಾಗ ದಾಂಪತ್ಯ ಹಾಗಲ್ಲ, ಅದು ಅದ್ಭುತವಾದ ಒಂದು ಅನುಬಂಧ. ಅದು ಈಸ್ ಎ ಕಮಿಟ್ಮೆಂಟ್. ನಮ್ಮ ಇಡೀ ಸಂಸ್ಕೃತಿ ಇರೋದು ಅದರಲ್ಲಿ. ಅನುರಾಗ ದಾಂಪತ್ಯ ಹೇಗಿರ್ತಂದರೆ, ಇವನು ಸ್ವಲ್ಪ ಗಂಡ ಕೂಡ ಕಿಲಾಡಿ ಗಂಡ ಆಗಿರ್ತಾನೆ. ಎಂಥ ಕಿಲಾಡಿ ಗಂಡ ಅಂದರೆ, ಮಗ ಕೇಳಿರ್ತಾನಂತೆ ಅಮ್ಮನ ಹತ್ರ, ಅಪ್ಪನ ಹತ್ರ, ಅಪ್ಪ ಕಾನ್ಫಿಡೆನ್ಸಿಗೂ ಕಾನ್ಫಿಡೆನ್ಷಿಯಲಿಗೂ ಏನು ವ್ಯತ್ಯಾಸ? ಕಿಲಾಡಿ ಅಪ್ಪ ಹೇಳ್ತಾನೆ, ಕಮಿಯರ್ ನೋಡು, ನೀನು ನನ್ನ ಮಗ, ದಿಸ್ ಈಸ್ ಕಾನ್ಫಿಡೆನ್ಸ್. ಆದರೆ ನಿನ್ನ ಗೆಳೆಯನೂ ನನ್ನ ಮಗ, ದಿಸ್ ಈಸ್ ಕಾನ್ಫಿಡೆನ್ಷಿಯಲ್. ಪಾಪ ಹೆಂಡತಿಗೆ ಹೇಳ್ತಾಳೆ ಗಂಡನಿಗೆ, ಏನು ರೀ ನಾನು ಒಂದು ಸತ್ತು ಹೋಗಿಬಿಟ್ರೆ ನೀವು ಇನ್ನೊಂದು ಮದುವೆ ಆಗ್ತೀರಾ? ಪಾಪ ಅವಳಿಗೆ ಗಾಬರಿ ಆಯಿತು. ಇವಾಗ ಕಿಲಾಡಿ ಗಂಡ ಹೇಳ್ತಾರೆ, ನೋಡು ನನಗೆ ಈಗಿಲ್ಲ ಏನೇನು ಹೇಳಿ ಆಸೆ ಹುಟ್ಟಿಸ್ಬೇಡ. ಪಾಪ ಇನ್ನೊಬ್ಳು ಕೇಳಿದಾಳಂತೆ, ಏನು ರೀ ನಾನು ಒಳೊಂದು ಸತ್ವದ ಸುದ್ದಿ ಕೇಳಿದ ಕೂಡಲೇ ನಿಮಗೇನು ಆಗ್ಬೋದು? ಇವನು ಹೇಳ್ತಾರೆ, ನೀನು ಸತ್ವದ ಸುದ್ದಿ ಹೇಳಿದ ಕೂಡಲೇ ನಾನು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬೋದು ಕಣೆ. ಅಯ್ಯೋ ಅಷ್ಟೊಂದು ಪ್ರೀತಿನೇ ನಿಮಗೆ? ಪ್ರೀತಿ ಮಣ್ಣಂಗಟ್ಟಿ ಇಲ್ಲ. ಡಾಕ್ಟ್ರು ಹೇಳಿದ್ದಾರೆ, ಜೀವನದಲ್ಲಿ ಅತಿಯಾದ ಸಂತೋಷ ಆದರೆ ಪೀಪಲ್ ಡೈ ಆಫ್ ಹಾರ್ಟ್ ಅಟ್ಯಾಕ್. ಸಾಮಾನ್ಯವಾಗಿ ನಿಮ್ಮ ಹಳೆ ಸಿಗ್ಲೇ ನೀವು ಕೆಲಸದವ್ರಿಗೆ ಕೊಡ್ತೀರಲ್ಲಮ್ಮ ಅಲ್ವಾ? ಒಂದು ಮನೆಗೆ ಹೋಗಿದ್ದೆ ನಾನು, ಇದು ಒಳ್ಳೆ ತಮಾಷೆ ಇತ್ತು. ಆ ಕೆಲಸ ಹುಡುಗಿ ಹೇಳ್ತಾಳೆ, ಅಮ್ಮ ನೀವು ಇನ್ನು ಮುಂದೆ ನಿಮ್ಮ ಹಳೆ ಸೀರೆ ಕೊಡಬೇಡಿ. ಯಾಕೆ? ಇಲ್ಲ ಇನ್ನು ಮುಂದೆ ಕೊಡಬೇಡಿ, ಭಾಳ ತಾಪತ್ರೆ ಆಗುತ್ತೆ, ನನಗೆ ತೊಂದರೆ ಆಗುತ್ತೆ. ಯಾಕೆ? ನೀವು ನಿಮ್ಮ ಹಳೆ ಸೀರೆ ನನಗೆ ಕೊಟ್ಟರೆ ನಾನು ಅದು ಉಟ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದರೆ ನಿಮ್ಮ ಯಜಮಾನರು ನನ್ನನ್ನು ನೀವು ಅಂತ ಕನ್ಫ್ಯೂಸ್ ಮಾಡಿಕೊಂಡು ನನ್ನ ಹತ್ರ ಬರುವುದನ್ನು ನಿಲ್ಲಿಸ್ತಾರೆ. ಕೊನೆ ವರ್ಡ್ ನೀವು ತಿಳ್ಕೊಳ್ಬೇಕು ಒಳಗೆ ಎಷ್ಟು ತೂಕ ಇದೆ ಅಂತ. ಪಾಪ ಪಕ್ಕದ ಮನೆಯಲ್ಲಿ ಒಬ್ಬ ಸತ್ತೋಗಿದ್ದಾರೆ. ಅಷ್ಟಕ್ಕೆ ಇವಳು ಹೆಂಡತಿ ಹೇಳ್ತಾಳೆ, ಹೋಗ್ರಿ ನೋಡಿ ಅವನಿಗೆ 2 ಮದುವೆ ಆಗಿದೆ, ಮೊದಲು ಹೆಂಡತಿ ಕೂಡ ಸತ್ತೋದ್ಲು, ಈಗ 2ನೇ ಹೆಂಡತಿ ಸತ್ತೋಗಿದ್ದಾಳೆ, ವೈಕುಂಠ ಸುಮಾನ ಕರೆದಿದ್ದಾನೆ ಹೋಗ್ರಿ ಅಂತ. ಆ ಗಂಡ ಹೇಳ್ತಾರೆ, ಇಲ್ಲಮ್ಮ ನಾನು ಹೋಗೋಲ್ಲ. ಯಾಕೆ ಹೋಗಲ್ಲ? ನನಗೆ ತುಂಬ ಮುಜುಗರ ಆಗುತ್ತೆ. ಯಾಕೆ? ನೀವು ಮೊದಲಿಗೆ ಹೋಗಿದ್ದೀರಿ, ಇದಕ್ಕೆ ಹೋಗ್ಬೋದಲ್ಲ. ಇಲ್ಲ ಹೋಗೋದಿಲ್ಲ. ಯಾಕೆ?
ನೋಡು ಅವನು ಎರಡೆರಡು ಸಲ ಕರೆದಿದ್ದಾನೆ ನನಗೆ ವೈಕುಂಠ ಸಭೆ, ನನಗೆ ಒಂದು ಸಲ ಕೂಡ ಕರೀಲಿಕ್ಕಾಗಲಿಲ್ಲ. ನೀನು ಸತ್ತಿಲ್ಲ ಅಂತ. ಹಾಗೆ ಕಿಲಾಡಿ ಹೆಂಡತಿ ಕೂಡ ಇದ್ದಾಳೆ. ಇಬ್ಬರು ಜಗಳ ಮಾಡ್ಕೊಂಡು ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಬಂದುಬಿಟ್ಟು ಪಾಪ ಪುರೋಹಿತರಿಗೆ ಹೇಳಿದ್ದಾರೆ, ಯಾರ ಮೇಲೆ ಮಂಗಳಾರತಿ ಮಾಡಿಸಲಿ ಸರ್, ನಿಮ್ಮ ಮೇಲೆ ಮಾಡಿಸಲ್ಲ, ನಿಮ್ಮ ಹೆಂಡತಿ ಮೇಲೆ ಮಾಡಿಸಲ್ಲ. ಆಗ ಗಂಡ ಹೇಳ್ತಾರೆ, ಇಲ್ಲ ಇಲ್ಲ ಅವಳ ಹೆಸರಲ್ಲೇ ಮಂಗಳಾರತಿ ಮಾಡಿಸಿ. ಯಾಕೆ? ನನಗೆ ಮನೆಯಲ್ಲಾಗಿದೆ ಅಂತ ಅಂದದ್ದು. ಪಾಪ ಇವಳು ಕೈ ಬಿದ್ದಾಳೆ, 7 ಜನ್ಮಕ್ಕೆ ಇವರೇ ನನ್ನ ಪತಿ ದೇವರಾಗಲಿ. ಆಗ ಅವಳು ಹೇಳ್ತಾರೆ ಗಂಡ, ಇಲ್ಲ ಇಲ್ಲ ಹಾಗಿದ್ರೆ ಇದೇ ನನ್ನ 7ನೇ ಜನ್ಮವಾಗಿರಲಿ. ಈ ಥರದ ಅನುಕೂಲ ದಾಂಪತ್ಯವೂ ಇದೆ. ಆದರೆ ಕೊನೆ ಮಾತು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನುರಾಗ ದಾಂಪತ್ಯ. ಒಂದು ಮಾತು ಹೇಳಿ, ನನ್ನ ಗಂಟೆ 8 ಆಗ್ತಾಯಿದೆ, ವಿಷಯಗಳು ತುಂಬ ಇದೆ, ಅದ್ರ ಮುಂದಕ್ಕೆ ಹೇಳೋಣ. ಒಳ್ಳೆ ಮಾತು ಹೇಳಿ ಮಾತು ಮುಗಿಸ್ತಾ ಇದ್ದೇನೆ ಸರ್. ಇದು ಒಂದು ಅದ್ಭುತವಾದ ಕಲ್ಪನೆ, ನನ್ನದೇ ಕಲ್ಪನೆ, ಆದರೆ ತುಂಬ ಪ್ರೀತಿ ಹಾಕಿ ಅದನ್ನು ಬರೆದಿದ್ದೇನೆ ನನ್ನ ಪುಸ್ತಕದಲ್ಲಿ. ಹೇಗಿದೆ ಅಂದರೆ ಹೀಗಿದೆ ನೋಡಿ. ವಯಸ್ಸಾದಾಗೆ ಪ್ರೀತಿಗೆ ವಯಸ್ಸಾಗೋದಿಲ್ಲ, ಪ್ರೀತಿಗೆ ಮುಪ್ಪಿಲ್ಲ ಅಲ್ವಾ? 80 ವರ್ಷದ ಮುದುಕಿ 90 ವರ್ಷದ ಮುದುಕ. ಯಾಕೆ ಹಿಂದೆ ಅಂತರ ಭಾಳ ಇರ್ತಿತ್ತು, ಅದಕ್ಕೊಂದು ಲಾಭ ಇದೆ ಅಂತರ ಇದ್ದಾಗ, ಅದು ಆಮೇಲೆ ಹೇಳೋಣ. 80 ವರ್ಷದ ಮುದುಕಿ 90 ವರ್ಷದ ಮುದುಕ, ಗಂಡ ಹೆಂಡತಿ ಅವ್ರು ಹೇಗೆ ಮಾತಾಡಿಕೊಳ್ತಾರೆ ಅಂತ ಒಂದು ಅಣುಕಾಡಲ್ಲಿ ಹೇಳಿ ಮಾತನ್ನು ಮುಗಿಸ್ತೇನೆ. ಆ 80 ವರ್ಷದ ಮುದುಕಿ ಹೇಳ್ತಾಳೆ ಗಂಡನಿಗೆ, ಏನನ್ನೂ ಯಾಚಿಸದೆ ಹೆಚ್ಚೇನು ಯೋಚಿಸದೆ ಎನ್ನ ಕೈ ಪಿಡಿದವರು ಪಿಡಿದ ಕೈ ಬಿಡದವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ಮುದುಕಿ ಹೇಳುತ್ತೆ, ಎಂಥ ಮಾತು! ಏನನ್ನೂ ಯಾಚಿಸದೆ, ನೋ ಡೌರಿ, ಹೆಚ್ಚೇನು ಯೋಚಿಸದೆ ಎನ್ನ ಕೈ ಪಿಡಿದವರು ಪಿಡಿದ ಕೈ ಬಿಡದವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ಮತ್ತೆ ಆ ಮುದುಕಿ ಹೇಳುತ್ತೆ, ಹಬ್ಬಗಳು ಬಂದಾಗ ಹಣವೆಲ್ಲ ಇರದಾಗ, ಹೊಸ ಪಂಚೆ ನಿಮಗಿರಲಿ ಇರದಿರಲಿ, ನಾ ಹಳೆ ಸೀರೆ ಉಟ್ಟಾಗ ಬಿಟ್ಟು ಬಿಡು ಎಂದವರು, ಸಾಗು ಬಿಡು ಎಂದವರು, ಹೊಸ ಸೀರೆ ಕೊಟ್ಟವರು, ಮಲ್ಲಿಗೆಯ ನಿತ್ತವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ಮತ್ತೆ ನಾ ತವರೂರು ಹೊರಟಾಗ ಬಾಗಿಲ ಬಳಿ ಬಂದವರು, ನೋಡುತ್ತಾ ನಿಂದವರು, ಬೇಗ ಬಾ ಎಂದವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ಮತ್ತೆ ಫೋನುಗಳ ಮಾಡುತ್ತಾ ಮನೆಯೊಳಗೆ ನೀನಿಲ್ಲ, ಬಳೆಗಳ ಸದ್ದಿಲ್ಲ, ಬಾಯಿಗೆ ರುಚಿ ಇಲ್ಲ, ಬೇಗ ನೀ ಬರುವಿಯಲ್ಲ ಎಂದವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ಆ ಮುದುಕಿ ಪ್ರೀತಿ ಹೇಳುತ್ತೆ ಗಂಡನಿಗೆ. ಆ ಮುದುಕ ಹೇಳ್ತಾನೆ, ಉತ್ತರವಾಗಿ ಹೇಳ್ತಾನೆ, ಬೇರಿಲ್ಲದೆ ಮರವೆಲ್ಲಿದೆ, ಮರವಿಲ್ಲದೆ ಹೂವೆಲ್ಲಿದೆ, ಹೂವಿಲ್ಲದೆ ಹಣ್ಣೆಲ್ಲಿದೆ, ಹಣ್ಣಿಲ್ಲದ ಮರ ಯಾರಿಗೆ ಬೇಕಾಗಿದೆ. ಮನೆಯೊಳಗೆ ಬಂದವಳೇ, ಮನೆಯಾಕೆ ಆದವಳೇ, ಮನದಲ್ಲಿ ನಿಂದವಳೇ, ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ದಣಿವಲ್ಲು ದುಡಿದವಳು, ಹಸಿವಲ್ಲಿ ಕಾದವಳು, ನನಗಾಗಿ ಅತ್ತವಳು, ಹರಕೆಯನ್ನು ಹೊತ್ತವಳು, ಜೀವವನ್ನು ಸವೆದವಳು, ಜೀವವನ್ನು ತೇದವಳು ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಬಡತನವೋ ಸಿರಿತನವೋ, ಕಷ್ಟ ನಷ್ಟಗಳಿರಲಿ, ನೋವು ನಿಂದನೆಗಳಿರಲಿ, ಎನ್ನ ಜತೆ ಬಂದವಳು, ಜತೆಯಾಗಿ ನಿಂದವಳು ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಕೊನೆಗೊಂದು ಮಾತು ಹೇಳ್ತಾನೆ ಸರ್ ಮುದುಕ, ಕಣ್ಣ ನೀರು ಬರುತ್ತೆ, ತುಂಬ ಜನ ನೀರು ಹಾಕಿದ್ದಾರೆ. ಅವನು ಹೇಳ್ತಾನೆ, ವೃದ್ಧಾಪ್ಯ ಬಂದಾಗ, ಆರೋಗ್ಯ ಹೋದಾಗ, ಹಣವೆಲ್ಲ ಸವೆದಾಗ, ನಾ ಒಳಗೊಳಗೆ ಅತ್ತಾಗ, ಬಂಧುಗಳು ಬರದಾಗ, ಮಕ್ಕಳು ಮರೆತಾಗ, ಬಳಿ ಬಂದು ನಿಂದವಳು, ಕಣ್ಣೀರ ತಡೆದವಳು, ಮರುಗದರಿ ಎಂದವಳು, ಯಾರಿರಲಿ ಇರದಿರಲಿ ನಾನಿಲ್ಲವೇ ಎಂದವಳು ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಇದು ಪ್ರೀತಿ, ಇದು ಸಂಸ್ಕೃತಿ, ಇದು ಹಳೆ ಕಾಲ. ನಮಗೆ ಅದು ಬೇಕು. ಶುಭವಾಗಲಿ. ನಮಸ್ಕಾರ.